ഇവരെ പർവായില്ല കവല വേണ്ട അതുക്കാണ് അവർക്ക് ആന്റിബയോട്ടിക് വെച്ചിട്ട് തല ചുത്രപ്പലെ സുസ്തനിച്ച അവർക്ക് ಗಮನ ಕೊಡ್ತಕ್ಕಲ್ಲ அப்படி துணிக்கன்னு போட்டுக்கோங்க பரவாயில்ல ಆರೋಗ್ಯ ಅಂದಪ್ಪು ನಾನು ಭಾರಿ ಜೋಪಾನ ಪಂಡ್ರೆ ಅದಕ್ಕ ಅದು ವರ್ನಾಳೈತೆ തന്നെ ಇನ್ನೊಂದು ವರ್ನಾಳೆ ಕದಡ್ಸ್ ಕೊಟ್ಕೊಂಡು ನೋಡದ್ದು ಅದಕ್ಕೆ ಅತಿ ಸ್ಟ್ರೈನ್ ಪಂಚವಾಣಿಗೆ ಪಾರಂಗು ಉಂಗುಳ ಸೌಕರ್ಯ ಅಚ್ಚಾ ಸರಿ ಸತ್ಸಂಗ ಅನ್ನೋದು ಒಬ್ರಿಗೆ ಸೀಮಿತವಾಗಿರೋದೆ ಯಾಕಂದ್ರೆ ನಮಗ್ ನಾವೇ ಸಂಘಜೀವಿ 10 ಜನ ಸೇರಿದ್ರೇನೆ ಸತ್ಸಂಗ ಅಂತ ಅಲ್ಲ ಎಲ್ಲರೂ ಸೇರಿದ್ರೆ ಸತ್ಸಂಗ ಅಂತ ಅಲ್ಲ ನನ್ನ ಆತ್ಮಕ್ಕೆ ನಾನೇ ಸಂಘಜೀವಿ ಪರಮಾತ್ಮನ ಅವ್ಯಾಜ್ಯ ರೂಪವಾದಂತಹ ಸ್ಮರಣೆ ನಾನ್ ಎಂದಿಗೂ ಮರೆಯಲ್ಲ ಅನ್ನೋದಿದ್ರೆ ಅದೇ ಸತ್ಸಂಗ ಆ ಸತ್ಸಂಗದ ಒಂದು ಮೊತ್ತ ರಿಸಲ್ಟ್ ವಾಟ್ ಇಸ್ ದ ರಿಸಲ್ಟ್ಸ್ ಆಫ್ ಯುವರ್ ಸತ್ಸಂಗ ಇಟ್ಸ್ ನಥಿಂಗ್ ಬಟ್ ಯಶಸ್ಸು ಆಯ್ತಾ ಸತ್ಸಂಗ ಹಾಗೂ ಯಶಸ್ಸು ಎರಡನ್ನು ಸೇರಿಸಿ ತನ್ನ 6ನೇ ಪ್ರಬಂಧದಲ್ಲಿ ಅಂದ್ರೆ 6ನೇ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ದ ಯಾವ ತರದ ಯಶಸ್ಸು ಅಂದ್ರೆ ಅಪ್ಪ ಯಾವ ಜನ್ಮದಲ್ಲಾದ್ರೂ ನೀ ನನ್ನನ್ನಿಡು ಕಷ್ಟದಲ್ಲಾದ್ರೂ ಇಡು ಸುಖದಲ್ಲಾದ್ರೂ ಇಡು ನನ್ನ ಪ್ರಾಕೃತಿಕ ಸಂಬಂಧವಾದಂತಹ ಪಾಂಚಭೌತಿಕ ನೆಲೆಯನ್ನು ಬಿಟ್ಟು ಪಾರಮಾರ್ಥಿಕದಲ್ಲಿ ನಾನಿನ್ನ ಎಂದಿಗೂ ಮರೆಯದೆ ನನ್ನನ್ನು ಹಿಡಿಯಲ್ಲ ದಿಸ್ ಇಟ್ ಸೆಲ್ಫ್ ಮೈ ಯಶಸ್ಸು ಅಂತ ಹೇಳಿ ಆ ಯಶಸ್ಸಿನಿಂದ ನಾನು ಯಶೋವಂತನಾಗಿ ಕೀರ್ತಿವಂತನಾಗಿ ಬಾಳ್ತಾ ಇದ್ದೀನಿ ಹೆಂಗೆ ಅಂದ್ರೆ ನನಗೆ ಯಾವ ತರದ ಋಣಗಳು ಇಲ್ಲ ಋಣಮುಕ್ತನಾಗಿ ಕರ್ಮಬದ್ಧದಿಂದ ನಾನು ಹೊರಗಡೆ ಬಂದು ಕೀರ್ತಿಯನ್ನ ಸಂಪಾದನೆ ಮಾಡಿದ್ದೀನಿ ಈ ಕೀರ್ತಿ ನನ್ನಲ್ಲಿ ಅಹಂಕಾರವನ್ನ ತರ್ಕೊಡ್ದು ಸತಿಯಾ என்ன விட்ட வேற யாராவது இந்த மாதிரி இருக்காளா அப்படி அப்பேற்பட்ட ஒரு அகங்காரம் అటువంటి ఒక ಅಹಂಕಾರము ರಾದು ಮಳ್ಳಿ ಜ್ಞಾನೈಶ್ವರ್ಯವನ್ನ ಕೊಡ್ಬೇಕು ನನ್ನಲ್ಲಿ ಒಂದು ಸಮೃದ್ಧತೆ ಒಂದು ತೃಪ್ತಿ ಒಂದು ಯಾವಾಗ್ಲೂ ಸೌಹಾರ್ದತೆ ತದುಂಬಿ ಇರುವುದು ಅಂತ ಹೇಳ್ತೀವಲ್ವಾ எப்பவுமே நிறைஞ்சி இருக்கு ఎప్పుడూ పూర్ణంగా సంపూర్ణమయంగా ఉంది అటువంటి భావం ಅದು ನನ್ನ ಒಂದು ಜ್ಞಾನೇಶ್ವರ್ಯ ಅದರಿಂದ ನಾನು ಸುಖವೂ ಇಲ್ಲ ನನಗೆ ದುಃಖವೂ ಇಲ್ಲ ಮೇಲೆ ಏರುವುದೂ ಇಲ್ಲ ಕೆಳಗಡೆ ಇಳಿಯುವುದೂ ಇಲ್ಲ ನಾನಾಗಿ ನನ್ನ ಸ್ಥಳದಲ್ಲಿ ನಾನು ಇರ್ತೀನಿ ಅನ್ನೋದೇ ಆನಂದ ಈ ಆನಂದದಿಂದ ನಮ್ಗೆ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತೆ ಮೋಕ್ಷ ಅಂದ್ರೆ ಎಲ್ಲೋ ವೈಕುಂಠಕ್ಕೆ ಹೋಗಿ ಮೋಕ್ಷವನ್ನ ಪಡೆಯುವುದು ಅಂತ ಅಲ್ಲ ವೈಕುಂಠ ಅಂದ್ರೆ ಏನು ಅಂತ ಅದಕ್ಕೆ ನಾ ಪ್ರಶ್ನೆ ಅವತ್ತು ಕೇಳಿದಲ್ವಾ ಎಲ್ಲಿ ಜ್ಞಾನ ಭಕ್ತಿಗಳಿಗೆ ಕುಂಠಿತವಿಲ್ಲವೋ ಅದು ವೈಕುಂಠ ಈಗ ನಿಮ್ ಮನೆಗಳಲ್ಲಿ ನಿಮಗೆ ಜ್ಞಾನ ಭಕ್ತಿಗಳಿಗೆ ಕುಂಠಿತ ಇದೆಯಾ ಇಲ್ವಾ ಕ್ವೆಶ್ಚನ್ ಇಲ್ಲ ಯಾಕೆ ಹೇಳಿ ಅಟ್ಲೀಸ್ಟ್ ಈ ಕಲಿಯುಗದಲ್ಲೂ ಈ ಡಿಸ್ಟ್ರಾಕ್ಷನ್ ಕಾಲದಲ್ಲಿ ಈ ಮೊಬೈಲು ಟಿವಿ ಅದು ಇದು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅನ್ನೋ ಕಾಲದಲ್ಲೂ ಕೂಡ ಇಡೀ ವಾರದಲ್ಲಿ ಅಟ್ಲೀಸ್ಟ್ 2 ದಿನವೋ 4 ದಿನವೋ 2 ಅವರೋ 4 ಅವರೋ ಪರಮಾತ್ಮನ ವಿಚಾರವನ್ನ ವಿನಿಮಯ ಮಾಡ್ಕೊಳ್ಳೋ ಅಷ್ಟು ತಪಸ್ಸಿನ ಮನಸ್ಥಿತಿ ನಮಗ್ ಪ್ರಾಪ್ತವಾಗಿದೆ ಅಂದ್ರೆ ಇನ್ನು ಮೋಕ್ಷಕ್ಕೆ ಏನ್ ಕೊರೆ ಹೇಳಿ ಅಲ್ವಾ ಭಗವಂತ ಅಂತ ಒಬ್ಬ ಇದಾನೆ ಅಂತ ನೆನೆಯೋಷ್ಟು ತಾಳ್ಮೆನೂ ಈಗಿನ ಕಾಲದಲ್ಲಿ ಈಗಿನ ಜಗತ್ತಲ್ಲಿಲ್ಲ ದುಡ್ಡಿದೆ ಐಷಾರಾಮವಾದ ಜೀವನ ಇದೆ ಸಕಲ ಸೌಭಾಗ್ಯಗಳು ಇದೆ ಸಮೃದ್ಧತೆ ಇದೆ ಆದ್ರೆ ಎಲ್ಲ ಇದ್ದು ಏನೋ ಕೊರೆ ಇದೆ ಜಸ್ಟ್ ಲೈಕ್ ಅಮೇರಿಕಾ ಒಪ್ಪೋತೀರಾ ದ ಪೀಪಲ್ ಹೂ ಹ್ಯಾವ್ ಗಾನ್ ಟು ಅಮೇರಿಕಾ ದೇ ಕ್ಯಾನ್ ರಿಯಲೈಸ್ ವೆರಿ ಈಸಿಲಿ ಎಲ್ಲ ನಾಡು ಪೂರ್ತಿ ಒಳ್ಳೆ ಸೀನಿಕ್ ಬ್ಯೂಟಿ ಕ್ಲೀನ್ ಆಗಿದೆ ರೋಡ್ಸ್ ಎಲ್ಲ ಅಷ್ಟು ಚೆನ್ನಾಗಿದೆ ಲಾನ್ ಎಷ್ಟು ಚೆನ್ನಾಗಿ ಬೆಳೆದಿರ್ತಾರೆ ಮರಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂಡ್ ಎಷ್ಟೇ ವೆದರ್ ಹದಗೆಡ್ಸಿದ್ರು ಮತ್ತೆ ಎಲ್ಲ ಸರಿ ಮಾಡ್ಬಿಡ್ತಾರೆ ಅಲ್ವಾ ಸಮ್ಮರ್ ಬಂತಲ್ಲ ಅಂತ ಬರೀ 3 ತಿಂಗಳು ತಾನೇ ಬಿಡುವಂತ ಲಕ್ಷ್ಯ ಬಿಡಲ್ಲ ಆ 3 ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಹೂ ಕುಂಡುಗಳೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಬೆಳಿಬೇಕೋ ಎಲ್ಲಾದ್ನೂ ಬೆಳಿತಾರೆ ದ ಸಿಟಿ ಬಿಕಮ್ಸ್ ಸೋ ಬ್ಯೂಟಿಫುಲ್ ಕಲರ್ಫುಲ್ ಕ್ರ್ಯಾಕರ್ಸ್ ಎಲ್ಲ ಹೊಡಿತಾರೆ ಫೈರ್ ವರ್ಕ್ ಮಾಡ್ತಾರೆ ಲೈಟ್ಸ್ ಎಲ್ಲ ಜಿಗ ಅಂತ ಡೌನ್ ಟೌನ್ ಅಲ್ಲಿ ಹಾಕ್ತಾರೆ ಅಲ್ವಾ ಮಾಲ್ಸ್ ಎಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಅಲಂಕರಿಸ್ತಾರೆ ಇವನ್ ಇನ್ ವಿಂಟರ್ ಡ್ಯೂರಿಂಗ್ ದ ಟೈಮ್ ಆಫ್ ಕ್ರಿಸ್ಮಸ್
ವೈಟ್ ಕ್ರಿಸ್ಮಸ್ ಅಂತ ಅದಕ್ಕೆ ಹೇಳೋದವ್ರು. ಆ ವೈಟ್ ಕ್ರಿಸ್ಮಸ್ ಅಂತ ಲಾನ್ ಇಲ್ದೆ ಇರೋ ಸ್ನೋ ಮೇಲೂ ಕೂಡ ಬೇಕಾದಷ್ಟು ಅಲಂಕಾರ ಮಾಡ್ತಾರೆ. ನೀವ್ ಏನೇ ನೋಡಿ, ನಮ್ಮ ಕಂಟ್ರಿಲಿ ಒಂದ್ ಸ್ಲಮ್ನೇ ನೋಡ್ಕೊಳ್ಳಿ ಬೇಕಾದ್ರೆ, ಇಲ್ಲಿರೋ ಒಂದು ಸೌಹಾರ್ದತೆ ತನ್ಮೆಯತೆ ನಮ್ಗಲ್ಲಿ ಬರಲ್ಲ. ಬರುತ್ತಾ? ಸಮಥಿಂಗ್ ಎಂಟಿ, ಏನೋ ಶೂನ್ಯ ಅನ್ಸಲ್ವಾ? ಮನೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ, ಬಟ್ ಸ್ಟಿಲ್ ವಿ ಫೀಲ್ ಏನೋ ಶೂನ್ಯ. ಇಲ್ಲೊಂದು ಗ್ರಾಮ ಪ್ರದೇಶದಲ್ಲಿ ಎಲ್ಲೋ ಹಂಪಿಲೋ ಅಥವಾ ಎಲ್ಲೋ ಮೂರ್ನಾಳ, ಸಂಡೂರು, ಕುಷ್ಟಗಿ ತಾಲೂಕು ಅಲ್ಲೆಲ್ಲೋ ಹೋಗಿ ನೀವು ಒಂದು ಕಿನ್ನಾಳದಲ್ಲಿ ಸುಮ್ಮನೆ 2 ಮೋಟ್ ಗೋಡೆ, ಸುಮ್ಮನೆ ಒಂದು ಗುಹೆ ತರ ನಾನ್ ನೋಡಿದೀನಿ ಆ ತರದ ಮನೆಗಳು. ಹೇಮವ್ವ ಚಿತ್ರಗಾರ ಅಂತ ಒಬ್ಬಾಕೆ ಆರ್ಟಿಸ್ಟ್ ಹೋಗ್ಬಿಟ್ರು ಪಾಪ. ಅವ್ರೊಬ್ರೇ ಇದ್ರು, ಗಂಡ ಮಕ್ಕಳು, ಏನೋ ಅವ್ರ ಮದ್ವೆನೇ ಆಗಿರ್ಲಿಲ್ಲ. She was 80+ when she expired. I had been to her home to interview her because she was a national awardee. You know that? ಹೇಮವ್ವ ಚಿತ್ರಗಾರ್. ಆಕೆ ಅವ್ರ ಜೀವನದ ಉದ್ದಕ್ಕೂ ಮಾಡ್ತಾ ಇದ್ದಿದ್ದೆ ಬರೀ ಹಸುಗಳು ಅಷ್ಟೇನೆ, ಏನು ಮಾಡ್ತಾ ಇರ್ಲಿಲ್ಲ. ಕಿನ್ನಾಳದ ಬೊಂಬೆಲ್ ಹಸುಗಳು ಮಾಡುದು. ಆದ್ರೆ ಆಕೆಗೆ ಇರಕ್ ಒಂದ್ ಮನೆ ಇರ್ಲಿಲ್ಲ. Though she was a national awardee. ಹಂಪಿನಲ್ಲಿ ಒಂದು ಗುಹೆ ತರ ಹುಡ್ಗಾಡ ಪ್ರದೇಶ, ಪಕ್ಕದಲ್ಲೆಲ್ಲ ಒಂದಷ್ಟು ಗಿಡಗಳು ಮರಗಳು ಎಲ್ಲ ಇತ್ತು. ಒಂದು ಗುಹೆ ತರ, ಇನ್ನೊಂದು ಕಡೆ ಒಂದ್ ಚಿಕ್ಕ ಮಣ್ಣಲ್ಲಿ ಮೋಟ್ ಗೋಡೆ, ಮಳೆ ಬಂದ್ರೆ ಬಿದ್ದೋಗುತ್ತದು. ಆಯ್ತಾ? ಅದೇ ಅವಳು ಬೆಡ್ರೂಮ್. ಈ ಕಡೆ ಕಿಚನ್, ಬಾತ್ರೂಮ್ ಎಲ್ಲ ಹಿಂದಕ್ಕೆ ಏನೋ ಒಂಚೂರು ಮಾಡ್ಕೊಂಡಿತ್ತು ಅಷ್ಟೇ. ನಾವು ಆಕೆಗೆ ಕೆಲ್ಸ ಕೊಟ್ಟು ಕೂಲಿ ಕೊಟ್ರೆ ಆ ಕೂಲಿನಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಸಿಲಿಂಡರ್ ತರೋರು. ನಾವ್ ಕೊಟ್ಟಿದ್ದ ದುಡ್ಡನ್ನ ಇಟ್ಕೊಂಡು ಅದ್ರಲ್ಲೇ ಬೇಳೆ ಬೇಯಿಸ್ಕೊಳ್ಳೋದು, ಅವತ್ತಿನ ದಿನದ ಅನ್ನ, ಆ ತರ. ಈ ಆರ್ಟ್ ಫಾರ್ಮೇ ಅವ್ರನ್ನ ತುಂಬಾ ವರ್ಷಗಳು ಬಾಳಿಸ್ತು ಹಿಂಗೇನೆ. ಆಯ್ತಾ? ಯಾರೋ ನಮ್ ತಾಯಿ ಅವ್ರದ್ದು, ನಮ್ ದೀಪಂದು ಈ ತರ ಹಳೆ ಸೀರೆಗಳು ತಗೊಂಡ್ ಹೋಗ್ಕೊಟ್ರೆ ಅದೇ ಯಾವ್ದೋ ರೌಕೆ, ಯಾವ್ದೋ ಸೀರೆ, ಆತರ. ಒಂದ್ ಗೋಧಿ ಪ್ಯಾಟ್ರನ್ ಚೈನ್, ಒಂದ್ ಚಿನ್ನದ್ ಹಾಕೊಂಡಿದ್ರು, ಕೈ ತುಂಬಾ ಗಾಜಿನ ಬಳೆ, ಬೆಂಡೋಲೆ. ಎಷ್ಟು ಚೆನ್ನಾಗಿದ್ರು ನೋಡಕ್ಕೆ ಅಂದ್ರೆ, ಕೆನ್ನೆ ತುಂಬಾ ಅರ್ಶಿನ, ಇಷ್ಟೆಲ್ಲ ಬೊಟ್ಟು, ಒಂದು ಇಳಕಲ್ ಸೀರೆ ಅಷ್ಟೇನೆ. ಆದ್ರೆ ಆಕೆ ನೋಡಿದ್ರೆ ಎಷ್ಟು ಶ್ರೀಮಂತಿಕೆ ಇತ್ತು ಅಂದ್ರೆ, ನಿಮ್ ಮನೆ ತುಂಬಾ ಚೆನ್ನಾಗಿದೆ ಹೇಮವ್ವ ಅಂತ ಇದ್ದೆ. ಅಯ್ಯೋ ಚಂದ್ವ ಚೊಕ್ವ, ಪೂರಕ್ಕೆ ಜಾಗ ಇಲ್ಲ, ಗುಹೆನಲ್ಲಿ ಇದೀವಿ, ನೀವು ಹೋಗಿ ನಮ್ಮನ್ನ ಬುದ್ಧಿ ಈ ತರ ಹೇಳ್ತಿರಲ್ಲ, ಚೆನ್ನಾಗಿದೆ ಮನೆ. ಆ ಮನೆಯನ್ನ ಲಕ್ಷ್ಮಿ ತಾಂಡವವಾಡ್ತಾ ಇತ್ತ ಮನೆಯಲ್ಲಿ, ಗೊತ್ತಾ? ಮನೆ ಮುಂದೆ ರಂಗೋಲಿ ಹಾಕಿ ಸಗಣಿ ಸಾರಿಸಿ ಎಷ್ಟು ನೀಟಾಗಿ ಇಟ್ಟಿದ್ರು ಅಂದ್ರೆ, ಒಂದು ಚೂರು ಎಲ್ಲೋ ವಾಸನೆ ಗೀಸನೆ ಏನೂ ಇಲ್ಲ. ಚೆನ್ನಾಗಿ ಅಗರಬತ್ತಿ ಹಚ್ಚಿ ದೇವರಿಗೆ ದೀಪ ಹಚ್ಚಿ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ರು. ಆ ಊರ್ ಮಲೆ ಯಾವ್ದೋ ಒಂದು ವಿರೂಪಾಕ್ಷೇಶ್ವರ ಭುವನೇಶ್ವರಿದು ಒಂದು ಫೋಟೋ ಅಷ್ಟೇನೆ. ಏನ್ ಸುಖ ಕಂಡ್ರು. ಒಂದ್ ಕಾರ್ ಇತ್ತ, ಬಂಗ್ಲೋ ಇತ್ತ, ಸ್ವಿಮ್ಮಿಂಗ್ ಪೂಲ್ ಇತ್ತ, ಸಿಟ್ಔಟ್ ಇತ್ತ, ಅವ್ರಿಗೆ 5 ಸ್ಟಾರ್ ಹೋಟ್ಲ್ ಇತ್ತ, ಏನೂ ಇಲ್ಲ. ಆದ್ರೆ ಮುಖದಲ್ಲಿ ಏನು ಆನಂದ ಇತ್ತು, ಕಳೆ ಇತ್ತು ಅಂದ್ರೆ, ಶಿ ಆಲ್ವೇಸ್ ಯೂಸ್ ಟು ಡೂ ಓನ್ಲಿ ದಟ್ ಹಸು. ಆ ಹಸು ಮಾಡಿ 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 ಅವರು ಹಸು ತರನೇ ಇದ್ರು ನೋಡಕ್ಕೆ. ಎಷ್ಟು ಚೆನ್ನಾಗ್ ಅದ್ ಕಲೆನ ಬರ್ಸೋರು ಅವ್ರು ಅಂದ್ರೆ, ಯು ಕಾಂಟ್ ಇಮ್ಯಾಜಿನ್. ರಿಯಲ್ ಹಸುನು ಹಂಗಿರಲ್ವೇನು, ಅಷ್ಟು ಬ್ಯೂಟಿ ಅದ್ರಲ್ಲಿ. ಪೂರ್ತಿ ಕರ್ನಾಟಕ ಪೂರ್ತಿ ಹೇಮವ್ವ ಚಿತ್ರಗಾರ್ ಗೂಗಲ್ ಅಲ್ಲಿ ಹಾಕ್ ನೋಡಿ, ಫೇಮಸ್. ಬಡತನ ಅನ್ನೋದು ಕಿತ್ತು ತಿಂತಾ ಇತ್ತು. ಆದ್ರೂ ಒಂದಿನಾನು ನಾನ್ ಬಡವೆ, ನನಗ್ ದುಡ್ಡಿಲ್ಲ ಕೈಯಲ್ಲಿ. ನೋಡಿ ದೇವ್ರು ಅಂತವ್ರನ್ನ ಎಷ್ಟ್ ಚೆನ್ನಾಗಿ ಇಡ್ತಾನೆ ಅಂದ್ರೆ, ಒಂದು ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ. ಒಂದು ದಿನ ಒಂದು ಕ್ರೋಸಿನ್ನು ಡೋಲೋ 650 ಹಾಕಿ ದುಡ್ಡು ಕೊಟ್ಟವ್ರಲ್ಲ. ಕೊರೋನಾ ಬಂದಾಗ್ಲೂ ಶಿ ಸರ್ವೈವ್ಡ್ ವಿತೌಟ್ ಎನಿ ಮೆಡಿಸಿನ್. ಇದನ್ನ ಮೋಕ್ಷ ಅಂತೀರಾ, ಏನಂತೀರಾ ಇದನ್ನ? ಆನಂದ ಹೃದಯದಲ್ಲಿದ್ರೆ ಮೋಕ್ಷ ತಾನಾಗೆ ಸಿಗುತ್ತಲ್ವಾ? ದಿಸ್ ಇಸ್ ವಾಟ್ ಧ್ರುವ ಸೇಸ್. ಆಕೆಗೆ ಹೇಳ್ತಾ ಇದ್ದೆ, ನಿಮ್ಮನ್ನ ನೋಡಿದ್ರೆ ನನ್ ಹೊಟ್ಟೆ ಕಿಚ್ಚಾಗುತ್ತೆ. ಸಕಲ ಸೌಲಭ್ಯತೆಗಳು ನಮ್ಗಿದ್ರು ನಿಮ್ಮಷ್ಟು ಆನಂದವಾಗಿ ನಾವಿಲ್ಲ. ಏನೋ ಅತೃಪ್ತಿ ನಮ್ಮ ಮನಸ್ಸಲ್ಲಿ ಕಾಡುತ್ತೆ. ಎಷ್ಟು ತೃಪ್ತಿಯಾಗಿದ್ದೀರಾ? ನಿನಗೇನಪ್ಪ ರಾಜನ್ ತರ ಇದೆಯಾ, ನಿನಗ್ಯಾಕೆ ಅತೃಪ್ತಿ? ಅಲ್ಲ, ಒಂದು ಮಾತು ಹೇಳ್ದೆ ಹೇಮವ್ವ, ನಿಮ್ಮನ್ನ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ. I have met all these people whenever I go for my PhD research. ಅದೇ ರೀತಿ ಮೋರ್ನಾಳದಲ್ಲಿ ತೊಗಲು ಬೊಂಬೆ ಆಟ ಆಡ್ಸೋ ಶಿಳೆ ಖ್ಯಾತರ ಒಂದು ಗುಂಪಿಗೆ ಸೇರಿದ ಹೆಂಗಸು.
ಆಕೆನೂ ಅಷ್ಟೇ, ಶಿ ವಾಸ್ 98. ಆ ಮುಖದಲ್ಲಿ ಏನ್ ಚಾರ್ಮ್ ಇತ್ತು ಗೊತ್ತಾ, ಪದಗಳು ತಾನಾಗೆ ಹೊರಳೋದು. ದುರ್ಯೋಧನನನ್ನ ಆಡ್ಸೋವಾಗ, ಕರ್ಣನನ್ನ ಆಡ್ಸೋವಾಗ, ಅಂಡ್ ಅರ್ಜುನ ಬರುವಾಗ ರಥವೇರಿ, ಕೃಷ್ಣನ ಪದಗಳು ಎಷ್ಟು ಜೋರ ಹೇಳೋರು ಅಂದ್ರೆ ಊರಿಗೆ ಕೇಳಿಸೋದು, ಮೈಕೆ ಬೇಕಿರ್ಲಿಲ್ಲ. ನೀವೇನ್ ಈ ಗಂಟ್ಲಲ್ಲಿ ಏನಾದ್ರು ಮೈಕ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಒಳಗಡೆ ಅಂತ ಕೇಳ್ತಾ ಇದ್ದೆ. ಆತರ ಚಿಕ್ಕ ಚಿಕ್ಕ ಗ್ರಾಮವಾಸಿಗಳಲ್ಲಿ ನೀವು ಹೋಗ್ ನೋಡಿ, ಆ ಆನಂದ ಅನ್ನೋದು ಹೃದಯ ತುಂಬಿ ಇರುತ್ತೆ. ಅವ್ರಿಷ್ಟಕ್ಕೂ ನಮ್ಗೆಲ್ಲ ಕೊಡ್ತಾ ಇದ್ದಿದ್ ಏನೂ ಇಲ್ಲ. ನಾವ್ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಗೊತ್ತವ್ರಿಗೆ, ನೀರ್ ಮಜ್ಜಿಗೆ ಕೊಡೋರಷ್ಟೇ. ತಣ್ಣಗೆ ನೀರ್ ಮಜ್ಜಿಗೆ ಕುಡೀರಿ ಬಿಸಿಲಲ್ಲಿ ಬಂದಿದ್ದೀರಾ ಅಂತ. ಆ ನೀರ್ ಮಜ್ಜಿಗೆ ನಮ್ಗೆ ಏನ್ ಮಾಡೋದು ಗೊತ್ತಾ, ಇಡೀ ದಿನಕ್ಕೆ ಆಹಾರ ಆಗ್ಬಿಡೋದು. ಕೊಡೋ ಆ ಪ್ರೀತಿ ಎಷ್ಟು ಕೊಟ್ರು, ವಾಟ್ ಇಸ್ ದ ಕ್ವಾಂಟಿಟಿ, ವಾಟ್ ಇಸ್ ದ ಕ್ವಾಲಿಟಿ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಕೊಡೋವರ ಆ ಭಾವನೆ, ಇಟ್ ಯೂಸ್ ಟು ಸರ್ವ್ ಫಾರ್ ದ ಹೋಲ್ entire day as a meal to me. I really validate such things in my life very much. ಅಂತ ದಿನಗಳು ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲ್ಲ. ಅಂತ ಜನರನ್ನ ಮೇಟ್ ಮಾಡ್ತಾರೆ. ಆ ತರ ಆ ಆನಂದ ನೋಡಿ ಅವ್ರಿಗೆ ಮೋಕ್ಷವನ್ನೇ ಕರುಣಿಸ್ತಾರೆ. ಆರ್ಟ್ಗೋಸ್ಕರ ಅವರೆಲ್ಲ ತಮ್ಮನ್ನೇ ತಾವು ಪಣವಾಗಿ ಕೊಟ್ಕೊಂಡ್ರು. ಅವರೆಲ್ಲ ಆರ್ಟ್ ಫಾರ್ಮ್ ನಮ್ಮ ಮನೇಲಿದೆ. ವೈ ಸೋ ಮೆನಿ ಡಾಲ್ಸ್ ಅಂತಾರಲ್ಲ, ಎವ್ರಿ ಡಾಲ್ ಹ್ಯಾಸ್ ಎ ಹಿಸ್ಟ್ರಿ, ಇಟ್ ಸ್ಪೀಕ್ಸ್ ಟು ಅಸ್. ಕಷ್ಟಪಟ್ಟು ಅವರು ಎಲ್ಲೋ ಕಟ್ಟಿಗೆ ಸಂಪಾದಿಸಿ ಅದಕ್ಕೆ ರಾ ಮೆಟೀರಿಯಲ್ ಎಲ್ಲಿಂದಾನೋ ತಗೊಂಡ್ಬಂದು ಫೆವಿಕಾಲು ಮತ್ತೆ ಬಟ್ಟೆ ಎಲ್ಲ ಹಾಕಿ ಅದನ್ನ ಚೆನ್ನಾಗಿ ಹದವಾಗಿ ಬೇಯಿಸಿ ಮೂರ್ಸಿ 48 ದಿನಗಳ ಕಾಲ ರುಬ್ಬಿ ಅದನ್ನ ಒರಳ ಕಲ್ಲಲ್ಲಿ ಅದ್ ಕೈಯಿಂದ ಆಕೃತಿ ಮಾಡುವಾಗ ಎಷ್ಟು ಭಾವನೆ ಅದರಲ್ಲಿ ಒಳಗೆ ಹೋಗುತ್ತೆ. ಸೋ ಮಚ್ ಆಫ್ ಹೋಮ್ ವರ್ಕ್. ಇಷ್ಟೆಲ್ಲಾ ಮಾಡಿನೂ ಅಯ್ಯೋ ಇಷ್ಟ ಕಷ್ಟ ಪಡ್ತಾ ಇದೀನಲ್ಲ, ಭಗವಂತ ನನ್ನ ಹಿಂಗಿಟ್ಟಿದಾನಲ್ಲ ಅಂತ ಒಂದು ದಿನವೂ ಚಕಾರದ ಮಾತು ಅನ್ನೋದೇ ಹ್ಯಾವ್ ನಾಟ್ ಸೀನ್. ಎವ್ರಿ ಇಯರ್ ಐ ಯೂಸ್ ಟು ಗೋ ಅಂಡ್ ಗಿವ್ ಆರ್ಡರ್ ಟು ದಟ್. ಮನಸ್ ಮಾಡಿದ್ರೆ ನಾನು ಎಂತೆಂತ ಹೋಗಿ ಎಂಪೋರಿಯಂಗಳಲ್ಲಿ ದುಡ್ಡನ್ನ ಬಿಸಾಕ್ಬಿಟ್ಟು ಕಲೆಗಳನ್ನ ಕೊಂಡ್ಕೊಂಡ್ ಬರ್ಬೋದು. ನೋ, ದಟ್ ವಾಸ್ ನಾಟ್ ಮೈ ಮೋಟಿವೇಶನ್. ನಾವು ಕೊಡೋ 10 ರೂಪಾಯಿ ಒಂದು ಬೇಳೆಗೋ ಒಂದು ಅಕ್ಕಿಗೋ ಅವ್ರಿಗೆ ಆಗ್ಬೇಕು ಬಾ. ಮತ್ತ ಅವ್ರಿಗೆ ಸುಮ್ನೆ ದುಡ್ಡು ಕೊಟ್ರೆ ತಗೊಳಲ್ಲ. ಬಡತನ ಸ್ವಾಭಿಮಾನನೂ ಕಲ್ಸಿರುತ್ತೆ. ಒಬ್ರ ಕೈನ ಅಂಗಲಾಚೋರಲ್ಲ ಅವ್ರುಗಳು. ಸೊ ಇದಕ್ಕಿಂತ ಮೋಕ್ಷ ಇನ್ನೊಂದು ಇದೆಯಾ ಹೇಳಿ? ಸ್ವಾಭಿಮಾನದಿಂದ ಆ ವಯಸ್ಸಲ್ಲೂ ಆನಂದವಾಗಿ ಬಂದವರಿಗೆ ತೋರಣ ಕಟ್ಟಿ ವೆಲ್ಕಮ್ ಮಾಡಿ ಅವ್ರದ್ದು ಗುಡಿಸ್ಲೋ ಬಂಗ್ಲಾನೋ ಅದೂ ಅಲ್ಲ ಅಲ್ವಾ? ಇದೇ ಆನಂದದ ಒಂದು ನೆಟ್ ರಿಸಲ್ಟ್ ಮೋಕ್ಷ. ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ನಾವ್ ಇದನ್ನ ನೋಡ್ತೀವಿ. ಈ ಮೋಕ್ಷದ ನಂತರ ಬರೋದೇ the 11th and 12th. Today I am going to explain and make you to write ಆತ್ಮ ಸ್ವರೂಪ, ನಂತರ ಭರ್ತ ಕರ್ತ. 11th ಒಂದು ಬರ್ಕೊಡಿ ಎಲ್ಲಾರು. ಆತ್ಮ ಸ್ವರೂಪ. ಆತ್ಮ ಸ್ವರೂಪ ಫಸ್ಟ್ ಬರ್ಕೊಂಡ್ಬಿಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಲೋಕದಲ್ಲಿ ವಿದ್ಯಾ ಅವಿದ್ಯಾ ಎಂಬ ಈ ಲೋಕದಲ್ಲಿ ವಿದ್ಯಾ ಅವಿದ್ಯಾ ಎಂಬ ಈ ಲೋಕದಲ್ಲಿ ವಿದ್ಯಾ ಅವಿದ್ಯಾ ಎಂಬ ಎರಡು ಪರಸ್ಪರ ವಿರುದ್ಧವಾದ ಶಕ್ತಿಗಳು, ಎರಡು ಪರಸ್ಪರ ವಿರುದ್ಧವಾದ ಶಕ್ತಿಗಳು. ಈ ಲೋಕದಲ್ಲಿ ವಿದ್ಯಾ ಅವಿದ್ಯಾ ಎಂಬ ಎರಡು ಪರಸ್ಪರ ವಿರುದ್ಧವಾದ ಶಕ್ತಿಗಳು ನಿಮ್ಮಿಂದಲೇ ಹುಟ್ಟಿದವು. ನಿಮ್ಮಿಂದಲೇ ಹುಟ್ಟಿದವು. ನಿಮ್ಮಿಂದಲೇ ಅಂದ್ರೆ ಈ ಭಗವಂತನಿಂದಲೇ ಅಂತ ಅರ್ಥ. ಧ್ರುವ ಅಲ್ವಾ ಹೇಳ್ತಾ ಇರೋದು? ಧ್ರುವ ಇಸ್ ಟೆಲಿಂಗ್ ಟು ದ ಲಾರ್ಡ್, ನಿಮ್ಮಿಂದಾನೇ ಈ ಎರಡು ಪರಸ್ಪರ ವಿರುದ್ಧವಾದ ಶಕ್ತಿಗಳು ಹುಟ್ಟಿದೆ ಅಂತ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಈ ಲೋಕದಲ್ಲಿ ವಿದ್ಯಾ ಅವಿದ್ಯಾ ಹೆಡ್ಡಿಂಗ್ ಸರ್ 11th ಹೆಡ್ಡಿಂಗ್ ಆತ್ಮಸ್ವರೂಪಂ. ಆತ್ಮಸ್ವರೂಪ ಹೆಡ್ಡಿಂಗ್ ಆತ್ಮಸ್ವರೂಪ.
ಈ ಲೋಕದಲ್ಲಿ ವಿದ್ಯಾ ಅವಿದ್ಯಾ ಎಂಬ ಪರಸ್ಪರ ವಿರುದ್ಧವಾದ ಶಕ್ತಿಗಳು ಎಂಬ ಎರಡು ಪರಸ್ಪರ ವಿರುದ್ಧವಾದ ಶಕ್ತಿಗಳು ನಿಮ್ಮಿಂದಲೇ ಹುಟ್ಟಿದುವು. ಬ್ರಹ್ಮಸ್ವರೂಪವೇನೆಂದರೆ ಜಗತ್ತಿಗೆ ರೂಪವನ್ನ ಕೊಡುವುದು. ಜಗತ್ತಿಗೆ ರೂಪವನ್ನ ಕಲ್ಪಿಸುವುದು ಅಂತ ಬರ್ಕೊಳ್ಳಿ, ಕೊಡುವುದು ಬೇಡ, ಚೆನ್ನಾಗಿಲ್ಲ ಆ ಪದ. ಜಗತ್ತಿಗೆ ಬ್ರಹ್ಮಸ್ವರೂಪವೇನೆಂದರೆ ಜಗತ್ತಿಗೆ ರೂಪವನ್ನ ಕಲ್ಪಿಸುವುದು. ಬ್ರಾಕೆಟ್ ಅಲ್ಲಿ ತಮಿಳಲ್ಲಿ, ಕನ್ನಡದಲ್ಲೇ ತಮಿಳಲ್ಲಿ ಬರ್ಕೊಳ್ಳಿ, ತೋಟ್ರವಿಕ್ಕರವನ್. ತೋಟ್ರವಿಕ್ಕರವನ್ ತೋಟ್ರವಿಕ್ಕರವನ್ ತೋಟ್ರವಿಕ್ಕಿರದೆ ಅಂತ ಹೇಳ್ತೀವಲ್ವಾ, ತೋಟ್ರವಿಕ್ಕರವನ್. ತೋಟ್ರಂ ಅಂದ್ರೆ ರೂಪ, ತೋಟ್ರವಿಕ್ಕರವನ್ ರೂಪವನ್ನ ಕಲ್ಪಿಸುವುದು. ಬ್ರಹ್ಮಸ್ವರೂಪವೇನೆಂದರೆ ಜಗತ್ತಿಗೆ ರೂಪವನ್ನು ಕಲ್ಪಿಸುವುದು. ತೋಟ್ರವಿಕ್ಕರವನ್. ಓಕೆ, ವಿದ್ಯಾ ಅವಿದ್ಯಾ ಅಂತ ಎರಡಿದೆ. ಜಗತ್ತಿಗೆ ರೂಪನು ನೀವೇ ಕೊಟ್ಟಿದ್ದೀರಾ. ಜಗತ್ತಿಗೆ ರೂಪವನ್ನ ಕೊಟ್ಟು 14 ಲೋಕಗಳು ಅಂತ ಜಗತ್ತಿಗೆ ಒಂದು ರೂಪವನ್ನ ಕೊಟ್ಟು ಆ ಜಗತ್ತಲ್ಲಿ ವಿದ್ಯೆಯನ್ನು ಇಟ್ಟಿದ್ದೀರಾ, ಅವಿದ್ಯೆಯನ್ನು ಇಟ್ಟಿದ್ದೀರಾ. ಎಲ್ಲಿವರೆಗೂ ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಇನ್ನು ಆತ್ಮಸ್ವರೂಪ ಸರಿಯಾಗಿ ಇನ್ನು ಡೆಫಿನಿಷನ್ ಬಂದಿಲ್ಲ, ಬರುತ್ತೆ. ಇದಿಷ್ಟು 3 ಪಾಯಿಂಟ್ ಗೊತ್ತಾಯ್ತಾ? ಜಗತ್ತಿಗೆ ರೂಪವನ್ನ ಪರಮಾತ್ಮ ಕಲ್ಪಿಸ್ಬಿಟ್ಟು ವಿದ್ಯೆನೂ ಅದ್ರಲ್ಲಿಟ್ಟ, ವಿದ್ಯೆನೂ ಅದ್ರಲ್ಲಿಟ್ಟ. ಗಾಟ್ ಇಟ್ ಎವ್ರಿಬಡಿ? ಈಗ ನೆಕ್ಸ್ಟ್ ವಿಶ್ವಭವಂ. ವಿಶ್ವಭವಂ ಏಕಂ ವಸ್ತುಃ. ವಿಶ್ವಭವಂ ಏಕಂ ವಸ್ತುಃ ಅನಂತಂ. ವಿಶ್ವಭವಂ ಏಕಂ ವಸ್ತುಃ ಅನಂತಂ. ವಿಶ್ವಭವಂ ಏಕಂ ವಸ್ತುಃ ಅನಂತಂ. ಆಯ್ತಾ? ಹೈಫನ್ ಹಾಕೊಳ್ಳಿ. ಒಂದೇ ವಸ್ತುವಾದ, ಮೈ ಗಾಡ್, ಏನ್ ಆಕಾಶನೇ ಮೇಲೆ ಬೀಳೋ ತರ ಸುರಿತಾ ಇದೆ ಮಳೆ. ಎಷ್ಟು ಜೋರಾಗಿದೆ ಅಂದ್ರೆ ಹೊರಗಡೆ ಶಬ್ದನೇ ಜಾಸ್ತಿ ಆಗುತ್ತೆ. ಅನಂತಂ ಒಂದೇ ವಸ್ತುವಾದ ಬ್ರಹ್ಮವಸ್ತುವು, ಬ್ರಹ್ಮ ಪದಾರ್ಥವು ಬರ್ಕೊಳ್ಳಿ. ಒಂದೇ ವಸ್ತುವಾದ ಬ್ರಹ್ಮ ಪದಾರ್ಥವು ಹಲವಾರು ರೂಪಗಳನ್ನ ಪಡೆಯುವುದು. ಹಲವಾರು ರೂಪಗಳನ್ನ ಪಡೆಯುವುದು. ಒಂದೇ ವಸ್ತುವಾದ ಬ್ರಹ್ಮ ಪದಾರ್ಥವು ಹಲವಾರು ರೂಪಗಳನ್ನು ಪಡೆಯುವುದು. ಆದ್ಯಂ ಆನಂದ ಮಾತ್ರಂ. ಆದ್ಯಂ ಆನಂದ ಮಾತ್ರಂ. ಅದ್ಯಮ್ಮ ಆಜ್ಞಮ್ಮ. ಆದ್ಯಂ ಆದ್ಯಂ AADHYAM ಆದ್ಯಂ ಆನಂದ ಮಾತ್ರಂ. ಒಂದೇ ಬ್ರಹ್ಮ ಪದಾರ್ಥವು ವಿಕಾರತೆಯೇ ಇಲ್ಲದೆ ಒಂದೇ ಬ್ರಹ್ಮ ಪದಾರ್ಥವು
ವಿಕಾರತೆಯೇ ಇಲ್ಲದೆ ಆದಿಯಿಂದ ಅಂತ್ಯದವರೆಗೂ ಆದಿಯಿಂದ ಅಂತ್ಯದವರೆಗೂ ಆನಂದವನ್ನೇ ಅನುಭವಿಸುವುದು. ಆನಂದವನ್ನೇ ಅನುಭವಿಸುವುದು. ಆನಂದವನ್ನೇ ಅನುಭವಿಸುವುದು. ಅನುಭವಿಸುವುದು. అనుభవింపబడేది, అనుభవించేది, ಅನುಭವಿಸುವುದು. ವಿಕಾರತೆಯೇ ಇಲ್ಲದೆ ಆನಂದವನ್ನು ಅನುಭವಿಸುವುದು. ಈ ಆನಂದದ ಅರಿವೇ ವಿದ್ಯಾ. ಈ ಆನಂದದ ಅರಿವಿಲ್ಲದಿರುವುದೇ ಅವಿದ್ಯಾ. ಈ ಆನಂದದ ಅರಿವೇ ವಿದ್ಯಾ. ಈ ಆನಂದದ ಅರಿವಿಲ್ಲದಿರುವುದೇ ಅವಿದ್ಯಾ. ಈ ಆನಂದ ಸ್ವರೂಪಕ್ಕೆ ನಾನು ಶರಣಾಗಿ, ಈ ಆನಂದ ಸ್ವರೂಪಕ್ಕೆ ನಾನು ಶರಣಾಗಿ ಚಿರಋಣಿಯಾಗಿರುತ್ತೇನೆ. ಚಿರಋಣಿಯಾಗಿ ಇರುತ್ತೇನೆ. ಚಿರಋಣಿಯಾಗಿ ಇರುತ್ತೇನೆ. ಓಕೆ, ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಎವ್ರಿಬಡಿ finish writing? Now I will explain. ಬ್ರಹ್ಮ ಪದಾರ್ಥ ಅನ್ನೋದು ಸಾಕ್ಷಾತ್ ಶ್ರೀಮನ್ ನಾರಾಯಣ. ಅವನು ಸಂಕಲ್ಪ ಮಾಡಿ, ನಾನೇ ಕಸ್ತೂರಿ ಮಾಮಿ, ನಾನೇ ಯಶೋದಾ ಮಾಮಿ, ನಾನೇ ಪ್ರಭಾ ಮಾಮಿ, ನಾನೇ ರೇಖಾ, ನಾನೇ ವಿವೇಕ್, ನಾನೇ ಅನುರಾಧ ಮಾಮಿ, ಆ ರೀತಿ ಒಬ್ಬನೇ ಹಲವಾರು ಆಗ್ತಾರೆ. ಆಯ್ತಾ? ಬಟ್ ಇಫ್ ಯು ಟೇಕ್ ಇಂಡಿವಿಜುವಲಿ ಅನುರಾಧ ಮಾಮಿ, ಪ್ರಭಾ ಮಾಮಿ, ಯಶೋದಾ ಮಾಮಿ, ವಿವೇಕ್, ರೇಖಾ ಅಂತ ತಗೊಂಡ್ರೆ everybody has got ups and downs in our life span. Is it not? ನನಗ್ ಅಪ್ ಆಗಿರೋದು ಇನ್ನೊಬ್ರಿಗೆ ಡೌನ್ ಆಗಿರ್ಬೋದು, ನಿಮಗ್ ಡೌನ್ ಆಗಿರೋ ನನಗ್ ಅಪ್ ಆಗಿರ್ಬೋದು. But everybody has got their own graph. Is it not? Need not be your graph is my graph. My graph is your graph. Okay, but still graph will be there. Graph ಅನ್ನೋದು ಏನು ಹೇಳಿ? Ups and downs and ತೋರ್ಸೋದೇ graph. Graph is common, like how ಆನಂದ is common. ಆಯ್ತಾ? ಆ ಗ್ರಾಫ್ ಅನ್ನೋದೇ ಮಾಯೆ. ಅದರಲ್ಲಿ ಅಪ್ಸ್ ಅಂಡ್ ಡೌನ್ಸ್, ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಅಂತ ಇದೆ. ಸ್ವಲ್ಪ ಆದ್ರೂ ಮ್ಯಾಥಮೆಟಿಕ್ಸ್ ಎಲ್ರಿಗೂ ಗೊತ್ತು ಅಂತ ಅನ್ಕೊಂಡಿದ್ವಿ ಅಲ್ವಾ? ವಾಟ್ ಇಸ್ ವೈ ಆಕ್ಸಿಸ್? ನಮ್ಮ ಲೈಫ್ ಸ್ಪ್ಯಾನ್. What is x-axis? The journey in our lifespan. Okay, ನನ್ನ ವಯಸ್ಸು ಅನ್ನೋದು y-axis, x-axis ಅದ್ರಲ್ಲಿ ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀನಿ ಆ ಲೈಫ್ ಸ್ಪ್ಯಾನ್ ಅಲ್ಲಿ ಅನ್ನೋದು ನನ್ನ ಇದು ಜರ್ನಿ. ಬೇಕಾದ್ರೆ ಎಕ್ಸ್ ಅನ್ನೇ ಲೈಫ್ ಸ್ಪ್ಯಾನ್ ಮಾಡ್ಕೊಂಡು ವೈ ಅನ್ನೇ ಜರ್ನಿ ಮಾಡ್ಕೊಂಡು ನಿಮ್ ಇಷ್ಟ, ಅದು ಯಾವ್ದಾದ್ರು ಮಾಡ್ಕೊಳ್ಳಿ. ಅದ್ರಲ್ಲಿ ಗ್ರಾಫ್ ಅನ್ನೋ ಮಾಯೆ. ಆಯ್ತಾ? ಆ ಗ್ರಾಫ್ ಅನ್ನೋ ಮಾಯೆಯಲ್ಲಿ ನಮ್ಮ ಏರಿಳಿತಗಳು, ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇದೆ. ಆಯ್ತಾ? ಇಲ್ಲಿ ಎಕ್ಸ್, ವೈ ಅಂಡ್ ಗ್ರಾಫ್ ಇದೆಲ್ಲ ಕಾಮನ್ ಫ್ಯಾಕ್ಟರ್ ನಮ್ಗೆಲ್ಲ. ಅಪ್ಸ್ ಅಂಡ್ ಡೌನ್ಸ್ ಮಾತ್ರ ಬೇರೆ ಬೇರೆ ಚಿತ್ರ ಬರುತ್ತೆ. ರೇಖಾ ಅಂತ ಹಾಕಿದ್ರೆ ಆ ಚಿತ್ರ ಬೇರೆ ಬರುತ್ತೆ. ಯಶೋದಾ ಮಾಮಿ ಅಂತ ಹಾಕಿದ್ರೆ ಆ ಚಿತ್ರ ಬೇರೆ ಬರುತ್ತೆ ಅಲ್ವಾ? ಗ್ರಾಫ್ ಚಿತ್ರ ಗೊತ್ತಲ್ವಾ? ಹಿಂಗೆ ಹೋಗುತ್ತೆ. ಆತರ ಇದೆಲ್ಲ ಇದ್ರೂ ಕೂಡ ಈ ಎಕ್ಸ್ಗೂ ವೈಗೂ ಮುಂಚೆ ಯಾರೋ ಬ್ರಹ್ಮ ಪದಾರ್ಥವಾದ ಪರಮಾತ್ಮ ಒಬ್ಬನೇ. ಎಕ್ಸ್ ವೈ ಒಳಗಡೆ ಬಂದ್ಮೇಲೆ ಅದ್ ರೇಖಾ, ಯಶೋದ, ಪ್ರಭಾ ಅಂತ ಎಲ್ಲ ಚೇಂಜ್ ಆಗ್ತಾ ಇದೆ. ಇದಕ್ ಮುಂಚೆ ಎಕ್ಸ್ಗೂ ವೈಗೂ ಹಿಂಗಿದೆಯಲ್ಲ, ಅದ್ರ ಹಿಂದ್ಗಡೆ ಹೋದ್ರೆ, ಈ ಎಲ್ ಶೇಪ್ ಹಿಂದ್ಗಡೆ ಹೋಗ್ಬಿಟ್ರೆ ಅದು ಬ್ರಹ್ಮ ಪದಾರ್ಥ.
ಇದು ವೈ ಇದು ಎಕ್ಸ್ ಒಳಗಡೆ ಬರ್ಬಾರ್ದು. ಈ ಬ್ರಹ್ಮ ಪದಾರ್ಥಕ್ಕಿರುವಂತಹ ಆನಂದ ನೀವ್ ಎಕ್ಸ್ ವೈ ಒಳಗಡೆ ಬಂದ್ರೂ ಕೂಡ ಯು ಕ್ಯಾರಿ ದಟ್ ಆನಂದ ಥ್ರೂಔಟ್ ಯುವರ್ ಅಪ್ಸ್ ಅಂಡ್ ಡೌನ್ಸ್. ಇಸ್ ಇಟ್ ನಾಟ್? ಆದ್ರೆ ಈ ಗ್ರಾಫ್ ಅನ್ನೋ ಮಾಯೆ ಏನ್ ಮಾಡ್ಬಿಡತ್ತೆ, ನೀನು ಆನಂದ ಸ್ವರೂಪಿ ಅನ್ನೋದನ್ನ ಮರೆಸ್ಬಿಡುತ್ತೆ. ಬ್ರಹ್ಮ ಪದಾರ್ಥದ ಆನಂದ ಅದೇ ಪರಬ್ರಹ್ಮ ವಸ್ತು ಎಕ್ಸ್ ವೈ ಒಳಗಡೆ ಬೌಂಡ್ರಿ ಬಂದಾಗ ಲೈಫ್ ಸ್ಪ್ಯಾನ್, ಲೈಫ್ ಜರ್ನಿ ಅನ್ನೋ ಒಳಗಡೆ ಬಂದಾಗ ಅದು ಇಂಡಿವಿಜುವಲ್ ಆಗಿ ಅನುರಾಧ, ಪ್ರಭಾ, ಕಸ್ತೂರಿ ಆ ತರ ಆಗ್ಬಿಡ್ತು. ಆ ಕಸ್ತೂರಿ, ಪ್ರಭಾ, ಅನುರಾಧ, ರೇಖಾ ಅವ್ರ ಗ್ರಾಫ್ಗಳು ಬೇರೆ ಬೇರೆ ಬಂದ್ಬಿಡ್ತು. ಆದ್ರೆ ಆ ಗ್ರಾಫ್ ಇದ್ರೂ ಕೂಡ, ಚಿತ್ರಣ ಇದ್ರು, ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಇದ್ರೂ ಕೂಡ ಎಲ್ಲದರ ಮಧ್ಯದಲ್ಲೂ ಆನಂದನ ನೀವು ಬಿಟ್ಕೊಡಲ್ಲ. ಬೇಡ ಅಂದ್ರೂ ಅದು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಒರಿಜಿನಲ್ ಆಗಿ ಆನಂದ ರೂಪವೇ ನೀವಾಗಿರೋದು. ಆ ಆತ್ಮ ಆನಂದನ ಕ್ಯಾರಿ ಮಾಡ್ತಾ ಇರುತ್ತೆ. ಯಾಕೆ ಸರ್ ನಮ್ಗೆ ರಿಯಲೈಸ್ ಆಗಲ್ಲ ಆನಂದ? ಗ್ರಾಫ್ ಅನ್ನೋ ಮಾಯೆ ನಿಮ್ಮನ್ನ ಮರ್ಸಿದೆ, ಕಟ್ಟನ್ ಹಾಕಿ ಮರ್ಸಿದೆ. ಆಯ್ತಾ? ಯಾವಾಗ ನಾನ್ ಎಲ್ಲಿಂದ ಬಂದಿದ್ದೀನಿ ಅಂತ ಒಂದ್ಸಲ ತಿರುಗ್ ನೋಡ್ತಿರೋ ಗ್ರಾಫ್ ಒಳಗಡೆಯಿಂದ, ಓಹೋ ಐ ಆಮ್ ದ ಸ್ಪೆಷಲ್ ಪರ್ಸನ್ ಹೂ ಹ್ಯಾವ್ ಕಮ್ ಔಟ್ ಆಫ್ ಎಕ್ಸ್ ಅಂಡ್ ವೈ. My lifespan journey is not from X and Y. It is out of X and Y. ಅನ್ನೋ ಅರಿವು ಅಂದ್ರೆ ಬ್ರಹ್ಮ ಪದಾರ್ಥದ ಅರಿವು ನಿಮಗೆ. ಪರಬ್ರಹ್ಮ ವಸ್ತು ನಮ್ಮ ಒಳಗಡೆ ಇದ್ದಾನೆ, ಅವನ ಎಲಿಮೆಂಟ್ ನಾವು, ಅವನಿಂದಲೇ ನಾವು ಹೊರಗಡೆ ಬಂದವರು. ಯಾವುದೋ ಹೋದ ಜನ್ಮದ ಕರ್ಮ, ಅದಕ್ಕೆ ಹಿಂದಿನ ಜನ್ಮದ ಋಣ, ಅಥವಾ ಇನ್ಯಾವುದೋ ಜನ್ಮದ ಪ್ರಾರಬ್ಧ, ಅದೆಲ್ಲ ಇರ್ಲಿ ಒಂದ್ ಕಡೆ, ಅದರಿಂದ ನಾನಲ್ಲ, ನಾನು ಸಾಕ್ಷಾತ್ ಪರಮಾತ್ಮನಿಂದ. ಅಫ್ಕೋರ್ಸ್ ವಿ ಹ್ಯಾವ್ ಕರ್ಮಾಸ್, ಅಫ್ಕೋರ್ಸ್ ವಿ ಹ್ಯಾವ್ ಋಣಾಸ್, ಅಫ್ಕೋರ್ಸ್ ವಿ ಹ್ಯಾವ್ ಅನಂತ ಕೋಟಿ ಜ್ವಲನಾಬ್ಧಿ ಅಂತ ಹೇಳ್ತೀವಲ್ವಾ, ಆ ರೀತಿಯಾದಂತಹ ತಾಪತ್ರಯಗಳು, ಋಣಗಳು, ಕರ್ಮಬಾಧೆಗಳು ಇದೆಲ್ಲ ಇದೆ, ಪ್ರಾರಬ್ಧಾದಿಗಳು ತಗೊಂಡು ಬಂದಿದೀವಿ, ಇಲ್ಲ ಅಂತ ಅಲ್ಲ. ಆದ್ರೆ ಅದನ್ನ ತಗೊಂಡ್ ಬರ್ಬೇಕು ಅಂತ ತಗೊಂಡ್ ಬಂದಿಲ್ಲ. ತಾನು ಒಬ್ಬ ಪರಮಾತ್ಮ ಹಲವಾರಾಗಿ ಆಗ್ಬೇಕು ಅಂತ ಅವನ್ ಸಂಕಲ್ಪ ಮಾಡಿದಕ್ ನಾ ಬಂದಿದ್ದೀನಿ. ಈಗ ಯಶೋಧಾಮಾಮಿ ಹೇಳಿ, ಯಶೋಧಾಮಾಮಿ ನೀವ್ ಈ ಜನ್ಮದಲ್ಲಿ ನಿಮ್ಮ ಕರ್ಮಗಳನ್ನ ಕಳ್ಕೊಳಕ್ ಬಂದಿದ್ದೀರಾ ಅಥವಾ ಅರಿವನ್ನ ಪಡ್ಕೊಳಕ್ ಬಂದಿದ್ದೀರಾ? ಕಮಾನ್ ಆನ್ಸರ್ ಮೀ. ಎರಡು. ನೀವ್ ಒಳ್ಳೆ ಹೆಂಗಿದೆ ನೋಡಿ, ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡೋದು. ಅದ್ರ ಒಂದ್ ಹೇಳ್ಬೇಕು, ಎರಡು ನೋ. ಕರ್ಮ ಕರ್ಮ ಅರಿವಿನ ಪಡ್ಕೊಳಕ್ ಬಂದಿದೀವಿ. ಆದ್ರೆ ಆ ಕರ್ಮ ಫಸ್ಟ್ ಟೈಮ್ ಬಂದಾಗ ಅರಿವಿನ ಕಳ್ಕೊತೀವಿ. ಆಮೇಲೆ ಜನ್ಮ ಜನ್ಮ ಎತ್ತಾ ಬರ್ತೀವಲ್ಲ, ಆ ಕರ್ಮ ಅಂಟ್ಕೊಂಡಿರುತ್ತೆ. ಆಗ ಕರ್ಮನ ಕಳ್ಕೊಬೇಕಾಗ್ತದೆ. ನಾವು ಏನು ಅರಿವನ್ನ ಪಡ್ಕೊಳಕ್ಕೆ ಬಂದಿರೋದು, ಕರ್ಮವನ್ನ ಕಳ್ಕೊಳಕ್ಕಲ್ಲ. ಅರಿವನ್ನ ಪಡ್ಕೊಳ್ಳೋ ಪ್ರೋಸೆಸ್ ಅಲ್ಲಿ ಕರ್ಮವು ಕಳೆದು ಹೋಗುತ್ತೆ. ಗೊತ್ತಾಯ್ತಾ? ಜಿಂದಾಲ್ ಹೋಗ್ತೀರಾ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ. ವೆನ್ ಐ ಹ್ಯಾಡ್ ಬೀನ್ ಟು ಪಂಚಕರ್ಮ ಟ್ರೀಟ್ಮೆಂಟ್ ಇನ್ ಧರ್ಮಸ್ಥಳ ಅಂಡ್ ವೆನ್ ಐ ಹ್ಯಾಡ್ ಬೀನ್ ಟು ನ್ಯಾಚುರೋಪತಿ ಉಜಿರೆಗೆ ದೇಹ ಕಳ್ಕೊಳಕ್ ಬರ್ಬೇಡಿ ಅಂದ್ರು ಡಾಕ್ಟರ್. ಮತ್ತೆ ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಸಣ್ಣ ಆಗ್ತಾರೆ. ಪ್ರೋಸೆಸ್ ಆಫ್ ಟ್ರೀಟ್ಮೆಂಟ್ ಇಸ್ ನಾಟ್ ಟು ಥಿನ್ ಯು. Process of treatment is to make and cleanse your digestive system in a purified manner. Meanwhile, you will thin down, that's it. Don't have any high hopes that you will ಹಿಂಗ್ ಅಂಚುಕಟ್ಟಿಯಾಗಿ ಹೊರಗಡೆ ಹೋಗ್ತೀರಾ ಅಂತ ಅನ್ಕೋಬೇಡಿ. If that is the case, please don't come. ಆಯ್ತಾ? ಪಂಚಕರ್ಮ ಇರೋದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಕ್ಲೆನ್ಸ್ ಮಾಡಿ ಆಯುರ್ವೇದದ ಮೂಲಕ ಒಂದಷ್ಟು ಕಷಾಯಗಳು ಎಲ್ಲ ಹಾಕಿ ಮಸಾಜ್ ಟ್ರೀಟ್ಮೆಂಟ್, ಉದ್ವರ್ತನ, ವಿರೋಚನ ಅಂತ ಎಲ್ಲ ಏನೇನೋ ಇದೆಯಲ್ಲ, ಅದನ್ನೆಲ್ಲ ಮಾಡಿ they will make you out of toxins. But while get ridding of toxin, you will thin down. ಮೈನ ತೂಕ ಅನ್ನೋದು ನಿಮ್ಮ ಕರ್ಮ. ಟಾಕ್ಸಿನ್ಗಳ ಹೊರಗಡೆ ಹೋಗೋದು ಅಂದ್ರೆ ಅರಿವು.
ಅರಿವನ್ನ ಮೂಡಿಸ್ಕೊಳಕ್ಕೆ ಬಂದಂತಹ ಯಶೋದಾ ಮಾಮಿಗೆ ಅರಿವು ಬಗ್ಗೆ ಒಂದು ಚೂರು ಅರಿವು ಮೂಡೋ ಪ್ರೋಸೆಸ್ ಅಲ್ಲಿ ಕರ್ಮಗಳು ಕಳೆಯುತ್ತೆ. ಕರ್ಮಗಳನ್ನೇ ಕಳ್ಕೊಳಕ್ ಬಂದಿದ್ದೀರಾ? ಖಂಡಿತ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಬಟ್ ಏನಕ್ಕೆ ಕರ್ಮಾಧೀನವಾಗಿ ಜನ್ಮ ಅಂತ ಹೇಳ್ತಾರೆ ಅಂದ್ರೆ, ಅರಿವಿಲ್ದೆ ಇರೋವ್ರಿಗೆ ಮೊದಲೇ ಅರಿವು ಬಗ್ಗೆ ಹೇಳ್ಬಿಟ್ರೆ ಏನು ಅರ್ಥ ಆಗಲ್ಲ. ಪರಬ್ರಹ್ಮ ಯಾರು ಅಂತಾನೆ ಗೊತ್ತಿಲ್ದೆ ಇರೋವ್ರಿಗೆ ಪರಬ್ರಹ್ಮನನ್ನ ತಿಳ್ಕೊಳಕ್ಕೆ ಕಸ್ತೂರಿ ಮಾಮಿ ನೀವು ಬಂದಿದ್ದೀರಾ ಅಂದ್ರೆ ಭಯ ಆಗೋಗುತ್ತೆ. ಆಹಾ, ಕರ್ಮಗಳನ್ನ ಕಳ್ಕೊಳಕ್ಕೆ ಮಾಮಿ ಬಂದಿದ್ದೀರಾ ಅಂತ ಕಸ್ತೂರಿ ಮಾಮಿ ಫಸ್ಟ್ ಹೇಳ್ಬಿಡೋದು. ಅದ್ ಚೆನ್ನಾಗ್ ಅರ್ಥ ಆಗೋಗುತ್ತೆ. అవును సార్, నా కర్మాలు ఏముందో ప్రీవియస్ వెనక జన్మములో అదంతా పోగొట్టుకోనేకి వచ్చాను. ఇప్పుడు హతమైంది. ఇప్పుడు కర్మము తానాగే వెలిగిపోతుంది. ಶರಣಾಗತಿ ಮಾಡ್ಬಿಟ್ರೇನೆ ಕರ್ಮ ಹೊರಟೋಗುತ್ತೆ. ಕಸ್ತೂರಿ ಮಾಮಿ, ಯು ಹ್ಯಾವ್ ನಾಟ್ ಕಮ್ ಹಿಯರ್ ಟು ಜಸ್ಟ್ ಗೆಟ್ ರಿಡ್ ಆಫ್ ಕರ್ಮ. ಯು ಹ್ಯಾವ್ ಕಮ್ ಹಿಯರ್ ಫಾರ್ ವಾಟ್? ಅರಿವು. ಅರಿವು ವಿದ್ಯೆಯನ್ನ ಸಂಪಾದನೆ ಮಾಡಕ್. ಅವಿದ್ಯೆ ಅನ್ನೋದು ನಮ್ಮೊಳಗಡೆ ಇದೆ. ವಿದ್ಯೆ ಅನ್ನೋದು ಸಂಪಾದನೆ ಮಾಡ್ಬೇಕು. ಯಾವ ತರದ ವಿದ್ಯೆ? ನಾನು ಯಾರು, ಹೂ ಆಮ್ ಐ? ಸಾಕ್ಷಾತ್ ಆ ಪರಬ್ರಹ್ಮ ವಸ್ತುವಿನ ಒಂದು ಚಿಕ್ಕ ಎಲಿಮೆಂಟ್ ಅಂತ ಗೊತ್ತಾಗೋದ್ರೆ ದಿಸ್ ಇಸ್ ಕಾಲ್ಡ್ ఆత్మస్వరూప. గాట్ ఇట్ ఎవ్రీబడి? ఓహో, ఇప్పుడు కస్తూరి మామి చెప్తుంది. అవునా, నేను ఇంత దినము కర్మాన్ని పోగొట్టుకోనికి నా జన్మము అనుకుంటుని. నో, ఇట్ ఇస్ టు రియలైజ్ హూ ಆಮ್ ಐ. ನಾನ್ ಯಾರು? ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದಂತಹ ಓರ್ವ ಆತ್ಮ ಅಂತ ರಿಯಲೈಸೇಷನ್ ಬಂದ್ಬಿಟ್ಮೇಲೆ ಈಗ ಯಶೋದಾ ಮಾಮಿ ಕರ್ಮ ಕಳ್ಕೊಳಕ ಬಂದಿದ್ದೀರಾ. ಅಯ್ಯೋ ಸರ್, ಕರ್ಮ ತಾನಾಗೆ ಹೋಗುತ್ತೆ. ವೈ ಶುಡ್ ಐ ವರಿ ಅಬೌಟ್ ಅಲ್ವಾ? ಹೇಳಿ. ನೀವು ವರಿ ಮಾಡೋದಿದ್ರೆ ಇಷ್ಟ ದಿನ ನೀವು ಬದುಕಕ್ಕೆ ಆಗ್ತಾ ಇರ್ಲಿಲ್ಲ. ಎಲ್ಲಿ ವರಿ ಮಾಡಿ ನೋಡಿ ನಿಮ್ಮ ಕರ್ಮಗಳ ಮೇಲೆ ನೋಡೋಣ. ಪ್ರತಿನಿತ್ಯ ಕರ್ಮ ಮಾಡ್ತಾನೆ ಇದ್ದೀವಿ. ಒಬ್ರ ಮೇಲೆ ಸಿಟ್ಟು ಬರುತ್ತೆ, ಒಬ್ರ ಮೇಲೆ ಆಸೆ ಹುಟ್ಟುತ್ತೆ, ಒಬ್ರನ್ನ ಗದರ್ತೀವಿ, ಒಬ್ರನ್ನ ಪ್ರೇಮದಿಂದ ಮಾತಾಡಿಸ್ತೀವಿ. ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಇರಕ್ಕಾಗುತ್ತಾ? ದಿನನಿತ್ಯ ಯುವರ್ ಕರ್ಮ ಇಸ್ ಕೀಪ್ ಆಡಿಂಗ್ ಅಪ್. ಈ ಕರ್ಮ ಕಳ್ಕೊಳಕ್ ಹೋಗ್ತೀನಿ ಅಂದ್ರೆ ಇನ್ನೊಂದ್ ಕರ್ಮ ಸಿದ್ಧವಾಗಿದೆ. ಕಳ್ಕೊಳಕ್ ಆಗತ್ತಾ ಪ್ರಭಾ ಆಂಟಿ? ಅದನ್ನ ನಾನು ನನ್ನ ಸಾಮರ್ಥ್ಯದಿಂದ ಕಳ್ಕೊತೀನಿ ಅಂದ್ರೆ ಇಟ್ ಇಸ್ ನೆವರ್ ಎಂಡಿಂಗ್. ಇನ್ನು ಒಂದು ಅನಂತ ಕೋಟಿ ಜನ್ಮ ತೆಗೆದ್ರೂ ಸಾಧ್ಯವಿಲ್ಲ. ಬಟ್ ಕರ್ಮ ಕಳ್ಕೊಳಲ್ಲ ನಾನು, ಅದ್ರ ಪ್ರಯತ್ನಕ್ಕೆ ಹೋಗಲ್ಲ. ಆತ್ಮಸ್ವರೂಪದಲ್ಲಿ ಪರಮಾತ್ಮನ ನಿರ್ಹೇತುಕವಾದ ಶಕ್ತಿ ನಾನು. ಆ ಶಕ್ತಿ ಯಾವ ಸೋರ್ಸ್ ಇಂದ ಬಂದಿದ್ಯೋ ಆ ಸೋರ್ಸ್ಗೆ ನಾನು ಶರಣಾಗ್ತೀನಿ ಅಂತ ಒಂದು ಶರಣಾಗತಿ ಮಾಡ್ಬಿಡಿ. ಪಠಾರಂತ ಕರ್ಮ ತಾನಾಗೆ ಕಳೆದು ಹೋಗು ಅಲ್ವಾ? ಕಳೆಯುತ್ತೆ ತಾನೆ ಕರ್ಮ. ಕರ್ಮವನ್ನ ಕಳೆಯುವುದೇ ಈ ಆತ್ಮಸ್ವರೂಪ. ದಿಸ್ ಇಸ್ ಕಾಲ್ಡ್ ವಿದ್ಯಾ. ದ ಪೀಪಲ್ ಹೂ ಡಸಂಟ್ ನೋ ಹೌ ಟು ಗೆಟ್ ರಿಡ್ ಆಫ್ ಕರ್ಮ. ಆತ್ಮಸ್ವರೂಪ ಅನ್ನೋದೇ ಕರ್ಮನ್ ಕಳಿಯಲ್ಲ. ಆತ್ಮಸ್ವರೂಪ ಅನ್ನೋದೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದ್ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ ಅಂತ ಇರೋವ್ರಿಗೆ ಏನು ಅವಿದ್ಯಾ ಅಂತ ಹೆಸರು. ಗೊತ್ತಾಯ್ತಾ? ಕಪಿಲೋಪಾಖ್ಯಾನ ಇಸ್ ಫುಲ್ ಆಫ್ ಆತ್ಮವಿದ್ಯಾ. ಆತ್ಮವಿದ್ಯಾ ಪ್ರಕರಣ ಅಂತ ತಾನೆ. ಸೆಕ್ಟರ್ 1, ಸೆಕ್ಟರ್ 2, ಸೆಕ್ಟರ್ 3 ಅಂಡ್ ಸೆಕ್ಟರ್ 4, ವಾಟ್ ಎವರ್ ಯು ಹ್ಯಾವ್ ಕಮ್ ಅಕ್ರಾಸ್, ಇಟ್ ಇಸ್ ಆಲ್ ಆನ್ ಆತ್ಮಸ್ವರೂಪ ಒಂದೇ ಅಲ್ವಾ? ಆತ್ಮಸ್ವರೂಪ ಅಂದ್ರೆ ಇನ್ನೇನು ಇಲ್ಲ. ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಮೈ ಲೈಫ್ ಸ್ಪ್ಯಾನ್ ಅಂಡ್ ಮೈ ಜರ್ನಿ ಆಫ್ ಲೈಫ್. ಅದ್ರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ತುಂಬಾ ಇದೆ. ಬಟ್ ಅಪ್ಸ್ ಅಂಡ್ ಡೌನ್ಸ್ ಮಧ್ಯದಲ್ಲೂ ಕೂಡ ನಾನ್ ಎಲ್ಲಿಂದ ಬನ್ನೋ ಅದನ್ನ ನೆನಪಿಟ್ಕೊಂಡು ಅವನಿಂದ ಪಡೆದ ಆನಂದವನ್ನ, even if you want to lose it, you cannot lose somewhere. You carry out that ananda throughout your graph, but still you feel, I have not come here to face the ups and downs that is coming in my life. Comes ಪ್ರಾಣಿಗಿಲ್ವಾ ups and downs? ಬರೀ ನಿಮಗ್ ಮಾತ್ರ ಅನ್ಕೊಂಡಿದೀರಾ? ಪಾಪ ಸ್ಟ್ರೀಟ್ ಡಾಗ್ಸ್, ಈ ಬೆಕ್ಕೆಲ್ಲ ಜೀವನ ಮಾಡ್ತಾ ಇದೆಯಲ್ಲ, ಮಳೆ ಬಂದ್ಬಿಟ್ರೆ ಎಲ್ಲಿ ಹೋಗತ್ವೆ ಹೇಳಿ? ನಮಗಾದ್ರೂ ಸೂರಿದೆ, ಎಲ್ಲಿ ಹೋಗತ್ವೆ ಒಬ್ಳು? ಎಲ್ಲೋ ಕಾರ್ ಒಳಗಡೆನೋ, ಕಾರ್ ಕೆಳಗಡೆನೋ, ಅಥವಾ ಒಂದ್ ಮನೆ ಸಜ್ಜ ಮೇಲೋ. ನೋಡಿ, ಯಾವ ಬೆಕ್ಕು ಅಥವಾ ಯಾವ ನಾಯಿ ಆದ್ರೂ, ನಾನ್ ಸಾಕಿರೋದನ್ನ ಹೇಳ್ತಾ ಇಲ್ಲ, ರೋಡಲ್ಲಿ ಇರೋದನ್ನ ಹೇಳ್ತಾ ಇರೋದು, ಮಳೆಗ್ ಸಿಕ್ಕಾಕೊಂಡಿರೋದ್ ನೋಡಿದೀರಾ? ಪಕ್ಷಿ ಎಲ್ಲಾ ಕಡೆ ಹಾರಾಡುತ್ತಿಲ್ಲ,
ಎಲ್ಲಾದ್ರೂ ಹೋಗಿ ಮಳೆಗ್ ಸಿಕ್ಕಾಕೊಂಡಿರೋದ್ ನೋಡಿದೀರಾ? ಯಾಕೆ ಮಳೆ ಬರಕ್ ಮುಂಚೆ ಇಷ್ಟು ಮಿಣಕ್ ಪೂಚಿಗಳಿಗೆ ಬರುತ್ತಲ್ಲ ಲೈಟ್ ಹತ್ರ, ಲೈಟ್ ಹಾಕಿದ್ರೆ ಮಳೆ ಹುಳುಗಳು ಬರುತ್ತಲ್ಲ, ಆಮೇಲೆ ಏನಾಗುತ್ತೆ ನೋಡಿದೀರಾ? ಒಂದಿಷ್ಟು ಸತ್ತು ಬಿದ್ದಿರುತ್ತೆ, ಅದು ಸರಿ, ಬಟ್ ಬರೋದು ಎಷ್ಟು ಅಬಂಡೆನ್ಸ್ ಆಗಿ. ಯು ಡೋಂಟ್ ಇವನ್ ನೋ ವೇರ್ ಇಟ್ ಗೋಸ್. ಬೆಳಗಾಗ ಕ್ಲಿಯರ್ ಆಗಿರುತ್ತೆ ಅಲ್ವಾ? ಇಟ್ಸ್ ಆಲ್ ನೇಚರ್ಸ್ particular language. Teach them how to be in the nature, how to protect themselves in the nature. All these are ups and downs. ಇವತ್ತಿನ ದಿನ ನನ್ ರೋಡ್ ಅಲ್ಲಿ ಇರೋ ನಾಯಿಗೆ ಒಂದು ಊಟನೂ ಸಿಕ್ಲಿಲ್ಲ, ನಾಳೆ ದಿನ ಏರಾಳವಾಗಿ ಇವತ್ತಿಂದು ಸೇರ್ಸ್ ಊಟ ಸಿಕ್ಕಿದೆ, ಇನ್ನೊಂದ್ ದಿನ ಬೆಕ್ಕಿಗೆ ಏನು ಸಿಗೋದೇ ಇಲ್ಲ, ಇನ್ನೊಂದ್ ದಿನ ಯಾವ್ದೋ ಸ್ಕೂಟರ್ ಅಡಿ ಅದ್ ಸಿಕ್ಕಾಕೊಳ್ಳುತ್ತೆ ಅಲ್ವಾ? ಸಿ ದೀಸ್ ಆರ್ ದ ಅಪ್ಸ್ ಅಂಡ್ ಡೌನ್ಸ್ ಫಾರ್ ಎವ್ರಿ ಜೀವಾತ್ಮ. ಆದ್ರೆ ನಾಯಿ ಬೆಕ್ಕುಗೆ ಆನಂದ ಗೊತ್ತಾಗಲ್ಲ. ಯಾಕೆ ಹೇಳಿ? ಇದೆ, ಅವಕ್ಕೂ ಇದೆ. ಯಾಕೆ ಗೊತ್ತಾಗಲ್ಲ ಹೇಳಿ? ಅವಿದ್ಯೆ ಅನ್ನೋದು ಪಾಪ ಹುಟ್ಟುವಾಗ್ಲೇ ಮನೆ ಮಾಡಿರುತ್ತೆ. ಅರಿವು ಅನ್ನೋ ಸಿಕ್ಸ್ತ್ ಸೆನ್ಸ್ ಇಲ್ಲ. ನಮಗೆ ವಿದ್ಯೆ ಅಂತ ಭಗವಂತ ಹುಟ್ಟುವಾಗ್ಲೇ ಮನೆ ಮಾಡಿ ಕೊಟ್ಟಿದ್ದಾನೆ. ಅದನ್ನ ನೀವು ಉಪಯೋಗಿಸ್ತಾ ಇದ್ರೆ ಯಾರ್ದು ತಪ್ಪು? Even in spite of being a human being, you behave just like a street dog or a cat. Whose mistake is that? Top of that, you also blame him. ಅಲ್ವಾ? ಏನಂತ? ಅಯ್ಯೋ ಸರಿಯಾದ ವಿದ್ಯೆ ಆಗಿಲ್ಲ ನನಗೆ ಅಂತ ಅಲ್ವಾ? ಅಜ್ಞಾನದಿಂದ, ಅಂಧಕಾರದಿಂದ ನಾನು ನನ್ನ ಆನಂದವನ್ನ ನಾನು ಯಾವತ್ತೂ ಹೋಗ್ಲಾಡಿಸ್ಕೊಳಕ್ಕೆ ಸಾಧ್ಯವಿಲ್ಲ. ನಿರಂತರ ನಿತ್ಯ ನನ್ನೊಳಗಡೆನೆ ಅದು ಕಂಟೆಂಟ್ಮೆಂಟ್ ಅಂತ ಅದನ್ನೇ ಹೇಳುದು. ಇದೆ, ಸಮೃದ್ಧವಾಗಿದೆ. ಆದ್ರೆ ಆ ಸಮೃದ್ಧವಾದ ಆನಂದದ ಅರಿವು ನಮಗ್ ಬಂದ್ರೆ ದಟ್ ಇಸ್ ಕಾಲ್ಡ್ ವಿದ್ಯಾ. ಆನಂದ ಇಲ್ಲ, ಬರೀ ಇನ್ನು ಕರ್ಮಗಳನ್ನ ಕಳ್ಕೊಳ್ಳೋದ್ರಲ್ಲೇ ನಾ ತುಂಬಾ ಬ್ಯುಸಿ ಆಗಿದ್ದೀನಿ ಅಂದ್ರೆ ದಟ್ ಇಸ್ ಕಾಲ್ಡ್ ಅವಿದ್ಯಾ. ಯಾಕಂದ್ರೆ ಅವಿದ್ಯಾ ಇಸ್ ಆಲ್ವೇಸ್ ಲಾಂಗರ್ ಪ್ರೋಸೆಸ್, ವಿದ್ಯಾ ಇಸ್ ಶಾರ್ಟರ್ ಪ್ರೋಸೆಸ್ ಅಲ್ವಾ? ಲಾಂಗ್ ಪ್ರೋಸೆಸ್. ಕರ್ಮ ಕಳ್ಕೊತೀನಿ ಕಳ್ಕೊಳಕ್ ಸಾಧ್ಯವೇ ಇಲ್ಲ ಅಲ್ವಾ? ದಾನವನ್ನ ಕೊಟ್ಟು ಕರ್ಮವನ್ನ ಕಳ್ಕೊತೀನಿ ಅಂದ್ರೆ ದಾನದಲ್ಲೂ ಇನ್ನೊಂದಷ್ಟು ಕರ್ಮಗಳು ಸೇರುತ್ತೆ. ಯಾಕಂದ್ರೆ ಕೊಡೋ ದಾನ ಸರಿಯಾಗಿರ್ಬೇಕು, ಕೊಡೋರು ಸರಿಯಾದ ಪಾತ್ರಧಾರಿಗಳಾಗಿರ್ಬೇಕು, ಸರಿಯಾದವ್ರಿಗೆ ನೀವು ಧರ್ಮ ಮಾರ್ಗದಲ್ಲಿ ಕೊಡ್ಬೇಕು, ಅದು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಿ ಅದನ್ನ ಉಪಯೋಗ ಮಾಡ್ಕೋಬೇಕು. ಇಲ್ದಿದ್ರೆ ಪ್ರಯೋಜನ ಏನಾಯ್ತು? ನೀವು ಕೊಟ್ಟಿರೋ ದಾನ ಮತ್ತೆ ಪಾಪಕರ್ಮವನ್ನೇ ನಿಮಗೆ ತಂದು ಕೊಡುತ್ತೆ. ಪುಣ್ಯಕ್ಕೆ ಅಂತ ದಾನ ಕೊಟ್ರಿ, ಕೊಡದಿದ್ರೇನೆ ಆದ್ರೂ ವಾಸಿ ಆಗಿರ್ತಾ ಇತ್ತು, ಇನ್ನೂ ಒಂದಷ್ಟು ಪಾಪನೇ ಕಟ್ಕೊಂಡು ಅಲ್ವಾ? ನಮ್ ಸೋದರತೆ ಏನ್ ಮಾಡಿದ್ರು ಗೊತ್ತಾ? ಅವ್ರ ಯಜಮಾನ್ರು ಹೋದ್ಮೇಲೆ ಅವ್ರ ಮಾಂಗಲ್ಯ ಅದೆಲ್ಲ ಕರಗಿಸ್ಬಿಟ್ಟು ತುಂಬಾ ಚೆನ್ನಾಗಿರೋ ನೆಕ್ಲೆಸ್ ಮಾಡಿ ನಮ್ಮೂರಿನ ಮಹಾಲಕ್ಷ್ಮಿ ಕೊಡ್ಬೇಕು ಅಂತ ಹೇಳಿದ್ರು. ನಾನ್ ಹೇಳಿದೆ ಮಾಡಕ್ ಕೆಲ್ಸ ಇಲ್ಲ, ಸುಮ್ಮನೆ ಕೊಬ್ಬಿ ಕೂತಿದ್ದಾರೆ ಒಬ್ರೊಬ್ರು ಅರ್ಚಕರು. ಅದ್ರ ಬದಲು ಯಾವ್ದಾದ್ರು ಒಂದು ಬಡ ಮಕ್ಕಳು ಚೆನ್ನಾಗಿ ಓದ್ತಾ ಇದೆ ಅಂದ್ರೆ ಎಜುಕೇಶನ್ ಫೀಸ್ ಆದ್ರೂ ಕೊಡಿ, ಮಾರ್ಬಿಡಿ ಅದನ್ನ, ಚೈನ್ ಅದನ್ನ ಕರಗಿಸಿ ಅದ್ ಮಾಡಿ ಇದ್ ಮಾಡಿ ಮಾರ್ಬಿಟ್ಟು ನಿಮ್ಗೆ ಬೇಡ ಅಂದ್ರೆ ಅದನ್ನಾದ್ರೂ ಮಾಡಿ. ಅಥವಾ ಡೋಂಟ್ ಡೂ ಎನಿಥಿಂಗ್, ಲೆಟ್ ಇಟ್ ಬಿ ಜಸ್ಟ್ ಲೈಕ್ ದಟ್, ಡೋಂಟ್ ಎವರ್ ಡೂ ಸಚ್ ಥಿಂಗ್ಸ್ ಅಂದೆ. ಅವ್ರಿಗೆ ಸಿಟ್ಟು ಬಂತು ನನ್ ಮೇಲೆ. ಬಂದ್ರೆ ಬರ್ಲಿ, ಇರೋ ವಿಚಾರ ಹೇಳೋಣ ಅಂತ ಹೇಳ್ದೆ. ಈಗ ವಿಗ್ರಹ ಕೇಳ್ತಾ ನಮ್ಮೂರಲ್ಲಿ ನಮ್ ಗ್ರಾಮದಲ್ಲಿ ಇರೋ ಲಕ್ಷ್ಮೀ ವಿಗ್ರಹ ಇವ್ರನ್ನ ನನಗ್ ನೆಕ್ಲೆಸ್ ಬೇಕು ಅಂತ ಕೇಳಿಲ್ಲ ಅಲ್ವಾ? ಇವ್ರೇನೋ ದೊಡ್ಡದಾಗ ನಾನ್ ಬಾರಿ ಕೊಟ್ಬಿಡ್ತೀನಿ ಅಂತ ನೆಕ್ಲೆಸ್ ಅಂತ ಚೇಪಿಚ್ಚಿ ತೀಸ್ಕೊಂಡ್ ಹೋಗಿ ಇಚ್ಚಿ ಆಳ್ಕ ಕೂಡ ಆ ನಾಡು ಏನಿ ಮಾಲ ಮರ್ಯಾದ ಹಬ್ಬ ಅಷ್ಟಿಷ್ಟಲ್ಲ. Because she is giving that right. After 2 years when she came back from America, she herself seen that necklace is not there. ನನ್ನನ್ ಕೇಳಿದ್ರು, ನೀವೆಲ್ಲ ಹೋಗ್ತಾ ಇರ್ತೀರಲ್ವಾ ಊರಿಗೆ, ನೀವು ಕೇಳೋದಲ್ವಾ ಅರ್ಚಕರನ್ನ, ಹೌ ಕ್ಯಾನ್ ವಿ ಆಸ್ಕ್, ಹೌ ಕ್ಯಾನ್ ವಿ ಮೇಕ್ ಟ್ರ್ಯಾಕ್ ಆಫ್ ಇಟ್? ಕೊಟ್ಟಿರೋ ನೆಕ್ಲೆಸ್ ನೀನು ನಿನ್ನ ದರ್ದಿಗೆ, ನಾ ಹೋಗೋದು ಅದೇವಿ ನೋಡ್ ನಮಸ್ಕಾರ ಮಾಡ್ಬರಕ್ಕೆ. ಆಕೆ ಮೇಲ್ ನೆಕ್ಲೆಸ್ ಹೋಯ್ತಾ, ಇನ್ನೊಂದ್ ಕಾಣದೆ ಹೋಯ್ತಾ, ಮತ್ತೊಂದು ಕಾಣದೆ ಹೋಯ್ತಾ, ನನಗೇನಾಗ್ಬೇಕು ಅದನ್ನ ಕಟ್ಕೊಂಡು? I told you, I warned you ಅತ್ತೆ, when giving itself, please don't do such things and mistakes. See, it is not that Archaka Varga or somebody has stolen Allah. You made them to steal it. Is it not? Avrige, avara papa financial condition, it is helpless. We cannot blame that. But you are the one
who made them to tempt to steal that. ನನ್ನ ಮನೆಯಲ್ಲಿ ವಸ್ತುನ ಚೆನ್ನಾಗಿರೋದ್ನ ಚಿನ್ನ ಬೆಳ್ಳಿನೆಲ್ಲ ಇಟ್ಬಿಟ್ಟು ನಾವ್ ಓಡಾಡ್ಕೊಂಡು ಊರ್ ಮೇಲಿದ್ರೆ ಕೆಲ್ಸದವ್ರು ಕದ್ಕೊಂಡ್ ಹೋದ್ರೆ ಯಾರ್ದು ತಪ್ಪು? whom do you blame, ರೇಖಾ? ನಮ್ಮನೆ ಕೆಲ್ಸದವ್ರನ್ನ ಬ್ಲೇಮ್ ಮಾಡ್ತೀರಾ? ಸರ್ ನೀವ್ ಯಾಕೆ ಸರ್ ಟೆಂಪ್ಟ್ ಆಗೋ ತರ ಇಟ್ರಿ? ನಿಮ್ಗೇನ್ ಬುದ್ಧಿ ಇಲ್ವಾ ಅಂತೀರಾ ಅಲ್ವಾ? ಸೊ ಈವನ್ ದಾನ ಮಾಡೋವಾಗ್ಲೂ ಯು ಶುಡ್ ಥಿಂಕ್ ವೆದರ್ ಇಟ್ ಇಸ್ ವೈಸ್ ಆರ್ ನಾಟ್ ಅಲ್ವಾ? ಅದು ಈಗಿನ ಕಾಲದಲ್ಲಿ ದಾನ ನೀವು ಕೊಟ್ಟರು ಸುಮ್ನೆ ತಗೋತಾರಷ್ಟೇ, ಇದೆಲ್ಲ ಕೊಡ್ತಾರ ಬಿಡು. ಧರ್ಮ ಕರ್ಮ ಅದೆಲ್ಲ ಊರಿಂದ ಆಚೆಗೆ, ಅದೆಲ್ಲ ಬಿಟ್ಟಾಕಿ, ಅದೆಲ್ಲ ಏನು ವರ್ಕೌಟೇ ಆಗಲ್ಲ. ದಟ್ ಇಸ್ ವೈ in any of the cases you cannot get rid of your karma until you are into the acquire of vidya. If you are in avidya, ಕರ್ಮನೂ ಹೋಗಲ್ಲ, ಇನ್ನೊಂದಷ್ಟು ಅವಿದ್ಯೆ ಅನ್ನೋದು ತಲೆ ತುಂಬುತ್ತೆ ಅಷ್ಟೇನೆ. ಆದ್ರೆ ವಿದ್ಯೆ ಹೆಂಗೆ ಅಂದ್ರೆ ಆ ವಿದ್ಯೆ ಕರ್ಮಗಳನ್ನು ಹೋಗಿಸುತ್ತೆ. ಕರ್ಮಕ್ಕೂ ಮೇಲೆ ಕರ್ಮವನ್ನೇ ಯೋಚನೆ ಮಾಡಕ್ ಬಿಡದೆ ನಾನು ಆನಂದ ಸ್ವರೂಪಿಯಾದ ಆತ್ಮ, ನನ್ನಲ್ಲೇ ಪರಮಾತ್ಮ ರಿಸೈಟ್ ಆಗಿದ್ದಾನೆ. ಎಲ್ಲೋ ಇರೋ ಪರಮಾತ್ಮನನ್ನ ಹುಡ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ನನ್ನ ಒಳಗಡೆನೆ ಅವನು ಸದಾ ಕಾಲ ಆತ್ಮಸ್ವರೂಪನಾಗಿ ಇದ್ದಾನೆ. ಗಾಟ್ ಇಟ್ ಎವ್ರಿಬಡಿ? ಎವ್ರಿಬಡಿ ಗಾಟ್ ಇಟ್? ಕ್ಲಿಯರ್? ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಆನಂದ ಸ್ವರೂಪ ಅನ್ನೋದು. ಸ್ಮಿತಾ ಕ್ಲಿಯರ್? ಸುಕನ್ಯಾ ಮಾಮಿ? ఉన్నారో లేదో? శిల్పా చందన్ ఖచ్చితంగా Sir? క్లియర్? శిల్పా చందన్ క్లియర్? Yes, sir. ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಂಡ್ರಾಯ್ಡ್ ಮಾಮಿ ಕ್ಲಿಯರ್? ಮೊನ್ನೆ ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ದೀನಿ. Thank you. I know Shilpa Chandan, she'll go across the recordings, and personally she also put me the message saying, sir, in last class purti I attended through this video antanu esto sala she puts me the messages, and she also see that ನೀವು ಇದೆಲ್ಲ ಪಾಯಿಂಟ್ ಡಿಸ್ಕಸ್ ಮಾಡಿದ್ರಿ ಅಂತಾನು ಅವ್ರು ಹಾಕ್ತಾರೆ ನನಗೆ. ಸೊ ಐ ಆಮ್ ಡ್ಯಾಮ್ ಶೋರ್ ಶಿ ವುಡ್ ಹ್ಯಾವ್ ಕಮ್ ಅಕ್ರಾಸ್. ಎಲ್ರಿಗೂ ಕ್ಲಿಯರ್ ಆಯ್ತಾ? It is very heartening that all my students are very sincere to me. ಈಗ ಬೇಕಾದ್ರೆ ಕರೆದಾಗ ಅಲ್ಲಿ ಇಲ್ಲದೆ ಇರ್ಬೋದು, I know, but they are sincere in their work. So are you clear what is ಆತ್ಮಸ್ವರೂಪ? ವಿದ್ಯೆಯ ಮೂಲಕ ಕರ್ಮಗಳನ್ನ ಕಳ್ಕೊಳಕ್ಕೆ ನಾವು ಬರ್ಲಿಲ್ಲ. ವಿದ್ಯೆಯ ಮೂಲಕ ನನ್ನಲ್ಲೇ ಪರಮಾತ್ಮ ಇದ್ದಾನೆ ಅಂತ ರಿಯಲೈಸೇಷನ್, ಅದಕ್ಕೆ ನಾವು ಬಂದಿರೋದು. ಆ ರಿಯಲೈಸೇಷನ್ ಬರುವ ಮಾರ್ಗದಲ್ಲಿ ಒಂದಿಷ್ಟು ಕರ್ಮಗಳು ಕಳೆಯುತ್ತೆ. ಆದ್ರೆ ಕೊನೆಗೂ ಕೂಡ ಕರ್ಮದಿಂದ ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಕ್ ಆಗಲ್ಲ. ಆದ್ರೆ ಹೆಂಗೆ ಮತ್ತೆ ಮೋಕ್ಷ ಸಿಕ್ತು ನಮಗೆ ಅಂದ್ರೆ, ಕರ್ಮದಿಂದ ಫ್ರೀ ಆದ್ರೇನೆ ಮೋಕ್ಷ. ಬಟ್ ಆ ವಿದ್ಯೆ ಅನ್ನೋದು ನಮಗ್ ಗೊತ್ತಿಲ್ದೇನೆ ಶರಣಾಗತಿಗೆ ಲೀಡ್ ಮಾಡುತ್ತೆ. ಆ ಶರಣಾಗತಿ ಅನ್ನೋದು ಒಂದ್ಸಲ ಮೈಗೂಡಿದ್ರೆ ಕರ್ಮ ತಾನಾಗೆ ಬಿಟ್ಟು ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆತ್ಮಸ್ವರೂಪ. ಅರ್ಥ ಆಯ್ತಾ? The last notes, 12th point. ಸರ್ ಆತ್ಮಸ್ವರೂಪ ಎಲ್ಲ ಫುಲ್ ಕ್ಲಿಯರ್ ಆಗಿ ಕೇಳಿದೆ, ಚೆನ್ನಾಗಿತ್ತು. ಹಾ, ಕನಕಮ್ಮ ಲೈನ್ ಅಲ್ಲೇ ಇದ್ದೀನಿ ಸರ್ ನಾನು. ಅಲ್ಲ, ನಾನ್ ಯೋಚನೆನೆ ಮಾಡ್ಲಿಲ್ಲ. ಯಾಕಂದ್ರೆ ಯೂಶುವಲ್ ಎಲ್ಲಾ ಕ್ಲಾಸು ನೀವ್ ಇದ್ದೇ ಇರ್ತೀರಾ. ಇಲ್ಲ ಅಂತಾನೆ ನನ್ ತಲೆ ಇಲ್ಲ, ಕೇಳಿಸ್ಕೊಳ್ತಾ ಇದೀನಿ ಸರ್, ಕೇಳಿಸ್ಕೊಳ್ತಾ ಇದೀನಿ. ಯೂಶುವಲಿ ಈಗ ಕೆಲವ್ರ ಹೆಸರು ಯಾಕೆ ಕರಿತೀನಿ ಅಂದ್ರೆ, ಸ್ಮಿತಾ ಅವ್ರ ರೆಕಾರ್ಡಿಂಗ್ ಅಲ್ಲಿ ಬಿಸಿ ಇರ್ತಾರೆ. ಶಿ ಕೆನಾಟ್ ಕಮ್ ಟು ಆಡಿಯೋ, ಐ ಮೀನ್ ವಿಡಿಯೋ, ಬಿಕಾಸ್ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಆಮೇಲೆ ಇವತ್ತೇನು ಪ್ರಭಾ ಮಾಮಿ ಇಲ್ಲ, ಆದ್ರೆ ಪ್ರಭಾ ಮಾಮಿನೂ ಇರ್ತಾರೆ. ಯೂಶುವಲ್ ಆಗಿ ಹಿಂದೆ ಇರೋರು ಅಂದ್ರೆ ಮಮತಾ, ವನಿತಾ, ಸ್ಮಿತಾ, ಆಲ್ ತಾತಾಸ್. ದೋಸ್ ತಾತಾಸ್ ಅಲ್ಲೇ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ 12th one ಬರ್ಕೊಳ್ಳಿ. ಎನಿ ಡೌಟ್ ಆಂಡ್ರಾಯ್ಡ್ ಮಾಮಿ? ಇವರು ರಮಣ ಮಹರ್ಷಿ ಆಮೇಲೆ ಮಹಾಪೇರಿ ಅವರೆಲ್ಲ ಆತ್ಮ ಸ್ವರೂಪನ ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗದ, ನಾವು ಶ್ರೀ ಸಾಮಾನ್ಯರಿಗೆ ಇದ್ರಲ್ಲಿ ಗೊತ್ತಿದೆ ನಮ್ಗೆ. ಆದ್ರೆ ಅವ್ರ ಆ ಲೆವೆಲ್ ನೋಡ್ಕೊಳ್ಳಿ ಸರ್, ಅವ್ರ ಆತ್ಮ ಸ್ವರೂಪ ಕಂಡಿದ್ದಾರೆ.
ಅದು ಚೆನ್ನಾಗಿ ಅರಿವಾಗಿದೆ. ಅವರು ಆತ್ಮ ಸ್ವರೂಪವನ್ನ ಚೆನ್ನಾಗಿ ಅರಿತಿದ್ರಿಂದಾನೇ ಒಂದು ಜಿಂಕೆ, ಒಂದು ಸರ್ಪ, ಒಂದು ನಾಯಿ, ಒಂದು ಹಸು ಜೊತೆನೂ ಮಾತಾಡೋ ಒಂದು ಸ್ಟೇಜ್ ಅಲ್ಲಿ ಇದ್ರು. He never used to speak with human beings. You know that? Ramana used to speak with the deer, with the monkey, with the ಹಾವು. ಹಾವಿಗೆ ಹೇಳೋರಂತೆ, ನೋಡಪ್ಪ ನಾಗರಾಜ, ನಿನ್ನ ರೂಪವನ್ನ ನೋಡಿದ್ರೇನೆ ಎಲ್ರಿಗೂ ಭಯ ಆಗುತ್ತೆ, ನನ್ನ ಆಶ್ರಮಕ್ಕೆ ಬರೋವ್ರಿಗೆಲ್ಲ ಕಚ್ತೀಯೇನೋ ಅಂತ. ನೀನ್ ಕಚ್ಚಲ್ಲ, ಆದ್ರೆ ನಿನ್ನ ಸರ್ಪ ಸ್ವರೂಪ ನೋಡಿದ್ರೆ ಎಲ್ಲಾರು ದೂರ ಓಡ್ತಾರೆ. ಅದಕ್ಕೆ ಅನ್ನೆಸೆಸರಿ ಭಕ್ತಾದಿಗಳು ಬರೋ ಆ ಹೊತ್ತಿಗೆ ಯಾಕಪ್ಪ ನೀನ್ ಬರ್ತೀಯ, ಆಮೇಲೆ ಬಾ ವಿಶ್ರಾಂತಿ ತಗೋ. ನಿನ್ನೆ ನೋಡಿದ್ರೆ ನನಗ್ ಭಯ ಇಲ್ಲ, ಯಾಕಂದ್ರೆ ನಾನ್ ನಿನ್ ಜೊತೆ ಮಾತಾಡ್ತೀನಿ. ವಿಷ ಹಲ್ಲು ಇರುವಂತ ಹಾವು ಕೂಡ ರಮಣರು ಆಶ್ರಮದಲ್ಲಿ ಇರೋವರೆಗೂ ಅಲ್ಲೇ ಸಂಚರಿಸ್ತಾ ಇತ್ತು, ಗೊತ್ತಾ ನಿಮ್ಗೆ? ಆದ್ರೆ ಒಂದು ದಿನಾನು ಆ ಸರ್ಪ ಒಬ್ರನ್ ಕಚ್ಚಲಿಲ್ಲ, ಬಿಕಾಸ್ ಇಟ್ ಯೂಸ್ ಟು ಲಿಸನ್ ಟು ರಮಣಾ ಸ್ಪೀಚ್. ಅದೇ ರೀತಿ ಇದು ಕರಡಿ ಮನುಷ್ಯನ ಒಂದೊಂದ್ಸಲ ತಿಂದು ಬಿಡುತ್ತೆ. ಕರಡಿ ವಿಲ್ ಅಟ್ಯಾಕ್ ಮನುಷ್ಯ. ಅಟ್ಯಾಕ್ ಮಾಡದೇ ಇರೋ ಸ್ವಭಾವನೂ ಕರಡಿಗಿದೆ, ಅಟ್ಯಾಕ್ ಮಾಡುವ ಸ್ವಭಾವನೂ ಕರಡಿಗಿದೆ. ಆ ಕರಡಿಗೆ ಹೇಳವ್ರಂತೆ, ಮೌನದಲ್ಲಿ ಕಾನ್ವೆನ್ಸ್ ಮಾಡೋಳು. ಅವ್ರು ಬರ್ದಿದಾರ ಅವ್ರ ಪುಸ್ತಕದಲ್ಲಿ ಅದನ್ನ. ಕರಡಿಗೆ, ಜಾಂಬವಾನ್ ಅಂತ ನಾನು ತಿಳ್ಕೊಂಡಿದೀನಿ, ರಾಮನಿಗಿಂತಲೂ ಮುಂಚೆ ವೃದ್ಧಾಪ್ಯ ಅಂದ್ರೆ ವೃದ್ಧಾಪ್ಯ, ತ್ರಿವಿಕ್ರಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಎಲ್ಲ ನರಸಿಂಹಾವತಾರ, ಎಲ್ಲಾ ಅವತಾರಗಳನ್ನ ಕಂಡ ಜಾಂಬವಾನ್. ಅವನನ್ನ ನಾನ್ ಇನ್ನಲ್ಲಿ ನೋಡ್ತೀನಿ. ಜಾಂಬವಾನ್ ಅಂದ್ರೆ ಹೆಂಗೆ, ಎಲ್ಲಾರ್ಗು ಕಾವಲಿರೋನು ಅಂತ ಅರ್ಥ. ನನ್ನ ಭಕ್ತರಿಲ್ ಬಂದಾಗ you have to protect them, rather you cannot scare them. He used to protect Ramana's bhaktadis when they were walking on the middle line of forest. ಗೊತ್ತಾಯ್ತಾ? ತಿರುವಣ್ಣಾಮಲೆಗೆ ಹೋಗುವಾಗ ಒಂದು ಫಾರೆಸ್ಟ್ ಪರಿಕ್ರಮ ಮಾಡ್ತಾರೆ. ಅಣ್ಣಾಮಲೈ ಪರಿಕ್ರಮ ಅಂದ್ರೆ ಏನೋ ಹೇಳ್ತಾರೆ ಅದಕ್ಕೆ, ಬೆಟ್ಟದ ಪರಿಕ್ರಮ ಮಾಡ್ತಾರೆ ಅವರು. ಮಲೈ ಪರಿಕ್ರಮ ಅಂತಾನೋ ಏನೋ ಹೇಳ್ತಾರೆ. ಅವಾಗ ಅದು ಕಾಯೋದತ್ತೆ ಜನರನ್ನ, ಏನಾದ್ರೂ ಸಂಭವಿಸಿದ್ರೆ ಇಟ್ ಯೂಸ್ ಟು ಕಮ್ ಅಂಡ್ ಪ್ರೊಟೆಕ್ಟ್. ಸಿ, ಹಿ ಯೂಸ್ ಟು ಸ್ಪೀಕ್ ವಿತ್ ದ ನೇಚರ್. ಇದ್ಯಾಕೆ ಹಿಂಗ್ ಬಾಡೋಗಿದ್ಯಾ, ನಾನೇ ನಿಂಗ್ ನೀರ್ ಹಾಕಲ್ವಾ, ಚೆನ್ನಾಗ್ ಶಳಶಳ ಅಂತ ಚಿಗುರ್ಬಾರ್ದ, ಹಿಂಗ್ ಬಾಡೋಗ್ ಬತ್ತೋಗ್ ಕೂತಿದೀಯಲ್ಲ ಅಂದ್ರೆ 1 hourಗೆ ಆ ಬಳ್ಳಿ ಚೆನ್ನಾಗ್ ಚಿಗುರಿರೋದಂತ. ನಮಗೆ ಮನುಷ್ಯರನ್ನ ಮಾತಾಡ್ಸೋ ತನ್ಮಯತೆನೇ ಇಲ್ಲ, ಇದೆಯಾ? ಇನ್ನು ಮುಖ ಪ್ರಾಣಿಗಳು, ಮರಗಿಡಗಳನ್ನ ಮಾತಾಡ್ಸೋದು ಅಂದ್ರೆ ಇಟ್ ಇಸ್ ಕಾಲ್ಡ್ ಆತ್ಮವತ್ ಸರ್ವಭೂತಾನಾಂ ನಿರಹಂಕಾರಿಣಃ ಸಕಲ ಜನಾನಾಂ ಸುಹೃತ್ತಮಃ. ಇಲ್ಲಿ ಜನಾನಾಂ ಅಂತ ಪದ ಹಾಕಿರೋದು ವಾಲ್ಮೀಕಿ. ಇಟ್ ಇಸ್ ನಾಟ್ ಜನರು, ಇಟ್ ಇಸ್ ಆತ್ಮಗಳು. ಗೊತ್ತಾಯ್ತಾ? ಸೊ ಈ ಆತ್ಮ ಸ್ವರೂಪ ನಮ್ಮಲ್ಲಿ ತುಂಬಾ ಬಲವಾಗಿದ್ರೆ we can convey anything. ನಾನು ಹೆಂಗೆ ನಿಮ್ಮನ್ನ, you are not concentrating now in the subject, you are now with me on track ಅಂತ ಇಲ್ಲಿ ಮುಖ ಕಾಣದೇ ಇರೋ ಸ್ಕ್ರೀನ್ ಅನ್ನೇ ಇಟ್ಕೊಂಡಿರೋರ್ಗು ಹೆಂಗ್ ಹೇಳಬಲ್ಲೆ? I can connect, I can easily connect to the people who disconnect also, because it's not an experience. It is how our Adhyatma will elevate us to connect to the people. It is not irrespective of any relationship, irrespective of anything. ನಾವು ಏನಾದ್ರೂ ಒಂದು ಬಲವಾಗಿ ಈ ನೇಷನ್ಗೆ ಕನ್ವೆ ಮಾಡ್ಬೇಕು ಅಂದ್ರೆ ಆತ್ಮ ಸ್ವರೂಪ should be strong enough. Only then we can convey. Otherwise we cannot convey. ಭಾಷೆ ಬೇಕಿಲ್ಲ ಕನ್ವೆ ಮಾಡಕ್ಕೆ. Is it not? ಸ್ವಾಮಿ ವಿವೇಕಾನಂದರು ಭಾಷೆನೆಲ್ಲ ಕನ್ವೆ ಮಾಡಿದ್ರು ನಮ್ಮ ಭಾರತದ ಹೆಗ್ಗಳಿಕೆಯನ್ನ. Just that one word, my dear brothers and sisters, was enough to show the Indian pride culture for the Western universe. ಅಲ್ವಾ? 300 ವರ್ಷ ನಾವೆಲ್ಲ ಬಾಳಿದ್ರು ಅವ್ರು ಮಾಡಿದ 30 ವರ್ಷದ ಕೆಲಸ ನಮ್ಮಿಂದ ಮಾಡಕ್ಕಾಗಲ್ಲ. ಬಿಕಾಸ್ he says, ಸಿಸ್ಟರ್ ವೇದಿತಾ ಹೇಳ್ತಾರೆ, ನನ್ನ ಆತ್ಮ ಸ್ವರೂಪವನ್ನ ನಾನ್ ಚೆನ್ನಾಗಿ ಅರ್ಥಕೊಂಡಿದ್ದೀನಿ. ದಟ್ ಇಸ್ ಕಾಲ್ಡ್ ವಿದ್ಯಾ. ಅಲ್ವಾ? ಈ ವಿದ್ಯೆಯನ್ನ, ಅವಿದ್ಯೆಯನ್ನ ಪ್ರತಿಪಾದನೆ ಮಾಡುವವನೇ ಪರಮಾತ್ಮನೇ ನೀನೇ ಆಗಿದ್ದೀಯ. ಯು ಕ್ಯಾನ್ ಆಸ್ಕ್ ಮಿ ದ ಕ್ವೆಶ್ಚನ್, ಸರ್ ವಿದ್ಯೆ ಇಷ್ಟು ಬಲವಾಗಿರುವಾಗ
ಅವಿದ್ಯೆ ಬೇಕಾ ಸರ್? ಬೇಕೇ ಇರ್ಲಿಲ್ವಲ್ಲ. ಏನ್ ಮಾಡೋದು? ಮನುಷ್ಯನಿಗೆ ಎದೆ ಇದ್ಮೇಲೆ ಬೆನ್ನಿರಲ್ವಾ? ನನಗ್ ಬೆನ್ ಬೇಡ ಎದೆ ಸಾಕು ಅಂತೀರಾ? ಬಾಯಿ ಇದ್ಮೇಲೆ ಒಂದು ಎರಡು ಮಾಡೋ ಯೂನಿಟ್ ಬೇಕಾ ಬೇಡವಾ? ಜಸ್ಟ್ ಇಮ್ಯಾಜಿನ್. ನಿಮಗ್ ಬಾಯಿ ಇದೆ, ಒಂದಕ್ ಹೋಗಕ್ಕೆ ಎರಡಕ್ ಹೋಗಕ್ಕೆ ಏನೂ ಇಲ್ಲ. ಏನ್ ಮಾಡ್ತೀರಾ? ಅಯ್ಯೋ ಹಾಗಾದ್ರೆ ನಂಗ್ ಬಾಯು ಬೇಡ ಅಂತೀರಾ ಆಮೇಲೆ ಅಲ್ವಾ? intake, you output. Just imagine you don't have output, only intake. ಎಷ್ಟು ಕಷ್ಟ ಅಲ್ವಾ? ಜ್ಞಾನ, ಅದೇ ರೀತಿ ಊಟ, ಅದೇ ರೀತಿ ಜೀವನದಲ್ಲಿ ಬರುವ ಕಷ್ಟ ಸುಖಗಳು, ಅದೇ ರೀತಿ ನಿಮ್ಮ ಜೀವನ ಶೈಲಿಯಲ್ಲಿ ಇರುವಂತಹ ಬೇಕಾದಷ್ಟು ವಿಚಾರ ವಿಶೇಷ ವಿಷಯಗಳು, ಸಬ್ಜೆಕ್ಟ್ಸ್ ತಗೋಬೇಕು, ಔಟ್ಲೆಟ್ ಮಾಡ್ತಾ ಇರ್ಬೇಕು. ಗೊತ್ತಾಯ್ತಾ? ದಟ್ ಇಸ್ ಜೀವನ. ಇಸ್ ಇಟ್ ನಾಟ್? ಯು intake and you outlet it. You intake and you outlet it. Always the intaking process itself new to you. ಅಲ್ವಾ? ಅಯ್ಯೋ ನಿನ್ನೆ ಊಟ ಮಾಡ್ದೆ, ಅದೇ ಊಟ ಇವತ್ತು ಮಾಡ್ಬೇಕಾ ಬೇಡ ಅಂತ ನಿಲ್ಸಿ ನೋಡೋಣ. ನಾನ್ ಡಿಶ್ ಹೇಳ್ತಾ ಇಲ್ಲ. ನಿನ್ನೆ ಅನ್ನ ಸಾರು, ಇವತ್ತು ಮಜ್ಜಿಗೆ ಹುಳಿ ಅನ್ನ, ಬೇರೆ ಬೇರೆ ಡಿಶ್ ಇರ್ಬೋದು. ನಾಳೆ ಕದಂಬ ಸಾದ, ನಾಡಿದ್ದು ಪುಳಿಯೋಗರೆ, ಆತರ ಇರ್ಬೋದು. ಆ ಊಟ ಮಾಡೋ ಪ್ರೋಸೆಸ್ ಒಂದೇ ಅಲ್ವಾ? ಹಿಂಗ್ ಊಟ ಮಾಡ್ತೀರಾ? ಹೆಂಗ್ ಮಾಡ್ತೀರಾ ಊಟ? ಇವತ್ತು ವ್ಯತ್ಯಾಸವಾಗಿರ್ಲಿ ಅಂತ ಇಲ್ಲೆಲ್ಲ ಕಟ್ಕೊಂಡು ಊಟ ಮಾಡ್ತೀರಾ? ಹೆಂಗ್ ಊಟ ಮಾಡ್ತೀರಾ? ಹಿಂಗೆ ತಾನೆ. ದ ಪ್ರೋಸೆಸ್ ಸೇಮ್. ಅದೇ ಹಲ್ಲು, ಅದೇ ಬಾಯಿ, ಅದೇ ಕೈ, ಅದೇ ಕಚ್ಬೇಕು, ಅದೇ ನಾಲಿಗೆ ರುಚಿ ನೋಡ್ಬೇಕು. ಆದ್ರೆ ಅದೇ ಪ್ರೋಸೆಸ್ ತಾನೇ ಮಾಡೋದು ಅಂತ ಬೇಜಾರ್ ಮಾಡ್ಕೋತೀರಾ? ಅದೇ ತರ ಬ್ರಹ್ಮ ಪದಾರ್ಥ ಅದು ತಾನಾಗಿ ಒಂದೇ ಆಗಿರುತ್ತೆ. ಅವನನ್ನೇ ತಿಳ್ಕೊಳ್ಳೋದು ಅಂತ ಬೇಜಾರಾಗ್ಬಾರ್ದು ನಿಮಗೆ. ಅದ್ ಎಷ್ಟು ತಿಳ್ಕೊಂಡ್ರು ಹೊಸತನ. ಯೋರ್ ಅರಿವು ಇಸ್ ಅನ್ ಇನ್ಪುಟ್, ಯೋರ್ ವಿದ್ಯಾ ಇಸ್ ಔಟ್ಪುಟ್. ನಾವೇನ್ ಮಾಡ್ತಾ ಇದೀವಿ? ಲೌಕಿಕ ಜೀವನ ಅನ್ನೋದು ಇನ್ಪುಟ್, ಅವಿದ್ಯಾ ಅನ್ನೋದು ಔಟ್ಪುಟ್. ನೋ, ಲೌಕಿಕ ಜೀವನ ಅವಿದ್ಯಾ ಅನ್ನೋದು ನೀವ್ ಇನ್ಪುಟ್ ಔಟ್ಪುಟ್ ಮಾಡದಿದ್ರು ಅದು ಆಗ್ತಾ ಇರುತ್ತೆ. ತೊಟ್ಲಲ್ಲಿ ಮಲ್ಗಿರೋ ಮಗುವಿಂದ ಹಿಡಿದು ಕೋಮಾ ಸ್ಟೇಜ್ ಅಲ್ಲಿರೋ ಮುದುಕರವರೆಗೂ ಅದಾಗ್ತಾನೆ ಇರುತ್ತೆ. ಆದ್ರೆ ನಿಮ್ಮ ಅರಿವಿಗೆ ಮೂಡುವ ಅಷ್ಟು ವಿದ್ಯೆಯನ್ನ ಇನ್ಪುಟ್ ಆಗಿ ತಗೊಂಡು, ಅರಿವು ಅನ್ನೋದನ್ನ ಇನ್ಪುಟ್ ಆಗಿ ತಗೊಂಡು ವಿದ್ಯೆಯನ್ನ ಔಟ್ಪುಟ್ ಆಗಿ ಕಳಿಸ್ತಾ ಇದ್ದಾಗ ಮಧ್ಯದಲ್ಲಿ ಭಕ್ತಿ ಅನ್ನೋದು ನಿಮ್ಮಲ್ಲೇ ಎಲಿವೇಟ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆತ್ಮ ಸ್ವರೂಪ. 12ನೇ ಬರ್ಕೊಳ್ಳಿ. 12ರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ 2 ಪಾರ್ಟ್ ಇದೆ. ಕರ್ತ ಭರ್ತ ಅಂತ ಫಸ್ಟ್ ಹೆಡಿಂಗ್ ಹಾಕೊಳ್ಳಿ. ಪುಟ ಹೆಡಿಂಗ್ ಆಸ್ ಕರ್ತ ಭರ್ತ. ಅನುರಾಧ ಮಾಮಿ, ಕಸ್ತೂರಿ ಮಾಮಿ ವಿಡಿಯೋಗಿದ್ದವರೆಲ್ಲ ಆಡಿಯೋ ಹೊರಟೋಗಿದ್ದಾರೆ. ಬೈ ಕರ್ತ ಭರ್ತ ಬರ್ಕೊಳ್ತಾ ಇದ್ದೀನಿ ಸರ್, ಬರ್ಕೊಳ್ತಾ ಇದ್ದೀನಿ. ಹೆಡ್ಡಿಂಗು ಕರ್ತ ಭರ್ತ. ಪಾರ್ಟ್ 1 ಅಂತ ಫಸ್ಟ್ ಬರ್ಕೊಳ್ಳಿ. ಪಾರ್ಟ್ 2 ಆಮೇಲೆ ಕೊಡ್ತೀನಿ ನೋಟ್ಸ್. ಇದು 12ನೇ ಒಂದು ಶ್ಲೋಕ ಓದ್ಬಿಡ್ತೀನಿ, ಆಮೇಲೆ ಓದ್ತೀನಿ ಬಿಡಿ, ನೋಟ್ಸ್ ಕೊಟ್ಬಿಡ್ತೀನಿ. ಭಗವದ್ ವಾತ್ಸಲ್ಯ ಗುಣ. ಭಗವದ್ ವಾತ್ಸಲ್ಯ ಗುಣ. ಭಗವದ್ ವಾತ್ಸಲ್ಯ ಪಾರ್ಟ್ 1 ಅಲ್ಲಿ ಭಗವದ್ ವಾತ್ಸಲ್ಯ ಗುಣ ಅನ್ನೋದೇ ಸಬ್ ಹೆಡ್ಡಿಂಗು. ಧ್ರುವನು ಯಾವುದೋ ಒಂದು ತಂದೆಯ ಆಸನ, ಯಾವುದೋ ಒಂದು ತಂದೆಯ ಆಸನ. 12th 1 ಮೇನ್ ಹೆಡ್ಡಿಂಗ್ ಕರ್ತ ಭರ್ತ, ಅದರಲ್ಲಿ ಪಾರ್ಟ್ 1, ಅದರಲ್ಲಿ ಪಾರ್ಟ್ 1 ಅಲ್ಲಿ ಸಬ್ ಹೆಡ್ಡಿಂಗು ಭಗವದ್ ಗುಣ, ಭಗವದ್ ವಾತ್ಸಲ್ಯ ಗುಣ. ಈಗ ಅದರಲ್ಲಿ ನೋಟ್ಸ್ ಬರ್ಕೋತಾ ಇದ್ದೀರಾ. ಧ್ರುವನು ಯಾವುದೋ ಒಂದು
ತಂದೆಯ ಆಸನ, ಕಾಮ ಪದವಿ, ಕಾಮ ರಾಜ್ಯ, ರಾಜ್ಯ ಇವೆಲ್ಲ ಬೇಕು ಎಂದು, ಇವೆಲ್ಲ ಬೇಕು ಎಂದು ಆಸೆ ಪಟ್ಟು ಬರಲಿಲ್ಲ, ಆಸೆ ಪಟ್ಟು ಬರಲಿಲ್ಲ. ಧ್ರುವನು ಯಾವುದೋ ಒಂದು ತಂದೆಯ ಆಸನ, ಕಾಮ ಪದವಿ, ಕಾಮ ರಾಜ್ಯ ಇವೆಲ್ಲ ಬೇಕು ಎಂದು ಆಸೆ ಪಟ್ಟು ಬರಲಿಲ್ಲ. ಆದರೂ 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 ಇವನ ಸಾಧನೆಯ ಫಲವಾಗಿ, ಇವನ ಸಾಧನೆಯ ಫಲವಾಗಿ ಇವನ ಸಾಧನೆಯ ಫಲವಾಗಿ ಜ್ಞಾನ ಏರ್ಪಟ್ಟಿದ ತರುವಾಯ, ಜ್ಞಾನವು ಏರ್ಪಟ್ಟಿದ ತರುವಾಯ ಜ್ಞಾನವು ಏರ್ಪಟ್ಟಿದ ತರುವಾಯ ಪಡೆಯಬೇಕಾಗಿರುವ ಮೋಕ್ಷವೇ, ಪಡೆಯಬೇಕಾಗಿರುವ ಮೋಕ್ಷವೇ ಪಡೆಯಬೇಕಾಗಿರುವ ಮೋಕ್ಷವೇ ಇವನ ಕೈ ಅಂತರದಲ್ಲಿ ಬಂದಿತು, ಇವನ ಕೈ ಅಂತರದಲ್ಲಿ ಬಂದಿತು. ಬಂದಿತು. ಧ್ರುವನಿಗೆ ಪರಮಾತ್ಮನು ಕಂಡಾಗ, ಧ್ರುವನಿಗೆ ಪರಮಾತ್ಮನು ಕಂಡಾಗ ಇಲ್ಲಿ ನೋಡಿ ವರ್ಡಿಂಗ್ಸ್ ಅನ್ನ ಗಮನಿಸ್ಬೇಕು ನೀವು. ಧ್ರುವನಿಗೆ ಪರಮಾತ್ಮನು ಕಾಣಿಸಿಕೊಂಡಾಗ ಅಂತ ಇಲ್ಲ. ಕಾಣಿಸಿಕೊಳ್ಳೋದು ಈಗಾಗ್ಲೇ ತನ್ನ ಹೃದಯದಲ್ಲಿ ಪರಮಾತ್ಮ ಕಾಣಿಸ್ಕೊಂಡ. ಆದ್ರೆ ನೋಟ್ಸ್ ಅಲ್ಲಿ ಕೊಟ್ಟಿರೋದು ಕಂಡಾಗ, ಫಿಸಿಕಲ್ ಫಾರ್ಮ್ ಅಲ್ಲಿ ಎದುರುಗಡೆ ಕಂಡಾಗ ಅಂತ ಅರ್ಥ ಆಯ್ತಾ. ಅದಕ್ಕೆ ಮುಂದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಬರ್ಕೊಳ್ಳೋದು ನಿಮ್ಗೆ ಅರ್ಥ ಆಗುತ್ತೆ. ಧ್ರುವನಿಗೆ ಪರಮಾತ್ಮನು ಕಂಡಾಗ ಅಲ್ಪವಾದ ರಾಜ್ಯಭಾರಾದಿಗಳನ್ನು, ಅಲ್ಪವಾದ ರಾಜ್ಯಭಾರಾದಿಗಳನ್ನು, ಅಲ್ಪವಾದ ರಾಜ್ಯಭಾರಾದಿಗಳನ್ನು ಅನುಗ್ರಹಿಸಿ, ಅನುಗ್ರಹಿಸಿ ಎಲ್ಲಿ ಮೋಕ್ಷವನ್ನೇ ಕೊಡದೇ ಇರುವನೋ, ಎಲ್ಲಿ ಮೋಕ್ಷವನ್ನೇ ಕೊಡದೇ ಇರುವನೋ, ಎಲ್ಲಿ ಮೋಕ್ಷವನ್ನೇ ಕೊಡದೇ ಇರುವನೋ ಎಂಬ ಭಯ, ಎಂಬ ಭಯ ಆವರಿಸಿತ್ತು, ಎಂಬ ಭಯ ಆವರಿಸಿತ್ತು. ಭಯ ಆವರಿಸಿತ್ತು. ವಿದ್ಯೆ ಎಂಬ ಅರಿವು, ವಿದ್ಯೆ ಎಂಬ ಅರಿವು ವಿದ್ಯೆ ಎಂಬ ಅರಿವು ಹೃದಯದಲ್ಲಿ, ಹೃದಯದಲ್ಲಿ ಇಳಿದಾಗ, ವಿದ್ಯೆ ಎಂಬ ಅರಿವು ಹೃದಯದಲ್ಲಿ ಇಳಿದಾಗ ಹೃದಯದಲ್ಲಿ ಇಳಿದಾಗ ಹೆಸರೋ
ಪದವಿಯೋ ಹೆಸರೋ ಕಾಮ ಪದವಿಯೋ ಕಾಮ ರಾಜ್ಯಭಾರವೋ ಹೆಸರೋ ಪದವಿಯೋ ರಾಜ್ಯಭಾರವೋ ಏನೇ ಕೊಟ್ಟರು ಏನೇ ಕೊಟ್ಟರು ಏನೇ ಕೊಟ್ಟರು ಮೋಕ್ಷ ಎಂಬುವುದು ಮೋಕ್ಷ ಎಂಬುವುದು ಭಗವಂತನು ಕೊಡುವುದಲ್ಲ ಭಗವಂತನು ಕೊಡುವುದಲ್ಲ ಬದಲಿಗೆ ಅದು ನಮ್ಮ ಸ್ವಂತವಾದ ಸೊತ್ತು ಬದಲಿಗೆ ಅದು ನಮ್ಮ ಬದಲಿಗೆ ಅದು ನಮ್ಮ ಸ್ವಂತವಾದ ಸೊತ್ತು ಎಂದು ಅರಿವಾಯಿತು ಪರಮಾತ್ಮ ಏನ್ ಬೇಕಾದ್ರೂ ಕೊಡ್ತಾನೆ ಮೋಕ್ಷ ಕೊಡ್ತಾನ ಇದೇನ್ ಸರ್ ಹಿಂಗ್ ಹೇಳ್ತೀರಾ ಪರಮಾತ್ಮನೇ ಅಲ್ವಾ ಮೋಕ್ಷ ಕೊಡ್ಬೇಕು ಪರಮಾತ್ಮ ಮೋಕ್ಷ ಕೊಡಲ್ಲ ನಾವು ಮೋಕ್ಷವನ್ನ ತಗೋಬೇಕು ಒಪ್ಕೋತೀರಾ ನಮಗ್ ಸ್ವಂತವಾದವನು ನಾವು ಅವನನ್ನ ಬೇರೆ ಇಟ್ಬಿಟ್ಟು ಕೊಡು ಅಂದ್ರೆ ಅಯ್ಯೋ ಪೆದ್ದೆ ನಾನೇ ನಿನ್ನ ವಸ್ತು ಇನ್ ನಾನ್ ಹೆಂಗ್ ಮೋಕ್ಷ ಕೊಡಕ್ ಸಾಧ್ಯ ಮೋಕ್ಷ ಅನ್ನೋದು ನಿನ್ನ ಗಂಟು ನಿಮ್ಮ ಅಪ್ಪನ ಮನೆ ಸೊತ್ತನ್ನ ಇನ್ಯಾರಾದ್ರೂ ನಿಮಗೆ ವಿಲ್ ಮಾಡಿ ಕೊಡ್ತಾರ ಸರ್ ವಿಲ್ ಮಾಡದಿದ್ರು ನಮ್ಮ ಅಪ್ಪನ ಸೊತ್ತು ನನಗೆ ಇಸ್ ಇಟ್ ನಾಟ್ ಜಗತ್ಪಿತನ ಸೊತ್ತು ಆ ಮೋಕ್ಷಕ್ಕೆ ವಿಲ್ ಬೇಕಾ ನಿಮ್ಗೆ ಬೇಕಾ ಅಪ್ಪ ನೀನ್ ಆಸ್ತಿಯನ್ ಕೊಡಪ್ಪ ಅಂತ ಯಾರಾದ್ರೂ ಹೋಗಿ ಕೇಳ್ತಾರ ಆದ್ರೂ ಅವ್ರ ಕಾಲ ನಂತರ ಆಸ್ತಿ ಯಾರಿಗ್ ಹೋಗುತ್ತೆ ಮಕ್ಕಳಿಗೆ ಹೋಗುತ್ತೆ ಇದೇ ಈ ಜೀವನದ ರಹಸ್ಯ ಮೋಕ್ಷ ಅನ್ನೋದಕ್ಕೆ ನಾ ಕೂತ್ಕೊಂಡು ಪರದಾಡೋದಲ್ಲ ತಾನಾಗೆ ಅದು ನಾವೇ ಪಡೆಯುವುದು ಪರಮಾತ್ಮ ಕೊಡಕ್ಕೆ ಶಕ್ತಿ ಇಲ್ಲ ಪರಮಾತ್ಮ ಸುಮ್ಮನೆ ಅದನ್ನ ಇಟ್ಟಿರ್ತಾನೆ ನಿಂಗ್ ಬೇಕಾ ನೀ ಯುಟಿಲೈಸ್ ಮಾಡು ಎಷ್ಟು ಚೆನ್ನಾಗಿದೆ ನೋಡಿ ಈ ತರ ನಮ್ಗೆ ಯೋಚನೆನೆ ಬಂದಿರ್ಲಿಲ್ಲ ಇಷ್ಟು ದಿನ ಪರಮಾತ್ಮ ಮೋಕ್ಷ ಕೊಡ್ಬೇಕು ಪರಮಾತ್ಮ ಮೋಕ್ಷ ಕೊಡಲ್ಲ ನಾನು ನಿನ್ನೊಳಗಡೆ ಇದೀನಿ ಅಂತ ಮಾತ್ರ ಅರಿವನ್ನ ಮೂಡಿಸಿ ವಿದ್ಯೆಯನ್ನ ಕೊಡ್ತಾನೆ ಮೋಕ್ಷ ಯಾರು ಪಡಿಬೇಕು ಅದಕ್ಕೆ ಒಬ್ರೊಬ್ರಿಗೂ ಒಂದೊಂದರ ಮೋಕ್ಷ ಭದ್ರಾಚಲ ರಾಮದಾಸರು ಯಾವುದು ಮೋಕ್ಷ ಭದ್ರಾಚಲವೇ ನನಗೆ ಮೋಕ್ಷಧಾಮ ಇಲ್ಲಿ ರಾಮ ಸಂಕೀರ್ತನೆ ಇದೆ ರಾಮ ಭಜನೆ ಇದೆ ರಾಮ ಗಾನಾಮೃತವಿದೆ ಅಲ್ಲಿ ಏನೂ ಇಲ್ಲ ಆನಂದ ಅಷ್ಟೇನೆ ಅದಕ್ಕೆ ಮೋಕ್ಷ ವೈಕುಂಠ ಧಾಮಂ ಭದ್ರಾಚಲಂ ಅಂತ ಬರ್ದಿದ್ದಾರೆ ಆಯ್ತಾ ಇನ್ ಕೆಲವರಿಗೆ ತಾವು ಇರೋ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಹೋಗೋದೇ ಮೋಕ್ಷ ಸದಾ ಸತ್ಸಂಗದಲ್ಲೇ ನಾನು ಇರ್ಬೇಕು ಅಂತ ನನ್ನನ್ನ ನೀನು ಅದರಲ್ಲಿ ಇಡು ನಂಗೆ ಅದೇ ಮೋಕ್ಷ ಅಂದಾಗ ಶಿಂಶುಮಾರ ಚಕ್ರದ ಮಧ್ಯದಲ್ಲಿ ಶೈಶುಮಾರಂ ಅನ್ನೋ ಲೋಕದಲ್ಲಿ ಧ್ರುವನಿಗೆ ನಕ್ಷತ್ರವನ್ನೇ ಏರ್ಪಡಿಸಿ ಸಪ್ತಋಷಿ ಮಂಡಳಗಳ ಮಧ್ಯೆ ಹೋಲ್ ಸ್ಟಾರ್ ಆಗಿ ಧ್ರುವನ್ನ ಇಟ್ಟ ಭಗವಂತ ಅದು ಅವನಿಗೆ ಮೋಕ್ಷ ಅಲ್ವಾ ಎಲ್ಲಿ somebody can you give me the definition of moksha cannot give at all see the alvas everybody has got their own way of moksha alva ಒಪ್ಕೋತೀರಾ their own way of salvation ಅಯ್ಯಯ್ಯೋ ಈ ತರ ಸೂಳೆಯರ ಸಹವಾಸ ಮಾಡಿ ಇವಾಗ ಏನೋ ವನಮಾಲೆ ಹಾಕ್ತೀನಿ ಅಂತ ಬಂದಿದೆಯಲ್ಲ ನಿನಗ್ ಮೋಕ್ಷವ ಅಂತ ಪ್ರಶ್ನಿಸ್ಲಿಲ್ಲ ತೊಂದರಡಿ ಕೊಡಿ ಆಳ್ವಾರ್ನ ಭಗವಂತ ಅಷ್ಟೆಲ್ಲ ಮಾಡಿ ಕೂಡ ನನ್ನ ಸಾನ್ನಿಧ್ಯಕ್ಕೆ ಬಂದಿದೆಯಲ್ಲ now you know where you have come and where exactly you know what you want that itself moksha ಅಲ್ವಾ ಅಯ್ಯೋ ಶೂದ್ರ ಕುಲದಲ್ಲಿ ಹುಟ್ಟಿದೆಯಲ್ಲ ನಿನಗ್ ಮೋಕ್ಷ ಇಲ್ಲ ಅಂತ ನಮ್ಮಾಳ್ವಾರ್ ಹೇಳಿದ್ರ ಭಗವಂತ
ಚತುರ್ಥ ಕುಲದಲ್ಲಿ ಹುಟ್ಟಿಯೂ ಕೂಡ ಎಲ್ಲಾ ಬ್ರಾಹ್ಮಣರಿಗೂ ಮಿಗಿಲಾದಂತಹ 4 ವೇದಗಳನ್ನ ದ್ರಾವಿಡ ಸಾಗರವಾಗಿ ಕೊಟ್ಟಿಯಲ್ಲ, ಆ ದ್ರಾವಿಡ ವೇದ ಸಾಗರವೇ ನಿನಗೆ ಮೋಕ್ಷ. ದಟ್ ಇಸ್ ವೈ ಎವ್ರಿ ಇಯರ್ ವಿ ಡೂ நம்மாழ்வார் திருவடி தொழல். தெரியும் இல்லையா? மார்கழி மாசத்துல 21 நாள் உற்சவம், திருப்பத்தேன உற்சவம் ஆனதுமே 22வது நாள் நம்மாழ்வார் தொடக்கத்துல நம்ம நம்மாழ்வார் திருவடி தொழல் ஆச்சரிஸ்தீவி அல்வா ஸ்ரீ வைஷ்ணவர் எல்லாம். இன்னைக்கு நம்மாழ்வாருக்கு பெருமாள் மோட்சம் கொடுக்குறார். பெருமாள் கொடுக்க மாட்டார், தன்னுடைய ಮೋಕ್ಷತೆ ತಾನೇ பெற்றுண்டார் ಅಲ್ವಾ? ಒಬ್ರೊಬ್ರಿಗೂ ಒಂದೊಂದು ರೀತಿ ಮೋಕ್ಷ. ಮೀರೆಗೆ ಕೊಟ್ಟಂತಹ ಮೋಕ್ಷ ರಾಧೆ ಕೊಡ್ಲಿಲ್ಲ. ರಾಧೆ ಇಚ್ಛೆ ತರ ಬಂದಂತಹ ಮೋಕ್ಷ ಸೂರ್ದಾಸಗ್ ಬರ್ಲಿಲ್ಲ. ನೋಡಿ ಅವರ ಕಥೆಗಳನ್ನೆಲ್ಲ ನೋಡಿ. ಚೈತನ್ಯ ಮಹಾಪ್ರಭುಗೆ ತನ್ನನ್ನ ತಾನು ಸಮುದ್ರದಲ್ಲಿ ಕಳ್ಕೊಳ್ಳೋದೇ ಮೋಕ್ಷ. ಯು ನೋ ದಟ್? ಇದೆಲ್ಲ ಉಪ್ಪು ಸಮುದ್ರ. ಇದೆಲ್ಲ ನಾ ಸ್ವೀಟ್ ಆಗಿರೋ ಸಮುದ್ರದಲ್ಲಿ ನಾನು ಕಳೆದೋದೆ. ಯಾವ್ದದು? ಕೃಷ್ಣಾರ್ಣವ ಅನ್ನೋ ಕೃಷ್ಣಾಮೃತ ಸಮುದ್ರದಲ್ಲಿ ಕಳೆದೋದೆ. ನನ್ನನ್ನು ನಾನು ಕಳ್ಕೊಳ್ಳೋದೇ ನನಗ್ ಮೋಕ್ಷ. ಹಿ ಸೇಸ್, ಜಯದೇವ ಮಹಾಕವಿ ಸೇಸ್, ನಾನು ಕೃಷ್ಣನನ್ನ ರಾಧೆ ಜೊತೆ ಸೇರಿಸಿ ಇಡುವುದೇ ನನಗೆ ಮೋಕ್ಷ. ಅದರಿಂದ ನಿಮ್ಗೇನ್ ಲಾಭ? ಆ ಕೃಷ್ಣ ಚಂದ್ರ, ಆ ರಾಧಾ ಚಂದ್ರಿಕಾ ಇಬ್ರನ್ನು ಸೇರಿಸಿ ಆ ಯುಗಳ ದಂಪತಿಯನ್ನು ನೋಡ್ತೀನಲ್ವಾ? How Valmiki cannot separate Rama from Sita, like that I cannot separate Krishna from Radha. He says that itself a moksha. So moksha doesn't have a proper definition. ಧ್ರುವ ಹೇಳ್ತಾನೆ, ಮೋಕ್ಷ ಅನ್ನೋದು ಪರಮಾತ್ಮ ಕೊಡ್ತಾನೆ ಅಂತ ಲೂಸ್ ತರ ಅನ್ಕೊಂಡಿದ್ದೆ. ಅವನ್ ಇಟ್ಟಿದ್ದಾನ ಸೊತ್ತನ್ನಷ್ಟೇನೆ, ಅದ್ ನೀವು ತಗೊಂಡು ಅನುಭವಿಸ್ಬೇಕು ಅಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಾತ ಅಜ್ಜಿ ಸಾಯುವಾಗ ಪತ್ರಗಳನ್ನೆಲ್ಲ ತನ್ನಿ ಎಲ್ಲ ಹಂಚ್ತೀನಿ ಅಂತ ಮಾಡ್ತಾರ? ಮಾಡಲ್ಲ. ಅದೇ ಇರುತ್ತದು, ಅದರ ಅನುಭವ ನಿಮ್ಗೆ ಆಮೇಲೆ ಆಗತ್ತಷ್ಟೇ. ಅಥವಾ ನೀವುಗಳು ಮೊಮ್ಮಕ್ಕಳೆಲ್ಲ ತಾತ ನೀವ್ ಹೋಗ್ಬಿಡ್ತೀರಾ, ಕೊಟ್ಬಿಡಿ ಆಸ್ತಿನ ಅಂತೀರಾ? ಅಯ್ಯಯ್ಯೋ ಅಂತೀರಾ ಪ್ರಭಾ ಆಂಟಿ? ಈಗ ಕೇಳೋರು ಇದಾರೆ ಸುಮಾರು ಜನ. ಈಗ ತುಂಬಾ ಆಸ್ತಿಗಳು ಇದ್ರಲ್ಲಿ ಬಂದ್ಬಿಟ್ಟಿದ್ದಾರೆ ಎಲ್ಲ ಅದೇ ತರ. ಸರಿ, ಯು ಆರ್ ರೈಟ್. ಯಾಕಂದ್ರೆ ಅವರಿಗೆ ಅವಿದ್ಯೆಯಲ್ಲೇ ಕಾಲಿಟ್ಟಿದಾರಲ್ಲ ಮ್ಯಾಮ್. ದಟ್ ಇಸ್ ವೈ ವಿದ್ಯಾ ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡಿದ್ದು ನಾವು ಅಲ್ವಾ? ನಿಜವಾಗ್ಲೂ ವಿದ್ಯೆಯಲ್ಲಿ ಕಾಲಿಟ್ಟವ್ರಿಗೆ ನಮ್ಮ ತಾತ ಎಷ್ಟಿಟ್ರು, ನಾನು ಭಿಕ್ಷಿಕ ಆಗ್ಬೇಕು ಅಂದ್ರೆ ನಾನು ಭಿಕ್ಷೆ ಬೇಡಲೇಬೇಕು. ನನ್ನ ತಂದೆ ಭಿಕ್ಷೆ ಬೇಡಿದ್ರು, ನಾನು ಸಿಂಹಾಸನದ ಮೇಲೆ ಕೂತಿರ್ಬೇಕು ಅಂದ್ರೆ ನಾನು ಕೂತೇ ಇರ್ಬೇಕು. ನನ್ನ ಹಣೆ ಬರಹವನ್ನ ನಮ್ಮ ತಾತ ನನಗಿಟ್ಟು ಚೇಂಜ್ ಮಾಡಕ್ ಆಗಲ್ಲ. ನನ್ನ ಹಣೆ ಬರಹವನ್ನ ನಮ್ಮ ಅಪ್ಪ ಬರೆಯಕ್ಕಾಗಲ್ಲ. ಅಥವಾ ನನ್ನ ಹಣೆ ಬರಹವನ್ನ ಸಾಕ್ಷಾತ್ ಹುಟ್ಟಿಸಿದಂತಹ ಬ್ರಹ್ಮನೂ ಬರೆಯಕ್ ಸಾಧ್ಯವಿಲ್ಲ. ವಿಧಿ ಲಿಖಿತ ಅದು ಅಲ್ವಾ? ಇಟ್ ಇಸ್ ನಾಟ್ ಬ್ರಹ್ಮ ಲಿಖಿತ, ವಿಧಿ ಲಿಖಿತ. ವಿಧಿ ಅನ್ನೋದೇ ಪರಮಾತ್ಮ. ಹಂಗಿರ್ಬೇಕಾದ್ರೆ ಐ ಕ್ಯಾನ್ ಚೇಂಜ್ ಮೈ ಫೇತ್. ಯು ನೋ ದಟ್? ಜಾತಕದಲ್ಲಿ ಬರೀತಾರೆ, ನಿಮ್ಮ ಆತ್ಮಸ್ವರೂಪದಲ್ಲಿ ದೃಢತೆ ಇದ್ರೆ, ನೀವ್ ಯಾರು ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ, ವಾಟ್ ಎವರ್ ಜಾತಕರ್ಮ ವಿಧಿ ಇದೆಯೋ, ಬೇಸ್ಡ್ ಆನ್ ಯುವರ್ ಸ್ಟಾರ್, ಬೇಸ್ಡ್ ಆನ್ ಯುವರ್ ರಾಶಿ, ಬೇಸ್ಡ್ ಆನ್ ನಿಮ್ ಗಳಿಗೆ ನಾವು ಬರ್ದಿದೀವಿ ಜಾತಕ. ಬಟ್ ಅದನ್ನ ಚೇಂಜ್ ಮಾಡ್ಕೊಳ್ಳೋ ಬಲ ಮನುಷ್ಯನಿಗಿದೆ ಅಂತ ಅದರಲ್ಲೇ ಹೆಡ್ಡಿಂಗ್ ಹಾಕಿರ್ತಾರೆ. ಹ್ಯಾವ್ ಯು ಸೀನ್ ಎನಿಬಡೀಸ್ ಜಾತಕರ್ಮ? ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಜಾತಕರ್ಮ, ಇನ್ಕ್ಲೂಡಿಂಗ್ ಮೈನ್. ಮೇಲೆ ಅದನ್ನೇ ಹೆಡ್ಲೈನ್ ಬರ್ತಿರೋದು. ಸೀದ ಜಾತಕರ್ಮ ಪ್ರೊಫೈಲ್ಸ್, ಅದಕ್ಕೊಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ನ ನೀವು ನೋಡಿದ್ರೆ ದ ವೆರಿ ಫಸ್ಟ್ ಹೆಡ್ಡಿಂಗ್ ಏನ್ ಗೊತ್ತಾ? ಮನುಷ್ಯನಿಗೆ ಎಷ್ಟು ಬಲ ಇದೆ ಅಂದ್ರೆ, ಆತ್ಮಸ್ವರೂಪದಲ್ಲಿ ಸರಿಯಾದ ಕಾನ್ಫಿಡೆನ್ಸ್ ಇದೆ, ಅದನ್ನ ಚೆನ್ನಾಗಿ ತಿಳ್ಕೊಂಡಿದೀವಿ ಅಂದ್ರೆ, ಈ ಗ್ರಹಗತಿಗಳನ್ನೆಲ್ಲ ಚೇಂಜ್ ಮಾಡೋ ಶಕ್ತಿ ಅವನಿಗಿದೆ. ಇದು ಹೇಳಿದ್ದೆಲ್ಲ 50% ಮಾತ್ರ ಸತ್ಯ, 50% ಸುಳ್ಳು ಅಂತ ಹೇಳಲ್ಲ. ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತ ಅದ್ರಲ್ಲಿ ಬರ್ದಿದ್ದಾರೆ. ಯು ಸಿ, ಗೋ ಟು ಎನಿ ಅಸ್ಟ್ರಾಲಜರ್, ಯು ಆಸ್ಕ್ ದೆಮ್ ಟು ಶೋ ಮಿ ದ ಫಾರ್ಮ್ಯಾಟ್ ಆಫ್ ಜಾತಕ, ದೇ ವಿಲ್ ಶೋ ಯು. ಹಾಗಾದ್ರೆ ಅದರಲ್ಲಿ ಬಂದಿರೋದು ವಿಧಿ ಪ್ರಕಾರ ಆದ್ರೂ ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವಾ ನಮ್ಗೆ? ಇದೆಯಾ ಇಲ್ವಾ? ಅಲ್ವಾ? ಮನುಷ್ಯನಿಗೆ ಅದು ಅಷ್ಟು ಕೃಪೆಯನ್ನ ಪರಮಾತ್ಮ, ಅಷ್ಟು ಲಿಬರ್ಟಿಯನ್ನ ಪರಮಾತ್ಮ ಕೊಡ್ತಾನೆ. ಬಟ್ ವಿ ಕೆನಾಟ್ ಮಿಸ್ಯೂಸ್ ದ ಲಿಬರ್ಟಿ.
What we are doing? Only misusing. Only misusing. Neither you are using for yourself, nor you are making others to use. You are just spoiling and misusing. ಅಲ್ವಾ? ಅದೇ ಅಜ್ಞಾನ ಅಥವಾ ಅವಿದ್ಯ. ನೀವ್ ಹೇಳಿದ್ರಲ್ಲ, ಇವಾಗ ಅದು ಬಂದ್ಬಿಟ್ಟಿದೆ ಸರ್, ಮಕ್ಕಳು ಕೋರ್ಟ್ಗೆ ಹೋಗ್ತಾರೆ, ನೀನ್ ಸಾಯಕ್ ಮುಂಚೆ ನೀನ್ ಆಸ್ತಿ ನನ್ಗೆ ಕೊಡು ಅಂತ. ಅವಿದ್ಯ, ಯು ಆರ್ ಮಿಸ್ಯೂಸಿಂಗ್ ಇಟ್ ಅಷ್ಟೇನೆ ಅಲ್ವಾ? ಯು ಆರ್ ಮಿಸ್ಯೂಸಿಂಗ್ ಇಟ್. ಈಗ ನಮ್ಮ ಅಪ್ಪ ಸೊತ್ತಿಟ್ಟು ನಾನು ಬದುಕ್ಬೇಕಾ? ಯಾಕೆ ನನಗ್ ಗೊತ್ತಿಲ್ವಾ? my father, he was in ITI sector, public sector. Because he did his computer course and AMI, everything, he had the challenge of going to IT field. In fact, our IBM alle idru madveg munche. IBM ಅವರೆಲ್ಲ USA ಹೋಗ್ಬೇಕು ಅಂತ 1974 ಅಲ್ಲೋ ಏನೋ ಅನೌನ್ಸ್ ಆಯ್ತು. But my grandfather had that open heart surgery. ಹಾಗೆಲ್ಲ bypass ಇರ್ಲಿಲ್ಲ. ಇನ್ ಇವ್ರೊಬ್ರೇ ಮಗ ನೋಡ್ಕೋಬೇಕು ಅಂತ he left the job and he went to the public sector, ITI. ಆಮೇಲೆ he wanted to grow up. He knew that he will grow up. So before my birth, he left the job. ITI ಅಲ್ಲಿ resign ಮಾಡಿದ್ರು. And that manager told, I'm not going to put you on VRS and you will not get the pension at all. And the benefits what you are supposed to get, even that you will not get. I see to that you don't get anything. ಆವಾಗ ನಮ್ಮ ಅಪ್ಪ ಹೇಳಿದ್ರಂತೆ, ಕೈಯಲ್ಲಿ ವಿದ್ಯೆ ಇದೆ, ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇದೆ, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ರು, ನಮ್ಮ ಅಪ್ಪ ಅಮ್ಮ ಬೀದಿಗೆ ಬಂದ್ರು, ವಡೆ ತಟ್ಟಿ ಫುಟ್ಪಾತ್ ಅಲ್ಲಿ ಪಾತ್ರೆ ಇಟ್ಕೊಂಡು ಒಂದು ಚಿಕ್ಕ ಮೋಟ್ ಗೋಡೆ ಹಾಕೊಂಡು ಬಂಡಿ ಎಳ್ಕೊಂಡು ವಡೆ ತಟ್ಟಿ ಸಂಪಾದನೆ ಮಾಡ್ತೀನಿ. ಯಾಕಂದ್ರೆ ವಡೆ ಮಾಡಕ್ ಚೆನ್ನಾಗ್ ಗೊತ್ತಿದೆ ನನ್ಗೆ. ಇವಾಗ್ಲೂ ತುಂಬಾ ಚೆನ್ನಾಗ್ ಮಾಡ್ತಾರೆ ನಮ್ಮಪ್ಪ ವಡೆನ. ಬೋಂಡಾ ವಡೆ ಫೇಮಸ್, ಎಕ್ಸ್ಪರ್ಟ್ ಅವರೇ ಮಾಡೋದು ನಮ್ಮ ಮನೇಲಿ. ನೀವೆಲ್ಲ ಬನ್ನಿ ಮಾಡಿಸ್ತೀವಿ, ತಿಂದು ಹೋಗ್ತೀರಂತೆ. ಯಾ ರಿಯಲಿ ಡಸ್ ವೆಲ್. ಓಕೆ, ಕಾಫಿ ತುಂಬಾ ಚೆನ್ನಾಗ್ ಹಾಕ್ತಾರೆ. ಈ ಟೋಲ್ಡ್ ಹಿಸ್ ಮ್ಯಾನೇಜರ್, ಕಾಫಿ ಚೆನ್ನಾಗ್ ಹಾಕ್ತೀನಿ, ವಡೆ ಚೆನ್ನಾಗ್ ಮಾಡ್ತೀನಿ. ರೋಡ್ ಸೈಡ್ ಅಲ್ಲಿ ಕುತ್ಕೊಂಡು ವ್ಯಭಿಚಾರ ಅಲ್ಲ, ಅದು ಮಾನವಾದ ಜೀವನ. ವಡೆ ಸಂಪಾದಿಸಿ, ವಡೆ ಹಾಕಿ ಸಂಪಾದನೆ ಮಾಡಿ ನನ್ ಮಕ್ಕಳನ್ನ, ನನ್ ಮಗನ್ ನನ್ ಮೇಲೆ ತರ್ತಿರ್ಬೇಕಾದ್ರೆ ಅವಾಗ ತಾನೇ ನಾನು ಹುಟ್ಟಿದ್ನಂತೆ. ಬಟ್ ಐ ವಾಂಟ್ ಟು ರಿಸೈನ್ ದಿಸ್ ಜಾಬ್ ಬಿಕಾಸ್ IT is craving me to go there. I have a growth in that ಅಂತ. With that confidence level, ಇವತ್ ನಾವ್ ಏನಾಗಿದ್ದೀವಿ ನಿಮ್ಗೆ ಗೊತ್ತು ಅಲ್ವಾ? We were the poorest of the poor in our family. Now ನಾನ್ ಹೇಳ್ಕೊಳಕ್ ಹೇಳ್ತಾ ಇಲ್ಲ, among all our families we are the richest of the rich. ಅಲ್ಲಿವರೆಗೂ ಭಗವಂತ ತಂದು ಕೊಟ್ಟಿದ್ದು ವರ ಅಲ್ಲ, it is his confidence level. His confidence level made him so much. That is why I more openly I say to all my students, I teach more Bhagavatam, but he is into more Bhagavatam. Not that I follow in my life, I more teach. But the people who doesn't even split their mouth at all, they are totally walking in Bhagavatam. I always feel my father itself a Bhagavatam to me. These qualities, whatever I'm saying as an explanation to you, may be inherited from him. It has come to me. Our namanel devar mane ellide gottilla. You know that he's very techy person. Our varshadalli onde sala nama ಎರಡು ಸಲ ಹಾಕ್ತಾರೆ. ಮೊದಲೆಲ್ಲ ಒಂದ್ಸಲ ಹಾಕೋರು, 2 ಸಲ ಹಾಕ್ತಾರೆ. ಯಾಕಂದ್ರೆ ತಂದೆ ತಿಥಿಗ್ ಮಾತ್ರ ಹಾಕೋರು. ಈಗ 3 ವರ್ಷದಿಂದ ತಾಯಿ ತಿಥಿಗ್ ಹಾಕ್ತಾರೆ ನಾಮನ ಅಷ್ಟೇ. ಪಂಚೆ ಗಿಂಚೆ ಏನು ಉಡಲ್ಲ. ಅವತ್ತೊಂದಿನ ವಿಧಿ ಇಲ್ಲ, ಉಡ್ಬೇಕು ಮಾಡ್ಬೇಕು. ನಾ ಹೇಳ್ತಾ ಇದ್ದೆ, ಅಪ್ಪ ನನ್ ಮದ್ವೆಲೂ ನೀನ್ ಸೂಟು ಬೂಟಲ್ಲೇ ಇರ್ತೀಯೇನೋ, ಅಫಿಷಿಯಲ್ ಆಗೇ ಇರ್ತೀಯೇನೋ ನೀನು ಅಂತ. ಐ ವಾಸ್ ಜಸ್ಟ್ ಕಿಡಿಂಗ್ ವಿತ್ ಹಿಮ್. ಬಟ್ ಆ ಭಕ್ತಿ ಅನ್ನೋದು ರಕ್ತದಲ್ಲಿ ಎಷ್ಟು ಊರಿದೆ ಅಂದ್ರೆ, ಕೈ ಹಿಡಿದ ಹೆಂಡತಿ, ನಾನು ಜನ್ಮ ಕೊಟ್ಟಿರುವ ಮಗ, ನನ್ನನ್ನು ನಂಬಿರೋ ಬಂದಂತಹ ಸೊಸೆ, ನನ್ನನ್ನು ಇಷ್ಟು ಮಾತ್ರ ಇಟ್ಟಿರುವಂತಹ ನನ್ನ ತಂದೆ ತಾಯಿ, ಇಷ್ಟು ಜನಕ್ಕೂ ಒಂದು ಉಗುರು ಕಣ್ಣು ಮಣ್ಣಾಗದೆ ಇರೋ ತರ ಇವ್ರನ್ನ ನಾನು ಕಾಪಾಡಬೇಕು. ದಿಸ್ ಇಸ್ ಕಾಲ್ಡ್ ಕರ್ಮ ಯೋಗ. ಅಂಡ್ ಹಿ ನೆವರ್ ನೀಡ್ ಎನಿಥಿಂಗ್. ಅವ್ರಿಗೆ ಇರೋದೇ 3-4 ಶರ್ಟ್. ನಮ್ಮನೇಲಿ ಇರೋ ಬರೋ ವಾರ್ಡ್ರೋಬ್ ಅಲ್ಲೆಲ್ಲ ನಮ್ಮ ಅಮ್ಮನ ಸೀರೆ ತುಂಬಿದೆ. 3 ಅಥವಾ 4 ಶರ್ಟ್ ಒಂದ್ ಸೈಡ್ ಅಲ್ಲಿ ಅವ್ರದಿದೆ ಅಷ್ಟೇ. ಬಟ್ ಅದಕ್ಕೂ ಕಾರಣ ನಾನು, ನಮ್ಮಮ್ಮ ಅಲ್ಲ. ಐ ಶುಡ್ ನಾಟ್ ಬ್ಲೇಮ್ ಹರ್.
because I love and like that celebration. That is why I do. But so simple. ಇವತ್ತಿಗೂ ನೀವು BTS ಬಸ್ ಅಲ್ಲಿ ಓಡಾಡು ನಮ್ಮ ಅಪ್ಪನ ಅಂದ್ರೆ ಅದು ರೆಡ್ ಬೋರ್ಡ್ ಬಸ್ ಅನ್ನ ಹಿಡ್ಕೊಂಡು he goes. ಆ ತರ see who is into more ಭಾಗವತ, either me or he, because ಆತ್ಮ ಸ್ವರೂಪ ಏನು ಅನ್ನೋದು I know to teach somebody, but if you tell me to be so simple, no, I can't. Definitely I'm not so simple. I'm most complicated person, but he is very much like a grass on the earth. ಇದು ಬರೋದು ಹೆಂಗೆ ಅಂದ್ರೆ ಭಕ್ತಿ ಅನ್ನೋದು ತಾನಾಗೆ ಹೃದಯದಲ್ಲಿ ಮೂಡೋದು, ನಾಟ್ ಥ್ರೂ ಎನಿ ಪ್ರೀಚಿಂಗ್ಸ್ ಆರ್ ಟೀಚಿಂಗ್ಸ್ ಅಲ್ವಾ. ಜಸ್ಟ್ ಲೈಕ್ ಯು ಪೀಪಲ್, ಆ ಪರಮಾತ್ಮನಲ್ಲಿ ಆಸೆ ಇರೋದ್ರಿಂದ ಭಾಗವತನ, ವಿಷ್ಣು ಸಹಸ್ರನಾಮನ, ಸುಪ್ರಭಾತನ, ನಿತ್ಯಾನುಸಂಧಾನ, ಮನಸ್ಸು ಒಲವು ಅನ್ನೋದು ಎಲ್ಲಾ ಅದಕ್ಕೂ ಹೋಗುತ್ತೆ. ಏನ್ ಕಲ್ತ್ಬಿಟ್ಟು ಏನ್ ಮಾಡ್ತೀರಾ ಅನುರಾಧ ಆಂಟಿ? ಆರ್ ಯು ಎಕ್ಸ್ಪರ್ಟ್ ಇನ್ ಎನಿಥಿಂಗ್? ಸರ್, ಐ ಆಮ್ ನಾಟ್ ಎಕ್ಸ್ಪರ್ಟ್. ಅಟ್ ಲೀಸ್ಟ್ ಆ ಸತ್ಸಂಗದ ಒಡನಾಟ ನನಗೆ ಯಾವಾಗ್ಲೂ ನನ್ನ ಜೀವನದಲ್ಲಿ ಇದೆ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದಟ್. ಟು ಕಂಡಕ್ಟ್ ಮೀ ದ ಎಕ್ಸಾಮ್, I might get 0 out of 100, but I'm a hero because I'm always with the satsangis. Is it not? Is it a perfect answer, Anuradha aunty? It's better to take 0 instead of taking 100 out of 100. But better you be with the satsangam. Alva 100 out of 100 ತಗೊಂಡಿದೀನಿ ಅಂತ ಯಾವುದೋ ಸಂಘದಲ್ಲಿ ಇರೋ ಬದಲು ನಿಮ್ಮ ಆತ್ಮವೇ ನಿಮಗೆ ಸತ್ಸಂಗವಾಗಿದ್ರೆ ಇದಕ್ಕಿಂತ ಹೀರೋ ಇನ್ಯಾರಾದ್ರೂ ಇದಾರ? This is the most celebrities, most celebration. ಇದನ್ನೇ ಇಲ್ಲಿ ನಾನ್ ಯಾವ್ದನ್ನೋ ಕೊಟ್ಬಿಡ್ತಾರೆ ಈ ಭಗವಂತ ನನಗೆ, ಪದವಿನೋ ಯಾವ್ದೋ ವ್ಯಾಮೋಹನೋ, ನಾನು ಉತ್ತಮ ಅನ್ನೋ ನನ್ನ ತಮ್ಮನಿಗಿಂತ ನಾನು ಗ್ರೇಟ್ ಆಗಿರ್ಬೇಕು. ಅವತ್ತಿನ ದಿನ ನನ್ನ ಚಿಕ್ಕಮ್ಮ ನನ್ನ ಛೇಡಿಸಿದ್ಲಲ್ವಾ, ಆ ಸುರುಚಿ ಮುಂದೆ ಕಾಲ್ ಮೆಟ್ಟಿ ನಿಲ್ಬೇಕು. ಇಂತ ಅಲ್ಪವಾದ ವಿಚಾರಗಳನ್ನ ನನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಮೋಕ್ಷವನ್ನ ಕೊಡಲ್ಲ ಅಂತ ಭಯ ಪಟ್ಟಿದ್ದೆ. ಆದ್ರೆ ಪರಮಾತ್ಮನ ಅರಿವು ಮೂಡ್ತಾ ಅಯ್ಯೋ ಇದೆಲ್ಲ ಭಾರಿ ಅಲ್ಪವಾದ ವಿಚಾರಗಳು. ಎಸ್, ಅಫ್ಕೋರ್ಸ್ ಅದಕ್ಕೆಲ್ಲ ಅನುಗ್ರಹ ಮಾಡ್ಬೇಕು, ಆದ್ರೆ ಮೋಕ್ಷಕ್ಕೆ ಪರಮಾತ್ಮನ ಅನುಗ್ರಹ ಬೇಡ. ಮುಕ್ತಿ ಪದೇ ಸದಾ ಯಾವಾಗ ನನ್ನ ಸೊತ್ತಿಗೆ ಹೋಗಿ ನಾನೇ ಲೈಸೆನ್ಸ್ ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ? ನಾಟ್ ಅಟ್ ಆಲ್ ಗುಡ್. ಪರಮಾತ್ಮ ಮೋಕ್ಷ ಕೊಡಲ್ಲ, ಇದನ್ನ ನಾನ್ ಪಡೆಯುವಂಥದ್ದು ಅನ್ನೋದ್ರಲ್ಲೇ ಕರ್ತ ಭರ್ತ ಅನ್ನೋದು ಅಡಗಿದೆ. ಯು ಆರ್ ದ ಕರ್ತ ಅಂಡ್ ಹೀಸ್ ಭರ್ತ. ಭರ್ತ ಅಂದ್ರೆ ಏನು? ಗಂಡ. ಕರ್ತ ಯಾರು? ಮನೆಯನ್ನ ನಿರ್ವಹಿಸುವವರು ಕರ್ತ. ಗಂಡ ಕರ್ತ ಆಗಲ್ಲ. ಕರ್ತ ಆಗ್ತಾರ? ಬೇಕರಿಗೆ ಹೋಗ್ತಾರೆ, ಆಳುಗಳನ್ನೆಲ್ಲ ನೋಡ್ಕೋತಾರೆ, ಅಲ್ಲಿ ವಹಿವಾಟನ್ನೆಲ್ಲ ನಡೆಸ್ತಾರೆ, ಮನೆಗ್ ಬಂದು ದುಡ್ಡನ್ನ ತಂದು ಕೊಡ್ತಾರೆ, ಅಡಿಗೆ ಸಾಮಾನಿಗೆ ಏನ್ ಬೇಕೋ ಅದೆಲ್ಲ ಕೊಡ್ತಾರೆ, ಎಲ್ಲಾ ಮಾಡ್ತಾರೆ. ರೇಖಾ ಆಂಟಿ ನಿಮ್ಮ ಯಜಮಾನ್ರು, ರೇಖಾ ಆಂಟಿ ಅಂದ್ಬಿಟ್ಟೆ, ಸಾರಿ, ಐ ಶುಡ್ ನಾಟ್ ಕಾಲ್ ಯು ಆಂಟಿ, ರೇಖಾ ಅವರೇ. ಓಕೆ, ಮಾಮ ಎಲ್ಲಾ ಪಂಡ್ರ ಅವங்களுக்கு. ಆನಾ ನಿಮ್ಮ ಮನೆಯಲ್ಲಿ ನಡೆಯುವಂತ ಚಿಕ್ಕ ಚಿಕ್ಕ ವಿಷಯಗಳು, ಪೇಪರ್ ದುಡ್ಡು ಕೊಡ್ಬೇಕು, ನೀವು ಕೊಡ್ಬೇಡಿ, ಕೊಟ್ಟು ಹಾಳು ಮಾಡ್ತೀರಾ. ನನ್ ಯಾವಾಗ ಬೇಕೋ ಅವಾಗ ಕೊಡ್ತೀನಿ, ಸುಮ್ನಿರಿ. ಕೆಲ್ಸದವ್ರನ್ನ ತಲೆ ಮೇಲೆ ಇಟ್ಕೋಬೇಡಿ, ಅವಳನ್ನ ಎಲ್ಲಿಡ್ಬೇಕೋ ಅಲ್ಲಿ ಇಡ್ಬೇಕು, ಸುಮ್ನೆ ಇರಿ. ಇದನ್ನೆಲ್ಲ ವಹಿವಾಟನ್ನ ಯಾರು ನಡೆಸೋರು? ಮಾಮನ ನೀವ? ಎಷ್ಟೋ ವಿಚಾರಗಳು ಗಂಡಸ್ರುಗಳು ಗೊತ್ತಾಗಲ್ಲ. ಗೊತ್ತಾಗತ್ತಾ ಅನುರಾಧ ಆಂಟಿ? కూకొండ చాలు అన్ని విషయాలకి రావద్దండ. ఏం చేయాలనో అప్పుడు ఏం చేస్తానో అదే. ಅವ್ರೇನ್ ಮಾಡ್ತಾರೆ? ಮಧ್ಯದಲ್ಲಿ ಮೂಗ್ ತೂರಿಸ್ಕೊಂಡ್ ಬಂದ್ರೆ ಕುರುಕ್ಷೇತ್ರ ಆಗುತ್ತೆ. ನೀ ತಲೆರಾತ್ ಏನೋ చేసుకోಪ ಸದ್ಯ, ತಾಯಿ ನನಗ್ ಬಿಟ್ರೆ ಸಾಕು, ಜಗಳ ಬಿಟ್ಬಿಡಮ್ಮ ಅಂತಾರೆ. ಅಂತಾರ ಇಲ್ವಾ? ಸೊ ದ ಹೌಸ್ ಮ್ಯಾನೇಜ್ಮೆಂಟ್, ನೋ ಮ್ಯಾಟರ್ ಹೌ ಮಚ್ ಎವರ್ ಒಂದು ಪುರುಷ ಮ್ಯಾನೇಜ್ ಮಾಡಕ್ ನೋಡಿದ್ರು, ಅಡಿಗೆ ಮನೆ ವಿಚಾರಗಳು, ಚಿಕ್ಕ ಚಿಕ್ಕ ವಿಷಯಗಳೇ ಇರ್ಬೋದು ಜೀವನದಲ್ಲಿ, ದಟ್ ಕ್ಯಾನ್ ಬಿ ಮ್ಯಾನೇಜ್ ಓನ್ಲಿ ಬೈ ದ ಲೇಡೀಸ್. ನಮ್ಮನೇಲೂ ಎದುರುಗಡೆ ನಮ್ಮನೆ ರೋಡನ್ನ ಗುಡ್ಸಕ್ ಒಬ್ಳು ಬರ್ತಾಳೆ, ತಾಯಮ್ಮ ಅಂತ. ನಮ್ಮಪ್ಪ ಗೊತ್ತಿಲ್ಲದೆ ಅವ್ರಿಗೆ 50 ರೂಪಾಯಿ ಕೊಡ್ತಾ ಇದ್ರು. ರೀಡಿಂಗ್ ನೋ. ಒಂದಿನ ಜೋರ್ ಜಗಳ, ಏನಕ್ಕೆ ಅಂದ್ರೆ 50 ರೂಪಾಯಿಗೆ. ನಮ್ಮಮ್ಮ 50 ರೂಪಾಯಿಗೆ ಯಾಕೆ ಹಿಂಗ ಆಡ್ತೀಯ? ಎಲ್ಲಾರ್ನೂ ಕೊಟ್ಟಿದ್ದೀನಿ ನಿನ್ಗೆ, 50 ರೂಪಾಯಿ ನಿಮ್ಗೆ ಏನೇ ಮಾಡ್ತು? ಇಟ್ ಇಸ್ ನಾಟ್ ದ ಮ್ಯಾಟರ್ ಆಫ್ 50 rupees. When you pay her without knowing, when she come to know your own family member doesn't know that you are paying her, she will take an advantage of it.
ಬೀದಿ ಗುಡ್ಸೋದು ಆಕೆ ಕರ್ತವ್ಯ, ಮಾಡ್ಕೊಂಡು ಹೋಗ್ಲಿ. ಅಯ್ಯೋ ಪಾಪ ಅನ್ನಿಸ್ತಾ ಕೊಡಿ, ನನ್ನ ಅರಿವಿಗೆ ಬರ್ಸಿ ಕೊಡಿ. ಆ ಸ್ಪ್ಲಿಟ್ ಆಗಿರೋ ಒಂದು ಕಂಡೀಷನ್ ಅಂದ್ರೆ 50 ರೂಪೀಸ್ ಗೊತ್ತಿಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಬಾರ್ದು. ಎಲ್ರ ಸಮಕ್ಷಮದಲ್ಲೂ ಗೊತ್ತಿದೆ ಅಂತ ಕೊಡಿ. ಸೊ ದಟ್ ಶಿ ವಿಲ್ ನಾಟ್ ಓವರ್ ರೈಡ್ ಮೀ ಅಲ್ವಾ. ಅವಳ ಆ ಕಡೆನೂ ತಗೋತಾಳೆ, ಈ ಕಡೆ 100 ರೂಪಾಯಿ ಕೊಡೋದ್ರಿಂದ ನಾವೇನ್ ನಮ್ಮ ಆಸ್ತಿ ಕಳ್ಕೊಳ್ಳಲ್ಲ, ಅದು ಬೇರೆ ವಿಚಾರ. ಬಟ್ ವಾಟ್ ಇಸ್ ದ ವ್ಯಾಲ್ಯೂ ದಟ್ ಯು ಹ್ಯಾವ್ ಫಾರ್ ದ ಫ್ಯಾಮಿಲಿ? ವಾಟ್ ಇಸ್ ದ ವ್ಯಾಲ್ಯೂ ದಟ್ ದೇ ಹ್ಯಾವ್ ಫಾರ್ ಅವರ್ ಫ್ಯಾಮಿಲಿ? ಇವ್ರ ಹತ್ರ ಏನ್ ಬೇಕಾದ್ರೂ ಆಟ ಆಡ್ಬೋದು. ಇವತ್ತು 50 ರೂಪಾಯಿ, ನಾಳೆ ದಿನ ಅದೇ ನಮ್ಮ ಕಂಟಕವಾಗಬಹುದು. ಅದಕ್ಕೆ ಕೆಲವೊಂದು ಗಂಡಸರು ಕೆಲವೊಂದು ವಿಚಾರಕ್ಕೆ ಬರಬಾರ್ದು. ಇಫ್ ಯು ವಾಂಟ್ ಮೀ ಟು ಪೇ, ಐ ವಿಲ್ ಪೇ, ಬಟ್ ಇನ್ಫಾರ್ಮ್ ಮೀ. ನಮ್ಮನೇಲಿ ಕೆಲಸದವರುಗಳನ್ನ ನಾವೇ ಮಾತಾಡ್ಸಲ್ಲ, ಗೊತ್ತಾ? ಹಲೋ ಹಾಯ್ ಬಾಯ್ ಅಷ್ಟೇ. ಏನಿದ್ರು ಅವರು ಲೀವ್ ಬೇಕು ಅಮ್ಮನ್ ಕೇಳ್ಕೊಳ್ಳಿ, ನಾಳೆ ಬರಲ್ಲ ಅವ್ರಿಗೆ ಹೇಳ್ಬಿಟ್ಟು ಹೋಗಿ, ಬೇಗ ಬರ್ತೀನಿ ಅವ್ರಿಗೆ ಫೋನ್ ಮಾಡಿ. ಎನಿಥಿಂಗ್. ಇನ್ಫ್ಯಾಕ್ಟ್ ನಾನು ಒಂದ್ ಕೈ ಇನ್ನೂ ಹೆಚ್ಚು, ನನ್ನ ಹೆಂಡತಿ ತವ್ರ ಮನೆಗೆ ಹೋಗೋರ್ ಬರೋದು ಇದುವರೆಗೂ ನನ್ನ ಹತ್ರ ಅವ್ಳು ಡಿಸ್ಕಸ್ ಮಾಡಲ್ಲ. ನೀನುಂಟು ಅಮ್ಮ ಉಂಟು, ಏನ್ ಬೇಕೋ ಅದ್ ಮಾಡ್ಕೊಂಡು. ಸೊ ದ ಹೌಸ್ ಮ್ಯಾನೇಜ್ಮೆಂಟ್ ಒಬ್ರು ಜವಾಬ್ದಾರಿ ತಗೊಂಡ್ಮೇಲೆ ಅವರೇ ತಾನೇ ಇಟ್ಕೋಬೇಕು. ಆ ಹೌಸ್ ಮ್ಯಾನೇಜ್ಮೆಂಟ್ ಅನ್ನೋದೇ ಭಕ್ತನ ರೋಲು. ಇಟ್ ಇಸ್ ನಾಟ್ ಲಾರ್ಡ್ಸ್ ರೋಲ್, ಇಟ್ ಇಸ್ ಭಕ್ತಾಸ್ ರೋಲ್. Bhakta should decide, when should I take a role of moksha? It is my sottu. It's not devara sottu. ಅವನ್ ನಮಗೆ ಇಟ್ಟಿದ್ದಾನೆ. ನಾನ್ ಹೋಗಿ ಅಜ್ಞಾನವಾಗಿ ಅವನನ್ನ ಅಂಗಲಾಚಿದ್ರೆ ಪ್ರಯೋಜನಕ್ತಾನೆ. ಅಯ್ಯ, ನಿನಗೆ ಅದನ್ನ ಇಟ್ಟಿದ್ದೀನಿ, ಅದನ್ನ ಬಂದ್ ಕೇಳ್ತೀಯಲ್ಲ ಅಂತ ಅಲ್ವಾ? ಈ ತರ ಒಂದು ಮನೋಲಯ ಬರೋದೇ ತುಂಬಾ ಕಷ್ಟ. ಸಿ 5 years ಧ್ರುವ came to that kind of conclusion. ಅಂದ್ರೆ ಯಾವ ವೇದಾಂತ ರಹಸ್ಯಗಳೆಲ್ಲ ಇದನ್ನ ಹೇಳುತ್ತೋ, ಪ್ರತಿಪಾದನೆ ಮಾಡುತ್ತೋ, ಸಪ್ತ ಋಷಿಗಳಿಗೆ ಈ ಅರ್ಥ ಇನ್ನು ಗೋಚರ ಆಗ್ಲಿಲ್ವೋ, ಭಾಗವತದಲ್ಲಿ ಈ ಅರ್ಥವನ್ನ ಧ್ರುವ ನಮ್ಗೆ ಮೂಡಿಸಿದಾನೆ. ದಿಸ್ ಇಸ್ ಕಾಲ್ಡ್ ಕರ್ತ ಭರ್ತ. ಇನ್ನು ಮುಂದಕ್ಕಿದೆ, ಪಾರ್ಟ್ 1 ಅಲ್ಲಿ ಮಾತ್ರ ಈ ರಿಯಲೈಸೇಷನ್, ಪಾರ್ಟ್ 2 ಇನ್ನೂ ಇದೆ. ಗೊತ್ತಾಯ್ತಾ? ಮುಂದಕ್ಕೆ ಬರ್ಕೊಳ್ಳಿ. ಹೇ ಪ್ರಭೋ, ಅಂಡರ್ಸ್ಟುಡ್ ಎವ್ರಿಬಡಿ? All these concepts are very big, but very simple to understand. It takes lot of time for explanation, but understanding is very simple. Is it not, Rekha? Very simple way of understanding. But if you don't understand, life pura nimge arthane agalla. Hange bitbiಡ್ತೀನಿ. ಕಸ್ತೂರಿ ಮಾಮಿ ಅರ್ಥమైందా? Okay. Hey Prabhu, ತಾವೇ ಎಲ್ಲ ಪುರುಷಾರ್ಥ. ತಾವೇ ಎಲ್ಲಾ ಪುರುಷಾರ್ಥ. ಹೇ ಪ್ರಭೋ, ತಾವೇ ಎಲ್ಲ ಪುರುಷಾರ್ಥ. ತಾವೇ ಎಲ್ಲ ಉತ್ತಮವಾದ ಸ್ವರೂಪ. ತಾವೇ ಎಲ್ಲ ಉತ್ತಮವಾದ ಸ್ವರೂಪ. ಈ ರೀತಿ ಹೇ ಪ್ರಭೋ, ತಾವೇ ಎಲ್ಲ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷ ನೀವೇ ಅಂತ ಅರ್ಥ. ಅದು ಗೊತ್ತಾಯ್ತಾ? ತಾವೇ ಎಲ್ಲ ಉತ್ತಮವಾದ ಸ್ವರೂಪ. ಜಗತ್ತಲ್ಲಿ ಎಷ್ಟು ಆತ್ಮಗಳಿದೆಯೋ ಅದೆಲ್ಲ ನೀವೇ ಅಂತ 2ನೇ ಡೆಫಿನಿಷನ್ ಅರ್ಥ. ಗೊತ್ತಾಯ್ತಾ? ಓಕೆ. ಸೊ ಈ ರೀತಿ ಯಾರು ಅರ್ಥೈಸಿಕೊಂಡು ನಿಮ್ಮಲ್ಲಿ ಭಕ್ತಿ ಮಾಡುವರೋ, ಈ ರೀತಿ ಯಾರು ಅರ್ಥೈಸಿಕೊಂಡು ನಿಮ್ಮಲ್ಲಿ ಭಕ್ತಿ ಮಾಡುವರೋ, ಅವರಿಗೆ ಜಗತ್ತಲ್ಲಿ ಯಾವುದೂ ದೊಡ್ಡದಲ್ಲ. ಅವರಿಗೆ ಜಗತ್ತಲ್ಲಿ ಯಾವುದೂ ದೊಡ್ಡದಲ್ಲ. ನಿಮ್ಮ ಶ್ರೀಚರಣ
ಶ್ರೀಚರಣವೆಂಬ ಎರಡು ಪಾದಗಳ ಛಾಯೆ ನಿಮ್ಮ ಶ್ರೀಚರಣವೆಂಬ ಎರಡು ಪಾದಗಳ ಛಾಯೆ ಹಾಗೂ ಅದರ ತಂಪಿನ ವಾತ್ಸಲ್ಯವೆಂಬ ಶ್ರೀರಕ್ಷೆಯೇ ನಿಮ್ಮಿಂದ ಬರುವ ಆಶೀರ್ವಾದ. ಉದಾಹರಣೆಗೆ ಎಕ್ಸಾಂಪಲ್, ಹಸು ಕರುವನ್ನು ಹಡೆದು ತನ್ನ ಕರುವಿನ ಹತ್ತಿರ ಹೋಗಿ ತಾನೇ ಹಾಲ್ಗರೆಯುವಂತೆ. ಹಸು ಕರುವನ್ನು ಹಡೆದು ತನ್ನ ಕರುವಿನ ಹತ್ತಿರ ಹೋಗಿ ತಾನೇ ಹಾಲ್ಗರೆಯುವಂತೆ ನೀವು ಕೃಪೆಯಿಂದ ಪ್ರೇಮಸುಧೆಯ ಹಾಲನ್ನು ಕರೆಯುವಿರಿ. ಭಕ್ತನನ್ನು ಕರ್ತನಾಗಿಸಿ ನೀವು ಭಕ್ತರ ಭರ್ತನಾಗಿ ಇರುವಿರಿ. ಭಕ್ತರನ್ನು ಕರ್ತನಾಗಿಸಿ ನೀವು ಭಕ್ತರ ಭರ್ತನಾಗಿ ಇರುವಿರಿ. ಈ ಸಲ ಹೇಳಿ ಸರ್ ಆ ಸೆಂಟೆನ್ಸು. ನೀವು ಭಕ್ತರನ್ನು ಕರ್ತನಾಗಿಸಿ ಭಕ್ತರಿಗೆ ಭರ್ತನಾಗಿರುವಿರಿ. ಭಕ್ತರನ್ನು ಕರ್ತನಾಗಿಸಿ ಭಕ್ತರಿಗೆ ಭರ್ತನಾಗಿರುವಿರಿ. ಇದೇ ನೀವು ನಮಗೆ ಮಾಡುವ ಅನುಗ್ರಹ. ಇದೇ ನೀವು ಬೇಡ, ಅಲ್ಲಿ ಭಗವಂತನು ನಮಗೆ ಮಾಡುವ ಅನುಗ್ರಹ ಅಂತ ಬರ್ಕೊಳ್ಳಿ. ಇದೇ ಭಗವಂತನು ನಮಗೆ ಮಾಡುವ ಅನುಗ್ರಹ. ಇದೇ ಭಗವಂತನು ನಮಗೆ ಮಾಡುವ ಅನುಗ್ರಹ. Part 2. ನಮಗೂ ಭಗವಂತನಿಗೂ ಇರುವ 9 ವಿಧವಾದ ಸಂಬಂಧ. ನಮಗೂ ಭಗವಂತನಿಗೂ ಇರುವ 9 ವಿಧವಾದ ಸಂಬಂಧ.
ನಮಗೂ ಭಗವಂತನಿಗೂ ಇರುವ 9 ವಿಧವಾದ ಸಂಬಂಧ. ಸ್ಮಿತಾ, ಕ್ಯಾನ್ ಯು ಟೆಲ್ ದಟ್ ಶ್ಲೋಕ? ಸ್ಮಿತಾ, ಶ್ಲೋಕ ಹೇಳಿ. ನಮಗೂ ಪರಮಾತ್ಮನಿಗೂ ಇರೋ 9 ವಿಧವಾದ ಸಂಬಂಧದ ಶ್ಲೋಕ. ಶ್ಲೋಕ ನೆನಪಿರಲ್ಲ, ಓಕೆ. ಶ್ಲೋಕದ ಆ 9 ಸಂಬಂಧಗಳನ್ನ ಹೇಳಿ ಅಟ್ಲೀಸ್ಟ್. ಸ್ಮಿತಾ, ನೀವೇನಾ ಸ್ಮಿತಾ? ಹೇಳಿ. ಸೋಮವಾರದ ಬ್ಯಾಚಲ್ಲಿ ಸೀನಿಯರ್ ಅನ್ನಿಸ್ಕೊಂಡ್ ಪ್ರಯೋಜನ ಏನು? ಆ ಅದಕ್ ಮೋಕ್ಷ ಕೊಟ್ರ? ಪಾಪ ಏನಕ್ ಬಂದಿತ್ತು? ಒಂಚೂರು ಕಡ್ಲೆಕಾಯಿ ಎಲ್ಲ ಹಾಕಿದ್ರೆ ತಿನ್ಕೊಂಡು ಆರಾಮಾಗಿ ನಿಮ್ಮಲ್ಲೇ ಇರೋದು. ಅಯ್ಯೋ, ನಮ್ಮನೇಲಿ ಒಂದ್ಸಲ ಒಂದ್ ಸೋಫಾ ಮೇಲೆ ಅಳಿಲ್ ಬಂದ್ಬಿಟ್ಟಿದೆ. ಆ ಅಳಿಲ್ ತುಂಬಾ ದೊಡ್ಡ ಅಳಿಲು, ಬಾಲ ಇಷ್ಟುದ್ದ, ಶರೀರ ಇಷ್ಟುದ್ದ. ನಾನು ಅಳಿಲು ಅಂತ ಸರಿಯಾಗಿ ನೋಡ್ಲಿಲ್ಲ. ಅರ್ಧಂಬರ್ಧ ನೋಡ್ಬಿಟ್ಟು ಓ ಅಂತ ಕಿಟಾದ ಹಾವು ಬಂದ್ಬಿಟ್ಟಿದೆ ಅಂತ ಕಿರ್ಚ್ಕೊಂಡ್ಬಿಟ್ಟೆ. ಎಲ್ರಿಗೂ ಹೆದರಿಕೆ ಮನೆಯಲ್ಲಿ, ಹಾವು 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 ಅಂತ. ಹಾವು ಇಲ್ಲ, ಗೀವು ಇಲ್ಲ, ಅಳಿಲ. ಆಮೇಲೆ ಪಾಪ ಹೋಯ್ತದು. ಅಯ್ಯೋ ಅಯ್ಯೋ. ಆಮೇಲೆ ನಮ್ಮಮ್ಮ ಬೈದ್ರು, ಹಾವನ್ ನೋಡಿದ್ರು ಆತರ ಆಡ್ಬಾರ್ದು. ಇನ್ನೇನು, ಅಯ್ಯೋ ಹಾವೇ ಹಾವೇ ಬಾಮ್ಮ ಅಂತ ಕರಿಯಕ್ಕಾಗತ್ತ? ನೀನ್ ಒಳ್ಳೆ ಚೆನ್ನಾಗಿದೆ. ಆತರ ಸಕಲ ಜೀವಿಗಳು ಈ ಒಂದು ಇದ್ರಲ್ಲಿ ಬರುತ್ತವೆ ಪಾಪ ಹೊರಗಡೆ. ಬಿಸಿ ತಡೆಯಕ್ಕಾಗಲ್ಲ ತಾಪ, ಅದಕ್ಕೆ ಬರ್ತವೆ. ಆದ್ರೆ ಈಗ ಸ್ಮಿತನಿಗೆ ನಾನು ಹಾಕಿರೋ ಕ್ವಶನ್ನೇ ತಾಪ ಅಲ್ವಾ ಮಾಮ? ಅದನ್ನೇ ತಡೆಯಕ್ಕಾಗ್ತಾ ಇಲ್ಲ. Tell me 9 types of clue na. 9 types of relationship between you and Lord. That is the clue. Tell me those 9 types of relationship. Relationships and the clue. ನವವಿಧವಾದ ಭಕ್ತಿ ಇದೆಯಲ್ಲ ಸರ್, ನವವಿಧವಾದ ಭಕ್ತಿ ಇದೆಯಲ್ಲ ಸರ್, ಶ್ರವಣ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದೇನಂತ. ನಾನು ಲಾಸ್ಟ್ ಕ್ಲಾಸ್ ಒಂದು ಮಾತು ಹೇಳಿದ್ದೆ ನಿಮಗೆ. ಭಕ್ತಿ ಎನ್ನುವುದು ನಿಮ್ಮಿಂದ ಪರಮಾತ್ಮನಿಗೆ ಸಲ್ಲುವುದು, ಪರಮಾತ್ಮನಿಂದ ನಿಮಗಿಲ್ಲ. ರಿಲೇಶನ್ಶಿಪ್ ಅನ್ನೋದು 2-way ಟ್ರಾಫಿಕ್, 1-way ಟ್ರಾಫಿಕ್ ಅಲ್ಲ. ಇಫ್ ಆಂಡಾಳ್ ಮಾಮಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, even I should declare that ಆಂಡಾಳ್ ಮಾಮಿ ನಾನು ಒಳ್ಳೆ ಫ್ರೆಂಡ್ ಅಂತ ಅಲ್ವಾ? ರೇಖಾ is related to me. I am cousin of Rekha. Rekha mami also should say, yes, Vivek is my cousin. Alva? Smita, nanna well-wisher avru. Even Smita should say, yes, my well-wisher is Vivek. See, that is the relationship. 2-way traffic. ಅನುರಾಧ ಆಂಟಿ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅಂದಾಗ ನೀವು ಹೋಗಿ ಅನುರಾಧ ಆಂಟಿ ಕೇಳಿದ್ರೆ ಎವಡು ಬಾಡು ವಿವೇಕ್ ಅಂದ್ಬಿಟ್ರೆ ಗೋತಾ ರಿಲೇಶನ್ಶಿಪ್ ಅದು ಏನೋ ಹೇಳುತ್ತೆ, ಬರೀ ಸುಳ್ಳು ಅಂತೀರ ಅಲ್ವಾ? ಸೊ 2-way ಟ್ರಾಫಿಕ್ ಇಸ್ ರಿಲೇಶನ್ಶಿಪ್. ಭಕ್ತಿ ಏನು ಆಂಡಾಳ್ ಮಾಮಿ? ಭಕ್ತಿ ಅನ್ನೋದೇನು? ನಿಮ್ಮ ಮನದಂಗಳದಲ್ಲಿ ಪರಮಾತ್ಮನಿಗೆ ತೋರಿಸುವ ಜಿಜ್ಞಾಸೆ ಭಕ್ತಿ, ಆಯ್ತಾ? ಅದು 1-way ಟ್ರಾಫಿಕ್ ಯಾವತ್ತು, 2-way ಆಗಲ್ಲ. ಪರಮಾತ್ಮ ನಮ್ಮನ್ ಭಕ್ತಿ ಮಾಡ್ತಾನ? ಪರಮಾತ್ಮನ ಮನೇಲಿ ದೇವ್ರ ಮನೆ ಇದೆಯಾ? ಅಥವಾ ನಮ್ ಫೋಟೋ ಇಟ್ಕೊಂಡು ಅವನ್ ಪೂಜೆ ಮಾಡ್ತಾನ? ಇಲ್ಲ ಅಲ್ವಾ? ಕೇಳಕ್ಕೆ ನಗು ಬರುತ್ತಲ್ವಾ ನಿಮ್ಗೆ ಅಲ್ವಾ? ಪರಮಾತ್ಮ ನಮ್ ಪೂಜೆ ಮಾಡ್ತಾನ? ಇಲ್ಲ. ಆದ್ರೆ ಪರಮಾತ್ಮ ನಮ್ ಚಿಂತನೆನೇ ಯಾವಾಗ್ಲೂ ಮಾಡ್ತಾನೆ. ಅದು ಗೊತ್ತಾ? ಆತ್ಮಗಳ ಉದ್ಧರಣ ಮಾಡೋದೇ ಅವನ ಚಿಂತನೆ ಅಲ್ವಾ? ಸೊ ಹಂಗಾಗಿ ಭಕ್ತಿ ಅನ್ನೋದು 1-way. 2-way ಅನ್ನೋದೇ ಈಗ ಕ್ಲೂ. ಹೇಳಿ ಸ್ಮಿತಾ. Why I am asking Smita to tell? Because Monday group allu you have come across this as well. When I was giving the notes to you or in Monday group,
That time also you had come across. 2 ಸಲ ಆಗಿದೆ ನಿಮ್ಗೆ ಸ್ಮಿತಾ, ಇದು 3ನೇ ಸಲ. ನೀವ್ ಹೇಳಿಲ್ಲ ಅಂದ್ರೆ ಬೆಟರ್ ಯು ಲೀವ್ ಮಂಡೇ ಗ್ರೂಪ್ ಅಂಡ್ ಕಮ್ ಟು ಸ್ಯಾಟರ್ಡೆ ಗ್ರೂಪ್. ಸರ್ ಇವಾಗ ಪುಂಡಲೀಕ ಇಲ್ವಾ ಸರ್? ಪಂಡ್ರಾಪುರದಲ್ಲಿರೋ ಕೃಷ್ಣ ಅವನು ಪುಂಡಲೀಕ, ಅವರಿಬ್ರಲ್ಲಿ ಇರೋದು ಸಂಬಂಧ ಹೇಗೆ ಅಂದ್ರೆ ಅವನು ಭಕ್ತನಾಗಿರ್ತಾನೆ, ದೇವರು ಭಕ್ತ ಪರಾಧೀನ ಆಗಿರ್ತಾನೆ. ಆದ್ರಿಂದ ಆತರ ಸಂಬಂಧ ಅಂತ ಹೇಳ್ಬೋದು. ಆತರ ಒಂದು ಪುಂಡಲೀಕ ನಿಮಗ್ ಗೊತ್ತು, ಜಗತ್ತಿಗೆಲ್ಲ ಗೊತ್ತಾ? ಸಿ ಹನುಮಂತ ಇಲ್ಲಿ ಸಂಬಂಧ ಅಂತ ಬಂದ್ಮೇಲೆ 2 ಕ್ಯಾರೆಕ್ಟರ್ ಹೇಳಲೇಬಾರ್ದು, ಸಂಬಂಧವನ್ನ ಮಾತ್ರ ಹೇಳ್ಬೇಕು. Here Rekha is not highlighted, neither Vivek is not highlighted. What is the relationship between Rekha and Vivek? That is highlighted. Okay, ಪುಂಡಲೀಕ ಪಾಂಡುರಂಗ ಬಿಡಿ, ರಾಮ ಹನುಮ ಬಿಡಿ, ಅದರ ಬೇಕಾದಷ್ಟು ಸಂಬಂಧ ಇದೆ, ಬಿಟ್ಟಾಕಿ. Relationship between Atma and Paramatma. This is the general statement you are giving as a universal statement for all the 14 lokas, not for Bhuloka. Alva? So you must be very clear in giving a universal statement, not pertain. ಈಗ ಪುಂಡಲೀಕ ಅಂತೀರಾ, ನಿಮ್ ಸ್ಟೇಟ್ಮೆಂಟ್ ತಗೊಳ್ಳೋಣ. ಎಷ್ಟು ಜನ ಪುಂಡಲೀಕ ಗೊತ್ತು? ಪಂಡ್ರಾಪುರ ಎಷ್ಟು ಜನ ಗೊತ್ತು? ಎಷ್ಟು ಜನ ಗೊತ್ತು ಹೇಳಿ? ಪಂಡ್ರಾಪುರ ಪುರಂದರ ವಿಠಲ ಎಷ್ಟು ಜನ ಗೊತ್ತು? ಅಂತಹ ಪುರಂದರ ವಿಠಲನ ದಾಸ ಶ್ರೇಷ್ಠರಾದಂತಹ ಭಕ್ತರಾದಂತಹ ಪುರಂದರದಾಸರೇ, when he was Chinappa Nayaka, he was passing by Pandrapura from Purandaragada, and ಅವರ ಆಳುಗಳೆಲ್ಲ ಪಂಡ್ರಾಪುರದಲ್ಲಿ ನೋಡಿ ಆರತಿ ನಡೀತಾ ಇದೆ ವಿಠಲನಿಗೆ, ಹೋಗಿ ಸೇವೆ ಮಾಡಿ, ಅಯ್ಯ ಇವನನ್ ಮಾಡಿ ನನಗೇನ್ ಬಂತು, ಈ ರತ್ನ ಮೂಗುತಿಯನ್ನು ತಗೊಂಡ್ ಹೋಗಿ ಅಲ್ಲಿ ಕೃಷ್ಣದೇವರಾಯರ ಆ ರಾಣಿಗೆ ಈ ಮೂಗುತಿ ನೋಡಿದ ತಕ್ಷಣ ನಿಮ್ಮ ಮೂಗೆ ಜ್ಞಾಪಕ ಬಂತು ಅಂತ ಒಂದಿಷ್ಟು ಬೇಡದೇ ಇರೋ ಕೂಕ್ಳೆ ಮಾತಾಡಿದ್ರೆ ದುಗ್ಗಾಡಿ ಆದ್ರೂ ಸಿಗುತ್ತೆ. ಇವನಿಂದ ನನಗೇನ್ ಸಿಗುತ್ತೆ ಅಂತ. He never used to even turn towards the temple, you know that. But later he became the staunch devotee of Panduranga. At that time he never had a chance to come to Pandrapura at all. ಇದೇ ಮಾರ್ಗವಾಗಿ 100 ಸಲ ಹೋದ್ರೂ ಕೂಡ ವಿಠಲ ನಾನ್ ನಿನ್ನನ್ನ ತಿರುಗು ಸಹಿತ ನೋಡ್ಲಿಲ್ಲ. Now I'm just vlogging and I want to come to you, but you're not even making one opportunity to come to your darshan. See, this is the vidhi, alva? So that is a bhakti purely, it is not relationship. So you should tell the relationship between Atma and Paramatma. ಸ್ಮಿತಾ, ಕೋಲ್ ಎತ್ಕೊಂಡ್ ಬರ್ತೀನಿ, ಮಳೆ ಆದ್ರೂ ಪರವಾಗಿಲ್ಲ. ನೀವ್ ನಕ್ಕುಂದ ಇದ್ದಿರೋ ಮೈಸೂರಲ್ಲಿ ಇದ್ದಿರೋ 2 ಕಡೆಗೂ ಬರ್ತೀನಿ. ವಾತ್ಸಲ್ಯ ದೇವ್ರಿಗೂ ನಂಬರು. ಸರಿ, ವಾತ್ಸಲ್ಯ ಹೇಳಿದ್ರಿ. ವಾತ್ಸಲ್ಯ ನಿಮ್ ಕಡೆಯಿಂದ ಪರಮಾತ್ಮನಿಗೆ ಏನ್ ವಾತ್ಸಲ್ಯ, ಪರಮಾತ್ಮನಿಂದ ನಿಮ್ಗೇನ್ ವಾತ್ಸಲ್ಯ? ಯು ಶುಡ್ ಜಸ್ಟಿಫೈ ದ ರಿಲೇಶನ್ಶಿಪ್. Say, I will justify the relationship. If I have any relationship, I will justify. ನಾವು ಭಕ್ತಿ ಮಾಡಿದ್ದಕ್ಕೆ ಫಲವಾಗಿ ಅದ ಏನಾದ್ರೂ ಅವ್ರು ನಮ್ಗೆ ಫಲ ಕೊಟ್ರೆ ಅದಕ್ಕೆ ವಾತ್ಸಲ್ಯ ಆಗುತ್ತೆ ಸರ್? ಇಲ್ಲ, ಭಕ್ತಿನೇ ಅದು, ವಾತ್ಸಲ್ಯ ಅಲ್ಲ. ವಾತ್ಸಲ್ಯದಿಂದ ಮಾಡಿದ್ರು ವಾತ್ಸಲ್ಯ ಭಕ್ತಿ. ದಯವಿಟ್ಟು ಅದಕ್ಕೆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಭಕ್ತಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, relationship is completely different. I might not like Prabha aunty, but still not liking itself a relationship, is it not? Alva aunty and Prabha aunty churu ishta illa, ಆದ್ರೆ Prabha aunty ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. See, that itself a relationship, ಅಲ್ವಾ? Prabha auntyಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ, ಅವ್ರಿಗೆ ನನ್ನ ಕಂಡ್ರೆ ಚೂರು ಇಷ್ಟ ಇಲ್ಲ, ನನ್ಗೂ ಅವ್ರನ್ನ ಕಂಡ್ರೆ ಚೂರು ಇಷ್ಟ. ದಟ್ ಇಸ್ ಆಲ್ಸೋ ಅ ರಿಲೇಶನ್ಶಿಪ್, ಅಲ್ವಾ? ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ. ಇಷ್ಟಪಡಕ್ಕೆ ವಯಸ್ಸಿಲ್ಲ, ಜಾತಿ ಇಲ್ಲ. ನಮ್ಮ ಅಮ್ಮನ್ನೇ ಅವ್ರಲ್ಲಿ ನೋಡ್ತೀನಿ, ಅವ್ರ ಮಗನ್ನೇ ನನ್ನಲ್ಲಿ ನೋಡ್ತಾರೆ. ದಟ್ ಇಸ್ ಆಲ್ಸೋ ಅ ರಿಲೇಶನ್ಶಿಪ್. ಪ್ರಭಾ ಆಂಟಿಗೆ ಯಾರೋ ತುಂಬಾ ವೈರಿ, ಒಬ್ರು ಆ ಜನ್ಮ ಶತ್ರು. ಸರ್, ನೀವ್ ನೋಡಕ್ ಹಂಗೆ ಇದೀರಾ,
ನೀವು ನೋಡಿದ್ರೆ ಆ ನನ್ನ ಶತ್ರುನೇ ನೆನಪು ಬರ್ತಾರೆ. ದಟ್ ಇಸ್ ಆಲ್ಸೋ ರಿಲೇಶನ್ಶಿಪ್ ಅಲ್ವಾ? ಸೊ ರಿಲೇಶನ್ಶಿಪ್ ಡಸಂಟ್ ಹ್ಯಾವ್ ಎ ಬೌಂಡ್ರಿ, ಭಕ್ತಿ ಹ್ಯಾಸ್ ಗಾಟ್ ಎ ಬೌಂಡ್ರಿ ಅಲ್ವಾ? ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ, 9 boundaries. But relationship has a path, no boundary. ಪಾತ್ ಇರೋದ್ರಿಂದಾನೇ 2-way ಟ್ರಾಫಿಕ್ ಅದು. ಗೊತ್ತಾಯ್ತಾ? ಇಷ್ಟೆಲ್ಲ ಕ್ಲೂ ಕೊಟ್ಟಿದ್ದೀನಿ ಸ್ಮಿತಾ, ಪೆದ್ದಗ ಚಪ್ಪಿಂದಿ ಸ್ಮಿತಾ. ಕ್ಲೂ ಕೊಡಿ ಸರ್, ಹೇಳ್ಬಿಡ್ತೀನಿ. ಚಪ್ಪಂಡ ಹಾಕ್ಬಿಡು. ನವವಿಧವಾದ ಭಕ್ತಿರೇ ಬರ್ತಾರೆ. ಯಾಕಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲೇ ಕಂಪ್ಲೀಟ್ ಮಾಡದ್ನಲ್ವಾ, ಅದಕ್ಕೆ. ಒಂದು ಹೇಳಕ್ ಬರಲ್ವಾ? ಸಿಂಪಲ್. ಹೌ ಅಬೌಟ್ ಅದರ್ಸ್? ಒಂದು ರಿಲೇಶನ್ಶಿಪ್. ಅನುರಾಧ ಮಾಮಿ ಚಪ್ಪಂಡ. నా బాధ్యతే కాదు, అడిగిన వాళ్ళు చెప్పేవాళ్ళు ఎవరో నాకేమది, తల మీద తల బిద్రే ಶಾನ್ ಭೋಗನ್ಗೆ ಏನು ಅಂತ ಕೂತಿರೋದ್ ನೋಡಿ. ಆ ಒಕ್ಕ ರಿಲೇಶನ್ಶಿಪ್ ఎవరైనా చెప్పండా? గొంతు పోయింది నాది. ಪ್ರಭಾ ಆಂಟಿ ಸರ್, ಅದಕ್ಕೆ ಸರ್ ನಿಮ್ ಕಣ್ಣಿಗೆ ನಾನು ಕಾಣಿಸ್ಕೋಬಾರ್ದು ಅಂತೀರಾ? వీడియోలు ఉంటే పిలుస్తారు, దానికే పిలువరాదండి సార్. పరమేష్ఠి పుమాన్ అనేదే సార్, జీవాత్మ పరమేష్ఠి పుమాన్ నివృత్త పూర్ణ సర్వ అదంతా రిలేషన్షిప్ కాదు, పరమాత్మని కళ్యాణ గుణాలు. ఓకే సార్. ಯಶೋದಾ ಮಾಮಿ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತ ಅಂತ ಸಂಬಂಧ ಅಂದ್ರೆ ಪ್ರತಿಯೊಂದು ನಮ್ಗೆ ದೇವ್ರ ಮೂಲಕನೇ ಬರೋದು ಎಲ್ಲಾನು. ಪ್ರತಿಯೊಂದು ನಾವು ಎನಿಥಿಂಗ್ ಯಾವ್ದೇ ದೇವ್ರ ಮೂಲಕನೇ ಬರೋದು. ಅಲ್ಲಿ ಸಂಬಂಧ ಅದು ಏನಪ್ಪಾ ಅಂದ್ರೆ ವಾಲಂಟಿಯರ್ ಆಕ್ಷನ್ ತರ ಆಗ್ಬಿಡುತ್ತೆ. ಅದು ದೇವ್ರೆಲ್ಲ ನಮ್ಗೆ ಕೊಟ್ಟಿದ್ದಾನೆ, ನಾವು ಅನುಭವಿಸ್ತಾ ಇದೀವಿ. ಎಲ್ಲ ಒಂದು ಇದು ಅದು ಅಂತಲ್ಲ, ಎಲ್ಲ ದೇವ್ರ ಮೂಲಕನೇ ನಮಗ್ ಬಂದಿರೋದು. ಅದೇ ಒಂದು ಮೇನ್ ಸಂಬಂಧ ಅಂತ ಅರ್ಥ ಮಾಡ್ಕೋಬಹುದು. ಸಂಬಂಧ ಅನ್ನೋದು ಕೊಟ್ಟು ತಗೊಳ್ಳೋದ್ರಿಂದ ಬರಲ್ಲ. ನಾನ್ ಏನ್ ಕೊಟ್ಟಿದ್ದೀನಿ ನಿಮಗೆ ಯಶೋದಾ ಮಾಮಿ? ನೀವೇನ್ ಕೊಟ್ಟಿದ್ದೀರಾ ನನಗೆ ಯಶೋದಾ ಮಾಮಿ? ಸಂಬಂಧಿಕರಲ್ವಾ ನಾವು? ಹೇಳಿ. ಅನುಗ್ರಹ ಮಾಡ್ತಾನೆ ಭಕ್ತರಿಗೆ ಅಂತೀರಾ, ಸಂಬಂಧ ಅಲ್ಲ. ಆಂಡಾಳ್ ಮಾಮಿ ಎಲ್ಲಾ ಪರಮಾತ್ಮನೇ ಒಪ್ಕೋತೀನಿ, ಕೊಟ್ಟು ತಗೊಳ್ಳೋದ್ರಿಂದ ಸಂಬಂಧ ಇದೆಯಾ? ಅನ್ಕಂಡೀಷನಲ್ ಅನ್ಬಯಾಸ್ಡ್ ಲವ್, ಅನ್ಕನ್ಸ್ಟ್ರೇಂಟ್ ಲವ್, ಅದು ಬಿಟ್ರೆ ಇನ್ನೇನಾದ್ರೂ ಸಂబంధಕ್ಕೆ డెఫినిషన్ ಇದೆయా? అనురాధ మామి, నేనేమి ఇచ్చాను మీకు? మీరు నాకేం ఇచ్చారు? ಸರ್, ಈ ಶಕ್ತಿ ಪ್ರಾಪ್ತಿ ಪ್ರಪತ್ತಿ ಅವ ಸರ್? ಅಲ್ಲ. ಡೋಂಟ್ ಗಿವ್ ಮಿ ಡೇಟಾ, ಯು ಶುಡ್ ಥಿಂಕ್ ಅಂಡ್ ಆನ್ಸರ್. ಅಲ್ಲಿ ಏನ್ ಬರ್ಸಿದೀನೋ ಅದನ್ನ ಡೇಟಾ ತರ ಕೊಡಬಾರ್ದು ಆನ್ಸರ್. ಪ್ಲೀಸ್ ಥಿಂಕ್ ಅಂಡ್ ಆನ್ಸರ್. ಹೇಳ, I'm not going to pull anymore. You don't know how to think and answer. ಅಲ್ಲಿ ಏನ್ ಬರ್ಸಿದೀನೋ ಅದನ್ನ ಡೇಟಾ ಕೊಡಬಾರ್ದು. ಸಂಬಂಧ ಅಂದ್ರೆ ಥಿಂಕ್ ಮಾಡಿ. ಈಗ ನಾನು ಯಶೋದಾ ಮಾಮಿ ಹೇಳಿದೆ. ಯಶೋದಾ ಮಾಮಿ ಸರ್, ಭಗವಂತಂದು ನಮ್ದು ಅವಿನಾಭಾವ ಸಂಬಂಧ ಸರ್. ಅವಿನಾಭಾವ ಸಂಬಂಧ, ಕರೆಕ್ಟ್. ಅದೇ ವಾತ್ಸಲ್ಯದ ಸಂಬಂಧ. ವಾತ್ಸಲ್ಯ ಅನ್ನೊಂದು ಗುಣ. ಓಕೆ. ಏನ್ ಕೊಟ್ಟಿದ್ದೀರಾ ಯಶೋದಾ ಮಾಮಿ ನನಗ್ ನೀವು? ಏನ್ ಕೊಟ್ಟಿದ್ದೀರಾ? ಇದಕ್ಕೆ ಉತ್ತರ ಕೊಡಿ. ಏನ್ ಕೊಟ್ಟಿದ್ದೀರಾ? ಏನು ಕೊಟ್ಟಿಲ್ಲ ಸರ್, ಕರೆಕ್ಟಾ? ನಾನೇನ್ ಕೊಟ್ಟಿದ್ದೀನಿ ನಿಮಗೆ? ನೀವು ಏನು ಕೊಟ್ಟಿಲ್ಲ ಸರ್. ನಾ ವಿದ್ಯೆ ಕೊಟ್ಟಿದ್ದೀನಿ, ಜ್ಞಾನ ಕೊಡ್ತಿದ್ದೀರಲ್ವಾ? ನೀವು ಫೀಸ್ ಕೊಡ್ತಾ ಇದ್ದೀರಲ್ವಾ? ಓ, ಹಂಗಲ್ಲ. ನಾನೇನೋ ಕೊಡ್ತಾ ಇದ್ದೀನಿ, ನೀವು ಏನೋ ಕೊಡ್ತಾ ಇದ್ದೀರಾ ಅಲ್ವಾ? ಕೊಡೋದ್ರಿಂದ ಸಂಬಂಧನಾ? ಹಾಗಾದ್ರೆ ಈಗ 1-2 ತಿಂಗಳು ಯಶೋದಾ ಮಾಮಿ ಬ್ರೇಕ್ ತಗೋತಾರೆ, ನಮ್ ಸಂಬಂಧ ಹರಿದೋಯ್ತಾ? ಶೇಷಿ ಸಂಬಂಧನ? ಶೇಷ ಸಂಬಂಧನ? ಹಬ್ಬ ತುಪ್ಪ ದೀಪ ಹಚ್ಚಿರ್ತೀನಿ ದೇವರಿಗೆ. ಒನ್ ಆನ್ಸರ್ ಕೇಮ್ ಔಟ್. ಶೇಷಿ ಸಂಬಂಧ.
உங்களோட நாத்னா சேஷி நீ பேரை வச்செடுத்து உங்களுக்கு சார்த்தக்கமாச்சு நாத்னா தானே நாத்னாரா மணி அப்பா சேஷி மாமிக்கு இப்பதே போன் பண்ணி சொல்றேன் சேஷா சேஷ சம்பந்த see this is something thought into your mind after so much of mending ಶೇಷಾ ಶೇಷಿ ಸಂಬಂಧ 4 ವರ್ಷ ಆದ್ಮೇಲೆ ನನ್ನ ಟ್ಯೂಷನ್ ನಿಂತೋಗುತ್ತೆ ಯು ವಿಲ್ ಫಿನಿಶ್ ಮೈ ಭಾಗವತಂ ಆಫ್ಟರ್ ಆಲ್ಸೋ ಡೋಂಟ್ ವಿ ಹ್ಯಾವ್ ದ ರಿಲೇಶನ್ಶಿಪ್ ಅವಾಗ ನೀವು ನನ್ಗೆ ಫೀಸ್ ಕೊಡಲ್ಲ ನಾನು ನಿಮ್ಗೆ ಏನು ಕೊಡಲ್ಲ ನೀವು ನನ್ನ ಕ್ಲಾಸಲ್ಲಿ ಬಂದು 2 ಅವರು ಕೇಳ್ಬೇಕಿಲ್ಲ ಕೂತ್ಕೋಬೇಕಿಲ್ಲ ಬಟ್ ವಿಲ್ ದ ಸಂಬಂಧ ವಿಲ್ ಬ್ರೇಕ್ ಸಂಬಂಧ ಅದು ಕೊಡೋದು ತಗೊಳ್ಳೋದ ಯಶೋದಾ ಮಮ್ಮಿ ನನಗ್ ಸಾಲಿಗ್ರಾಮ ತಂದ್ಕೊಟ್ರು ಹಂಗಾಗಿ ಅವ್ರು ನನ್ನ ಸಂಬಂಧಿಕರು ನಾನು ಸಾಲಿಗ್ರಾಮಕ್ಕೆ ದುಡ್ಡೆ ತಿಳಿದಷ್ಟು ಹಾಗಾಗಿ ಅವ್ರು ನನ್ನ ಸಂಬಂಧಿಕರು ಇದನ್ನೆಲ್ಲ ಡಿಕ್ಲೇರ್ ಮಾಡಿದ್ರೆ ಅಲ್ಪ ಅಂತಾರೆ ಯಶೋದಾ ಮಮ್ಮಿ ನನ್ಗೆ ಫೀಸ್ ಕೊಡ್ತಾ ಇದ್ದಾರೆ ನಾನ್ ಅವ್ರಿಗೆ ಪಾಠ ಹೇಳ್ಕೊಡ್ತೆ ಇದೆಲ್ಲ ಲೌಕಿಕ ಇದೆಲ್ಲ ನಾ ಪಾಠ ಹೇಳಕ್ ಕೊಡದಿದ್ರು ಆ ಜ್ಞಾನ ಬೇಕು ಅಂದ್ರೆ ಅವ್ರೆಲ್ಲೋ ಪಡ್ಕೋತಾರೆ ಅವ್ರ ನನಗ್ ಫೀಸ್ ಕೊಡದಿದ್ರು ನನಗ್ ಬರೋ ದುಡ್ಡು ಎಲ್ಲೋ ಬರುತ್ತೆ ಇದು ಪರಮಾತ್ಮ ಆಂಡಾಳ್ ಮಾಮಿ ಹೇಳಿದ್ರಲ್ಲ ಎಲ್ಲ ಭಗವಂತ ಕೊಡೋದು ಅವ್ನ್ ಕೊಡ್ತಾನೆ ಇಸ್ ಇಟ್ ನಾಟ್ ಯಶೋದಾ ಮಾಮಿ ಫೀಸನ್ನು ಭಗವಂತನೇ ಕೊಡ್ತಾನೆ ಜ್ಞಾನನೂ ಭಗವಂತನೇ ಕೊಡ್ತಾನೆ ಅಲ್ವಾ ಆದ್ರೆ ಸಂಬಂಧ ಅನ್ನೋದು ನಮ್ಮ ಮಧ್ಯದಲ್ಲಿ ಹೆಂಗೆ ಅಂದ್ರೆ ಏನು ಕೊಡೋದಿಲ್ಲ ಏನು ತಗೊಳ್ಳೋದಿಲ್ಲ ಎಲ್ಲೆಲ್ಲಿ ಹಿಂಗಿರ್ತೋ ಹಾಗೆ ಇರ್ತೀವಿ ಆದ್ರೆ ಸೌಹಾರ್ದತೆಯ ಬೆಳವಣಿಗೆ ಶೇಷ ಶಿ ಸಂಬಂಧ ನೀವು ಡೈರೆಕ್ಟ್ ಆಗಿ 3ನೇ ಸಂಬಂಧ ಹೇಳ್ತಾ ಇದ್ದೀರಿ ಆದ್ರೆ 1ನೇ ಸಂಬಂಧ ಹೇಳಿ ವೆರಿ ಸಿಂಪಲ್ ಸಂಬಂಧ ಈಗಾದ್ರೂ ಗೊತ್ತಾಯ್ತಾ ಸ್ಮಿತಾ ಸಂಬಂಧ ಬಂದ್ ಹೇಳಿ ಈಗ ಹೇಳಿದ್ರಿ ಎಲ್ಲಾರು ಹೋಗ್ತೀರಾ ಹೇಳಕ್ಕೆ ನಿಂಗೆ ತಲೆ ಓಡ್ತಾ ಇಲ್ಲ ಐ ಡೋಂಟ್ ನೋ ವೈ ದ ವೆರಿ ಫಸ್ಟ್ ಸಂಬಂಧ ಹೇಳ್ತೀನಿ ಶ್ಲೋಕ ಫಸ್ಟ್ ಹೇಳ್ತೀನಿ ಪಿತಾಚ ರಕ್ಷಕ ಶೇಷಿ ಶೇಷಿ ಅಂತ ಇಲ್ಲಿ ಬಂತು ನೋಡಿ ಯಶೋದಾ ಮಾಮಿ ಭರ್ತಾಜ್ಞೇಯೋ ರಮಾಪತಿ ಸ್ವಾಮ್ಯಾಧಾರ ಡೋಂಟ್ ರೈಟ್ ಡೌನ್ ಜಸ್ಟ್ ಲಿಸನ್ ಫಸ್ಟ್ ಸ್ವಾಮ್ಯಾಧಾರೋ ಪರಮಾತ್ಮ ಚ ಭೋಕ್ತಾ ಚಾದ್ಯ ಅನೂದಿತ ನನಗೂ ಪರಮಾತ್ಮನಿಗೂ ಮೊದಲನೇ ಸಂಬಂಧನೇ ಏನು ಅವನು ನನ್ನ ತಂದೆ ಅವನು ನನ್ನ ತಾಯಿ ನಾನು ಅವನ ಮಗು ತಾನೇ ರಿಲೇಶನ್ಶಿಪ್ ಅಂದ್ರೆ ಇದನ್ನ ಹೇಳಕ್ ಯಾಕೆ ಇಷ್ಟ ಕಷ್ಟಪಟ್ರಿ ಗೊತ್ತಿತ್ತು ಸರ್ ನನಗೆ ಗೊತ್ತಿತ್ತು ಅದೇ ಗೊತ್ತಿತ್ತು ತಾಯಿ ತಂದೆ ಸಖ ಎಲ್ಲ ಅವನೇ ಅಂತ ಹೇಳೋಣ ಅನ್ಕೊಂಡು ಅದು ಹೇಳಕ್ ಗೊತ್ತಾಗ್ತಿಲ್ಲ ಗೊತ್ತಿತ್ತು ಅನ್ಕೊಳ್ಳೋದಲ್ಲ ಹೇಳ್ಬಿಡ್ಬೇಕು ಈಗ ನಾ ಹೇಳಿದ್ಮೇಲೆ ಅನ್ಕೊಂಡೆ ಅಂದ್ರೆ ಐ ವಿಲ್ ನಾಟ್ ಕನ್ಸಿಡರ್ ಶ್ಲೋಕದಲ್ಲಿ ಎಲ್ಲಾದ್ರಲ್ಲೂ ಬರುತ್ತೆ ಇದು ನೀನೇ ತಂದೆ ನೀನೇ ತಾಯಿ ನೀನೇ ಸಖ ಅಂತ ಎಲ್ಲ ಬರುತ್ತೆ ಸುಮಾರು ಶ್ಲೋಕ ಹಾಗಾದ್ರೆ ಸಖ ಅನ್ನೋದು ಅಗೇನ್ ಇಟ್ ಇಸ್ ನಾಟ್ ಎ ರಿಲೇಶನ್ಶಿಪ್ ಇಟ್ ಇಸ್ ಭಕ್ತಿ ಪ್ಲೀಸ್ ಡೋಂಟ್ ಮಿಕ್ಸ್ ಭಕ್ತಿ ವಿತ್ ಸಂಬಂಧ ಗೊತ್ತಾಯ್ತಾ ಸೊ ಅವನ ತಂದೆ ನಾನು ಅವನ ಮಗು ಅವನ ತಾಯಿ ನಾನು ಅವನ ಮಗು ಭಾರ್ಯ ಭರ್ತ ಅನ್ನೋದು ಒಂದು ಸಂಬಂಧ ಅಲ್ವಾ ಸರ್ ಥ್ಯಾಂಕ್ ಗಾಡ್ ಭಾರ್ಯ ಭರ್ತ ಅನ್ನೋದು ತಲೆಯಲ್ಲಿ ಹೊಳಿತು 3 ಸಂಬಂಧ ಆಯ್ತೀಗ ಶೇಷಾಶೇಷಿ ಭಾರ್ಯ ಭರ್ತ ತಂದೆ ತಾಯಿ ಮಕ್ಕಳು ನೆಕ್ಸ್ಟ್ ಸರ್ ಆಧಾರ ಆದೇಯ ಸರ್ ನಾವು ಅವನ್ನೆಲ್ಲ ಆದೇಯ ಒಂದ್ಸಲ ಗೇಟ್ ತೆಗೆದ್ಮೇಲೆ ನೀರ್ ಬರಕ್ ಶುರು ಆಗುತ್ತೆ ಏನೋ ಬ್ಲಾಕೇಜ್ ನಿಯಾಮಕನೂ ಬರುತ್ತೆ ಸರ್ ಸರ್ ಭೋಕ್ತ ಭೋಜನ ಭೋಕ್ತವ್ಯ ವಸ್ತು ನಾನು ಭೋಜನ ಅವನು ಭೋಕ್ತ ಆತ್ಮ ಶರೀರ ಸರ್ ಆತ್ಮ ನಾವು ಆತ್ಮಗಳು ಅವರ ಈಗ ನೀವು ಹೇಳಿದ್ದೇನು ನಿಯಾಮಕ ಅಂತ ಏನು ಹೇಳಿದ್ರೆ ಯಶೋದವ್ರು ನಿಯಾಮಕನೂ ಸಂಬಂಧಕ್ಕೆ ಸೇರ್ಪಡುತ್ತ ಅಂತ ನಿಯಾಮಕ ಅಂದ್ರ ಆ ಕಡೆಯಿಂದ ಅವ್ನ ನಿಯಾಮಕ ನಾನೇನು ಎರಡೂ ಹೇಳ್ಬೇಕು ನೀವು ಈಗ ಎರಡೂ ಹೇಳ್ತಾ ಇದ್ದೀರಾ ನೀವು ಸಂಬಂಧ 2-ವೇ ಟ್ರಾಫಿಕ್ ಅಂತ ಅದಕ್ಕೆ ಹೇಳಿದ್ದು ಅವನ್ ತಂದೆ ತಾಯಿ ಆದ್ರೆ ನಾನೇನು ಮಗು ಅವನು ಶೇಷಿ ಆದ್ರೆ ನಾನೇನು ಶೇಷ ನಾನು ಭೋಜನ ಅಂದ್ರೆ ಅವನೇನು ಅವನು ಭೋಕ್ತ
ಅವನ ಬಿಂಬ ನಾವು ಕಾರ್ಯ. ಕಾರಣ ದೇವರು ಕಾರ್ಯ ಸಂಬಂಧ ಆಗಲ್ಲ. ಅಲ್ಲ ಸರ್, ದೇವರು ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ, ಎಸ್, ದಟ್ ಕ್ಯಾನ್ ಬಿ ಎ ಸಂಬಂಧ. ವೆರಿ ಗುಡ್. ನಿಯಾಮ್ಯ ನಿಯಾಮಕ. ಹಾ, ನಿಯಾಮ್ಯ ನಿಯಾಮಕ. ನಿಯಾಮ್ಯ, ಅವನ ನಿಯಮದ ಪ್ರಕಾರ ನಾನು ನಡೀತೀನಿ, ಅವನು ನನಗೆ ನೇಮಿಸ್ತಾನೆ. ಅದೇ ನಿಯಾಮ್ಯದ ಬಗ್ಗೆ ಅವ್ನಿಗೆ ಯೋಚನೆ ಇರಲ್ಲ, ಅವಾಗ ನೇಮಿಸ್ತಾನಷ್ಟೇ, ಸಂಬಂಧ ಅವನು ಆಗಿ. ರಕ್ಷಕ ಸರ್. ಉಪೇಯನು ಬರುತ್ತೆ ಸರ್. ರಕ್ಷಕ. ನಾನು ಜ್ಞೇಯ, ಅವನು ಜ್ಞಾನ, ದಟ್ ಇಸ್ ಸಂಬಂಧ. ವೆರಿ ಗುಡ್. ಉಪಾಯ ಆಯ್ತಾ? ಉಪೇಯ ಬರುತ್ತೆ ಸರ್. ಉಪಾಯ ಉಪೇಯ. ರಕ್ಷಕ ಅವನು ಸರ್. ಉಪಾಯ, ಅವನೇ ಉಪೇಯ. ರಕ್ಷಕ ರಕ್ಷಕ ರಕ್ಷಕ. ಅವನು ರಕ್ಷಕ, ನಾನು ರಕ್ಷಿಕ. Okay? ಆತ್ಮ ಶರೀರ ಸಂಬಂಧ ಅನ್ನಿಸ್ಕೊಳ್ಳುತ್ತೆ, ಅದು ಅನುರಾಧ ಮಾಮಿ ಹೇಳಿದ್ರು ಆನ್ಸರ್ ಆಗಿ. ವೆನ್ ಯು ಹ್ಯಾವ್ ಟು ಸ್ಪೆಸಿಫೈ, ವೆನ್ ಪರಮಾತ್ಮ ಬಿಕಮ್ಸ್ ಆತ್ಮ, ಅವರ್ ಜೀವಾತ್ಮ ಬಿಕಮ್ಸ್ ಶರೀರ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಇನ್ ದ ಆನ್ಸರ್. ಶರೀರ ಅಂದ್ರೆ ಈ ಶರೀರ ಅಲ್ಲ, ಪರಮಾತ್ಮ ನಿಜವಾದ ಆತ್ಮ ಆದ್ರೆ ನಮ್ಮ ಆತ್ಮ ಅವನಿಗೆ ಶರೀರವಾಗಿ. That is why first time when Anuradha aunty told Atma Sharira sir, I told no. See, your Atma should become to Sharira to that Paramatma, not your Bhautika Sharira. Unspecify ಮಾಡಬೇಕು ನೀವು, ಇದರ ಕನ್ಫ್ಯೂಷನ್ ಆಯ್ತಾ. ಇನ್ನೊಂದು ಒಂದೇ ಉಳಿದಿರೋದು, ಎಲ್ಲ ನೀವೇ ಹೇಳಾಯ್ತು ಅಂತ ನೀವೇ చెప్పారు. ಶರೀರಿ ಶರೀರ ಸಂಬಂಧ ಅದನ್ನೇ ಹೇಳಿದ್ರು, ಅದನ್ನೇ ಆತ್ಮ ಶರೀರಿ ಶರೀರ ಸಂಬಂಧ ಅನ್ನೋದ್ನ. ನನ್ನ ಆತ್ಮ ಅವನಿಗೆ ಶರೀರಿ, ಅವನೇ ಶರೀರ. ಸರ್ ಅವನ್ ನಮಗ ಸ್ವಾಮಿ ಸರ್, ನಾವ್ ಅವನ್ ಸೊತ್ತು ಸರ್. ವೆರಿ ಗುಡ್. ನಾನು ಸೊತ್ತು, ಅವನು ಸ್ವಾಮಿ. ಫಿನಿಶ್ಡ್. ಓಕೆ. ಸೊ ಐ ಥಿಂಕ್ ಯು ಡೋಂಟ್ ನೀಡ್ ನೋಟ್ಸ್ ಫಾರ್ ದಿಸ್. ಡು ಯು ನೀಡ್? ಎನಿವೇ ನೋಟ್ಸ್ ಅಂದ್ರೆ ಓನ್ಲಿ 9 lines ಅಷ್ಟೇನೆ. Okay, not much. Write down all the 9 lines. You want me to give right now or next class? ಇವಾಗ್ಲೇ ಬರ್ಕೊಂಡ್ ಬಿಡ್ತೀರಾ? 5 ನಿಮಿಷ ಅಷ್ಟೇನೆ. ಬರ್ಕೊಳ್ಳಿ. ಪಿತಾಚ, ಡಬಲ್ ಕೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಪಿತಾಚ ಎಲ್ಲ ನೀವೇ ಹೇಳಿದೀರಾ, ನಥಿಂಗ್ ಇಸ್ ಫ್ರಮ್ ಮೈಂಡ್. ಎಲ್ಲ ನೀವುಗಳೇ ಸೇರಿ ಹೇಳಿರೋದು. Very good. I'm so happy. All my students, they are open to philosophy, and for philosophy is been digested by them. I'm really happy. Smita, ನೀವು ಹೇಳಿದೀರಾ. You are also part of the answer. I'm just called your name ಅಷ್ಟೇನೆ. ಆಂಡಾಳ್ ಮಾಮಿ ಎಲ್ರು ಯಾರು ಹೇಳಿಲ್ವೋ, ಮಾಡಬಾರ್ದು. ಆಕ್ಚುಲಿ ಆಂಡಾಳ್ ಮಾಮಿನೂ ಹಂಗೆ ಮಾಡಿದ್ರು. ಫಸ್ಟ್ ಭಕ್ತಿಗೂ ರಿಲೇಶನ್ಶಿಪ್ಗೂ ಮಿಕ್ಸೇ ಮಾಡಬಾರ್ದು. ಯಾವಾಗ ಯಶೋಧಾಮ ಮಾಮಿ ಶೇಷ ಅಂತ ಬಂತೋ, ದೇರ್ ಕಮ್ಸ್ ಯುವರ್ ಬೈಫರ್ಕೇಟಿಂಗ್ ಭಕ್ತಿ ಫ್ರಮ್ ರಿಲೇಶನ್ಶಿಪ್. ಅದು ಕ್ಲಿಯರ್ ಆಗಿರ್ಬೇಕು, ಕ್ಲಿಯರ್ ಕಟ್ ವಿಷನ್. ಅದು ಗೊತ್ತಾಯ್ತಾ? ವೆನ್ ಯು ಹ್ಯಾವ್ ದಟ್ ಕ್ಲಾರಿಟಿ, ಯು ಕ್ಯಾನ್ ನೆವರ್ ಮಿಕ್ಸ್. ಗೊತ್ತಾಯ್ತಾ? ಸಂಬಂಧನೂ ತಿಳಿದಿರ್ಬೇಕು, ಭಕ್ತಿಗಳು ತಿಳಿದಿರ್ಬೇಕು. ಅದಕ್ಕೆ 2 ಬೇರೆ ಬೇರೆ ಚಾಪ್ಟರ್ ಅಲ್ಲಿ ಇಟ್ಟಿದ್ದಾರೆ. ಪಿತಾಚ ರಕ್ಷಕ ಶೇಷಿ, ಪಿತಾಚ ರಕ್ಷಕ ಶೇಷಿ, ಭರ್ತಾಜ್ಞೇಯೋ ರಮಾಪತಿ. ಭರ್ತಾಜ್ಞೇಯೋ ಆನ ಅರ್ಥ ಭಾ ಭರ್ತಾಜ್ಞೇಯೋ ರಮಾಪತಿ. ಪಿತಾ ಚ ರಕ್ಷಕ ಶೇಷಿ, ಭರ್ತಾಜ್ಞೇಯೋ ರಮಾಪತಿ. ಸ್ವಾಮ್ಯಾಧಾರೋ ಮಮಾತ್ಮಾ ಚ ಸ್ವಾಮ್ಯಾಧಾರೋ ಮಮಾತ್ಮಾ ಚ ಭೋಕ್ತಾಚಾದ್ಯ ಮನೋದಿತಃ.
ಮನೂದಿತಃ ಪಿತಾ ಚ ರಕ್ಷಕಶೇಷಿ ಭರ್ತಾ ಜ್ಞೇಯೋ ರಮಾಪತಿಃ ಸ್ವಾಮ್ಯಾಧಾರೋ ಮಮಾತ್ಮ ಚ ಭೋಕ್ತಾ ಚಾದ್ಯ ಮನೂದಿತಃ ಪಿತಾ ಚ ರಕ್ಷಕಶೇಷಿ ಭರ್ತಾ ಜ್ಞೇಯೋ ರಮಾಪತಿಃ ಸ್ವಾಮ್ಯಾಧಾರೋ ಮಮಾತ್ಮ ಚ ಭೋಕ್ತಾ ಚಾದ್ಯ ಮನೂದಿತಃ. ಕ್ಲೋಸ್ ದ ಡಬಲ್ ಕೋಟ್ಸ್. ಇನ್ನು ಮುಂದೆ 9 ಸಂಬಂಧನ ನಾನು ನೆಕ್ಸ್ಟ್ ಕ್ಲಾಸ್ ಬರ್ಸ್ತೀನಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಹರಿ ಅಪ್ ಬಿಕಾಸ್ ಇಟ್ ಡಿಮ್ಯಾಂಡ್ಸ್ ಲಿಟ್ಲ್ ಎಕ್ಸ್ಪ್ಲನೇಷನ್, ನಾಟ್ ಮಚ್. ರಕ್ಷಕ ರಕ್ಷಿಕ ಅಂದ್ಬಿಟ್ರೆ ಅರ್ಥ ಆಗಲ್ಲ. ಯಾವ ತರದ ರಕ್ಷೆ ಅನ್ನೋದು ಎಕ್ಸ್ಪ್ಲನೇಷನ್ ಬರ್ಬೇಕು ಅಂತ. ಶೇಷಿ ಅಂದ್ರೆ ಅರ್ಥ ಆಗಲ್ಲ. ಇದೆಲ್ಲ ನಿಮ್ಗೆ ಮನಸ್ಸಿಗೆ ಅರ್ಥ ಆಗಿದೆ, ಸ್ವಲ್ಪ ಚೆನ್ನಾಗಿ ಕ್ಲಾರಿಟಿ ಕೊಡ್ಬೇಕು. ಇಫ್ ಐ ಜಸ್ಟ್ ಮೇಕ್ ಯು ಟು ರೈಟ್, ಯು ವಿಲ್ ರೈಟ್. ಇಟ್ ಜಸ್ಟ್ ಫಿಲ್ಸ್ ದ ಬುಕ್, ಇಟ್ ಡಸಂಟ್ ಫಿಲ್ ದ ಮೈಂಡ್. ಓಕೆ, ನೆಕ್ಸ್ಟ್ ಕ್ಲಾಸ್ ವಿಲ್ ಟೇಕ್ ಅಪ್ ದಿಸ್ half an hour ಅಷ್ಟೇ, ದೆನ್ ವಿಲ್ ಗೋ ಫರ್ದರ್. ಓಕೆ, ಐ ಡೋಂಟ್ ವಾಂಟ್ ಟು ಹರಿ ಅಪ್, ಯಾಕಂದ್ರೆ ಟೈಮ್ ಆಗಿರೋದ್ರಿಂದ ತಲೆ ಒಳಕು ತುಂಬಾ ಹೋಗಲ್ಲ. ಆಲ್ರೆಡಿ ಯು ಹ್ಯಾಡ್ ಎ ಹೆವಿ ಫಿಲಾಸಫಿ in 11th and 12th points alva. Part 2 matra next class. Shall we finish the class today? So I have done with your compensation classes. Next week I will design for your ನಿತ್ಯಾನುಸಂಧಾನ. ಒಂದು ಕ್ಲಾಸ್ ಕೊಡ್ಬೇಕಲ್ವಾ, ಯಾವತ್ತಾದ್ರೂ ನೋಡ್ಕೊಂಡು ಮಾಡ್ಕೊಂಡು. ನನಗೆ ಏನಾಗಿದೆ ಅಂದ್ರೆ ನಮ್ ಸೋದರ ಒಂದ್ ಮೊಮ್ಮಗಂದು ಮುಂಜಿ எங்க ஊர்ல திருமாமு தெரியவனா, அவட பேரு அஸ்வினின்னு அவட பண்ணு இங்க பெங்களூர்ல இருக்கிறா. அவட புள்ளைಂದೆ ಪೂಣಲ್. ಅವಳು 3 ದಿನ ಇಟ್ಕೊಂಡಿದ್ದಾಳ ಫಂಕ್ಷನ್ ಮಾರಾಯ್ತು. ಯಾಕೆ 2 ದಿನ ಉದಕ್ಷಾಂತಿ 1 ದಿನ, ಮಾರನೇ ದಿನ ಇಟ್ಕೊಳ್ಳೆ ಸಾಕೋದ, ಇಲ್ಲ ಮನೆಯವರೆಲ್ಲ ಬರ್ಬೇಕು ಅಂತ 3 ದಿನ